ನಮಸ್ಕಾರ. ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತು ನಮ್ಮ ಜೊತೆ ಬಿಗ್ ಬಾಸ್ ನಿಂದ ಹೊರಬಂದಂತ ಆಸ್ತಿಕ್ ಅವಿನಾಶ್ ಶೆಟ್ಟಿ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಅವ್ರನ್ನೇ ಕೇಳೋಣ. ಹಲೋ ಮಮತಾ ಸರ್, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ಆಕ್ಚುಲಿ ಏನಂದ್ರೆ ತುಕಾಲಿ ಸಂತೋಷ್ ಅವರದು ಮಮತಾ ಸರ್ ಅಂತ ಸುದೀಪ್ ಸರ್ ಮಾತಾಡೋ ತರ ಸ್ವಲ್ಪ ಹೇಳಿ ನಮ್ಗೆಲ್ರಿಗೂ ಹೆಂಗಾಗಿದೆ ಅಂದ್ರೆ ಅವಿನಾಶ್ ಹೆಸರು ಮರ್ತೋಗ್ಬಿಟ್ಟು ಮಮತಾ ಅನ್ನೋ ಹೆಸರೇ ಬರ್ತಾ ಇದೆ. ಓಕೆ, ಹೇಗಿತ್ತು ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್? ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಒಂದು ವರ್ಡ್ ಅಲ್ಲಿ ಹೇಳೋದಾದ್ರೆ ಮ್ಯಾಜಿಕಲ್ ಅಂತಾನೆ ಹೇಳ್ಬೋದು. ಮೆಸ್ಮರೈಸಿಂಗ್ ಅಂತ ಇನ್ನೊಂದು ವರ್ಡ್ ಬರುತ್ತೆ ಇಂಗ್ಲಿಷ್ ಅಲ್ಲಿ. ಸೊ ನನ್ನ ಜೀವನದಲ್ಲಿ ಕೆಲವೇ ಕ್ಷಣಗಳನ್ನ ನಾನು ಲೈಫ್ ಲಾಂಗ್ ಮರೆಯದಿರುವಂತ ಒಂದು ಕ್ಷಣಗಳಂತ ನಾನು ಇಟ್ಕೊಂಡಿದ್ದೀನಿ. ಸೊ ಇದು ಟಾಪ್ ಅಲ್ಲಿ ಬರುತ್ತೆ 100%. ಓಕೆ, ಈ ಸೀಸನ್ ಬಿಗ್ ಬಾಸ್ ಅಂದ್ರೆ 10th ಸೀಸನ್ ಅಗ್ರೆಸಿವ್ ಸೀಸನ್ ಅಂತಾನೆ ಸಿಕ್ಕಾಪಡೆ ಫೇಮಸ್ ಆಗ್ಬಿಟ್ಟಿದೆ ಹೊರಗೆಲ್ಲಾನು. ಅಂಡ್ ನೀವು ನೋಡಿರ್ತೀರಾ, ಆಕ್ಚುಲಿ ದೊಡ್ಡ ಗಲಾಟೆಗಳಾಗಿರುವಂತ ಸೀಸನ್ ಇದು. ಇದನ್ನೆಲ್ಲ ನೋಡ್ಕೊಂಡು ನೀವು ಮನೆಗೆ ಹೋಗ್ಬೇಕಾದ್ರೆ ಆ ಮೈಂಡ್ ಸೆಟ್ ಹೆಂಗಿತ್ತು, ಮತ್ತೆ ಈ ಸೀಸನ್ ಒಪ್ಕೊಳೋದಿಕ್ ಕಾರಣ ಏನು? ಯಾಕಂದ್ರೆ ಆಲ್ರೆಡಿ ಒಳಗಡೆ ಇರೋರು ಯಾರು ವೀಕ್ ಕಂಟೆಸ್ಟೆಂಟ್ ಅಲ್ಲ, ಎಲ್ರು ಸಿಕ್ಕಾಪಡೆ ಸ್ಟ್ರಾಂಗ್ ಇರೋರು. ಅವ್ರ ಮಧ್ಯೆ ನೀವು ಹೋಗಿ ಕಾಂಪೀಟ್ ಮಾಡೋದು ಅಂತಂದ್ರೆ ನೀವು ಎಕ್ಸ್ಟ್ರಾ ಪ್ರಿಪೇರ್ ಆಗಿರ್ಬೇಕಾಗತ್ತೆ. ಹೇಗಿತ್ತು ಅದು ಓವರ್ ಆಲ್ ಹೇಳದಿದ್ರೆ? ಆಕ್ಚುಲಿ ನಾನು ಲೈಫ್ ಅಲ್ಲಿ ಯಾವತ್ತೂ ಒಂದು ಲೈನ್ ಅನ್ನ ಫಾಲೋ ಮಾಡ್ತೀನಿ. ವೆನ್ ದ ಗೇಮ್ ಈಸ್ ಈಸಿ, ನಿಮ್ಮ ಟ್ಯಾಲೆಂಟ್ ಹೊರಗೆ ಬರಲ್ಲ, ನಿಮ್ಮ ಒಂದು ಪೊಟೆನ್ಶಿಯಲ್ ಹೊರಗೆ ಬರಲ್ಲ, ಆಮೇಲೆ ನೀವು ಹೋಗಿದ್ದು ಯೂಸ್ ಬರಲ್ಲ. ಸೊ ನಾನೊಬ್ಬ ಕ್ರಿಕೆಟರ್ ಆಗಿ ಬೆಳೆದವನು. ಸೊ ಎಲ್ಲೂ ನಾನು ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಸ್ಮಾಲ್ ಟೀಮ್ಸ್ ಅಥವಾ ವೀಕ್ ಟೀಮ್ಸ್ ಅಲ್ಲಿ ಆಡಿದ್ದೇ ಇಲ್ಲ. ನಮ್ಗೆ ನಾನು ರೂರಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದವನು. ಫಸ್ಟ್ ಗೆ ನನ್ ಮಂಗಳೂರಿಂದ ಇನ್ನ 30 ಕಿಲೋಮೀಟರ್ಸ್ ಹಿಂದೆ ಸುರತ್ಕಲ್ ಅಂತ ಬರುತ್ತೆ. ಸೊ ಅಲ್ಲಿಂದ ನಾನು ದೊಡ್ಡ ಕಾಲೇಜ್ ಮಂಗಳೂರು ಕಾಲೇಜ್ ಸ್ಕೂಲ್ಸ್ ಅಲ್ಲಿ ಕಂಪೀಟ್ ಮಾಡ್ತಾ ಇದ್ದೆ. ಯಾಕಂದ್ರೆ ಯಾವಾಗ ಕಾಂಪಿಟೇಷನ್ ಹೈ ಇರುತ್ತೆ ಅವಾಗ ಮಾತ್ರ ನಮ್ಗೆ ಪೊಟೆನ್ಶಿಯಲ್ ತೋರ್ಸಕ್ಕಾಗತ್ತೆ, ನಾನು ಏನು ಅಂತ ತೋರ್ಸಕ್ಕಾಗತ್ತೆ. ಸೊ ನೀವ್ ಹೇಳ್ದಂಗೆ ತುಂಬಾನೇ ಅಗ್ರೆಸಿವ್ ಸೀಸನ್. ಫಸ್ಟ್ ಇಂದ ನೀವ್ ಹೇಳ್ದಂಗೆ ಎಲ್ಲಾ ಕಡೆ, ಇವನ್ ಮಂಗಳೂರಲ್ಲೂ ಓವರ್ ಆಲ್ ಕರ್ನಾಟಕದಲ್ಲಿ ಎಲ್ಲರೂ ಹೇಳ್ತಾ ಇದ್ರು ಈ ಸೀಸನ್ ಏನಪ್ಪಾ ಹೊಡೆದಾಟ. ನನ್ನ ತಾಯಿ ನೋಡ್ಬೇಕಾದ್ರೆ ಹೇಳ್ತಾ ಇದ್ರು ಈ ಸೀಸನ್ ತುಂಬಾನೇ ಹೊಡೆದಾಟ, ಯಾಕೆ ಇದ್ ಮಾಡ್ತಾ ಇದಾರೆ, ಕಿರ್ಚಾಟ ಅದು ಇದು ಅಂತ. ಬಟ್ ಅವ್ರಿಗೆ ನಾನು ಹೋಗ್ತೇನಂತ, ನೀನ್ ಹೋಗ್ತಾ ಇದೀಯ ಈ ಸೀಸನ್ಗೆ, ಏನ್ ಮಾಡ್ತೀಯಾ, ಲೈಕ್ ಅಲ್ಲಿ ಹೊಡೆದಾಟ ಮಾತ್ರ ಇದೆ ಅಂತ. ಬಟ್ ಹೊಡೆದಾಟ ನಡುವೆ ನೀವು ಹೋಗ್ಬಿಟ್ಟು ಅಲ್ಲಿ ಒಂದು ನೆಲೆ ಊರೋದು, ಅಲ್ಲಿ ಒಂದು ನಿಮ್ ಹೆಸರು ಮಾಡೋದು, ಅಥವಾ ನೀವ್ ಏನಂತ ತೋರಿಸೋದು, ನೀವಾಗಿ ಬದುಕೋದೇ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಆ ಚಾಲೆಂಜ್ ಅನ್ನು ನಾನು ನೋಡ್ಬೇಕಿತ್ತು. ನನ್ಗೆ ಏನೋ ಲೈಫ್ ಅಲ್ಲಿ ಈ ತರ ಚಾಲೆಂಜ್ ತುಂಬಾ ಕಡಿಮೆ ಬರುತ್ತೆ ಅಂತ ಅನ್ಕೋತಿದ್ದೆ. ಸೊ ಅದಕ್ಕೋಸ್ಕರ ಹೋಗ್ತೆ. ಓಕೆ, ಹೆಂಗ್ ಪ್ರಿಪೇರ್ ಆಗಿದ್ರಿ ಅಂತ? ಯಾಕಂದ್ರೆ ನೀವು ಹೋಗಿದ ತಕ್ಷಣ ಒಂದ್ ಮಾತು ಹೇಳ್ತೀರಾ, ಆನೆ ನೋಡಕ್ ಬಂದಿರೋ ಮಾವುತ ನಾನು ಅಂತ ಹೇಳ್ಬಿಟ್ಟು. ಬಟ್ ಯಾವ ರೀತಿ ಪ್ರಿಪೇರ್ ಆಗಿದ್ರಿ? ಲೈಕ್ ವಿನಯ್ ಮತ್ತೆ ಕಾರ್ತಿಕ್, ಮೈಕಲ್, ಈ ತರದ ಕಂಟೆಸ್ಟೆಂಟ್ ಗಳ ಮಧ್ಯೆ ನೀವು ನಿಮ್ಮನ್ನ ಗುರುತಿಸ್ಕೊಳ್ಳೋದಿಕ್ ಯಾವ ತರ ಪ್ರಿಪೇರ್ ಆಗಿದ್ರಿ? ಆಕ್ಚುಲಿ ನಾನು ವಿನಯ್ ಒಬ್ರೇ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ತಲೆಯಲ್ಲಿ ಇಟ್ಕೊಂಡಿರ್ಲಿಲ್ಲ. ಆಬ್ವಿಯಸ್ಲಿ ಆ ಡೈಲಾಗ್ ಹಾಕಿದ್ದೆ ಹೋಗ್ಬೇಕಾದ್ರೆ ಅವ್ರಿಗೊಂದು ಟಾಂಟ್ ಕೊಡ್ಬೇಕು, ಅಥವಾ ಒಂದು ಚಿಕ್ಕದ ಒಂದು ಟೀಸ್ ಮಾಡಬೇಕು ಅಂತ. ಬಟ್ ನೀವ್ ಹೇಳ್ದಂಗೆ ಎಲ್ರೂ ಸೂಪರ್ಲಿ ಹೈ ಸ್ಟ್ರಾಂಗ್ ಅಗ್ರೆಸಿವ್ ಗರ್ಲ್ಸ್ ಕೂಡ ಫೀಮೇಲ್ ಕಂಟೆಸ್ಟೆಂಟ್ಸ್ ಕೂಡ ಡೆಫಿನೆಟ್ಲಿ ಎಲ್ರು. ನಾನು ಸಂಗೀತ ಆಗ್ಲಿ, ನಮ್ರತ ಆಗ್ಲಿ, ತನೀಶ್ ಆಗ್ಲಿ, ಎಲ್ರು ಐ ಮೀನ್ ನೇಮ್ಸ್ ತಗೋಬೇಕಾದ್ರೆ ಎಲ್ರು ಬರ್ತಾರೆ. ಸೊ ನಾನು ಇನಿಷಿಯಲಿ ನೋಡಿದಾಗ, ಈ ಸೀಸನ್ ನೋಡಿದಾಗ ನಂಗೆ ಹೆಂಗ್ ಅನ್ಸ್ತು ಅಂದ್ರೆ ಇದೊಂದು ಏನೋ ಒಂದು, ನಾನು ಮೋತಾಯ್ ಫೈಟರ್ ಆಕ್ಚುಲಿ ಕೂಡ. ಸೊ ಮೋತಾಯ್ ರಿಂಗ್ ತರ ಕಾಣಿಸ್ತಾ ಇದೆ, ಎಲ್ರು ಒಬ್ರೊಬ್ರು ಫೈಟ್ ಮಾಡ್ತಾ ಇದಾರೆ, ಬಿಡಲ್ಲ. ಆಮೇಲೆ ಟಾಸ್ಕ್ ಅಂತ ಬಂದಾಗ ಯಾರನ್ನು ಬಿಟ್ಕೊಡಲ್ಲ. ಹೊರಗಡೆ ಏನಾದ್ರು ಚಿಕ್ಕ ಚಟುವಟಿಕೆ ಇದ್ರು ಅಲ್ಲೂ ತುಂಬಾ ಹಾರ್ಡ್ ಆಗಿ ಹೋಗ್ತಾರೆ, ಅದು ಇದು ಅಂತ. ಸೊ ನನ್ಗೆ ಇದು ನೋಡ್ತಾ ಇದ್ದೆ ನಾನು. ನನ್ನ ತಾಯಿ ತುಂಬಾ ದೊಡ್ಡ ಫ್ಯಾನ್ ಬಿಗ್ ಬಾಸ್, ಫಸ್ಟ್ ಸೀಸನ್ ಇಂದ ಫ್ಯಾನ್. ಅವರಿಗೆ ಬಿಗ್ ಬಾಸ್ ನ ಒಂದು ಟೈಮಿಂಗ್, ನೈಟ್ ಟೈಮಿಂಗ್ ಏನಿದೆ ಅದು ನೋಡೋದಂದ್ರೆ ತುಂಬಾ ಇಷ್ಟ ಅವ್ರಿಗೆ. ಅದಕ್ಕೋಸ್ಕರ ನಮ್ ತಾಯಿ ಅಂದ್ರೆ ಅವ್ರಿಗೆ ಪಕ್ಕದಲ್ಲಿ ಕೂತ್ಕೊಂಡು ಯಾರಾದ್ರೂ ಇದ್ರೆ ಅವ್ರಿಗೆ ಏನೋ ಎಕ್ಸ್ಪ್ರೆಸ್ ಮಾಡ್ಬೋದು ಏನಾಗ್ತಾ ಇದೆ ಅಂತ. ಸೊ ನಾನು ಸುಮ್ನೆ ಕೂತ್ಕೊಳ್ಳೋದು ಕೆಲವೊಮ್ಮೆ. ಅರ್ಲಿಯರ್ ಸೀಸನ್ ಎಲ್ಲ ನಾನು ಬೇಗ ಬಂದ್ಬಿಟ್ರೆ ಶೂಟು ಅಥವಾ ನನ್ನ ಕ್ರಿಕೆಟ್ ಮ್ಯಾಚ್ ಬೇಗ ಅವ್ರ ಜೊತೆ ಕೂತ್ಕೊಳ್ಳೋದು. ಯಾಕಂದ್ರೆ ನಮ್ ತಾಯಿಗೆ ಯಾರಾದ್ರೂ ಹೇಳಿದ್ರೆ ಹೌದು ಈ ತರ ಅಂತ, ನನ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ನಾನು ಕೂತ್ಕೋತಿದ್ದೆ. ಸೊ ಈ ಸೀಸನ್ ಮಾತ್ರ ನನ್ಗೆ ಅದೇ ಪಕ್ಕ ಅವ್ರ ಜೊತೆ ಕೂತ್ಕೊಂಡು ನೋಡ್ತಾ ಒಬ್ರೊಬ್ರು ಆಕ್ಟಿವಿಟೀಸ್ ಅದು ಇದು ಅಂತ, ಅದು ಒಂದು ಪ್ರಿಪರೇಷನ್ ತರ ಬಂತು ಆಕ್ಚುಲಿ. ಇವ್ರು ಹೀಗೆ, ಇವರ ಮನಸ್ಥಿತಿ ಹೀಗಿರುತ್ತೆ, ಅದು ಇದು ಅಂತ. ಸೊ ಪ್ರಿಪರೇಷನ್ ಬೈ ಡಿಫಾಲ್ಟ್ ಬಂತು. ಆಕ್ಚುಲಿ ನಾನು ಬರ್ತೀನಂತ ನನ್ಗೆ ಅನ್ಕೊಂಡಿರ್ಲಿಲ್ಲ, ಬಟ್ ತಾಯಿ ಜೊತೆ ಕೂತ್ಕೊಂಡು ನೋಡಿರೋ ಒಂದು ಸನ್ನಿವೇಶಗಳು ನನ್ಗೆ ಡಿಫಾಲ್ಟ್ ಬೈ ಪ್ರಿಪರೇಷನ್ಸ್ ತರ ಆಗೋಯ್ತು ಅದು ಅಂತ ಅನ್ಕೋಬಹುದು. ಅವ್ರು ಓಕೆ, ಅವಿನಾಶ್ ಅವ್ರದ್ದು ಇದು ಬ್ಯಾಡ್ ಲಕ್ ಅಂತ ಹೇಳ್ಬೋದಾ ಅಂತ? ಬಿಕಾಸ್ ಮನೆ ಒಳಗಡೆ ಹೋಗ್ಬೇಕಾದ್ರೂ ಸುದೀಪ್ ಸರ್ ಸಿಗ್ಲಿಲ್ಲ, ಮನೆಯಿಂದ ಹೊರಗೆ ಬರ್ಬೇಕಾದ್ರೂ ಸುದೀಪ್ ಸರ್ ಸಿಗ್ಲಿಲ್ಲ. ನಿಜವಾಗ್ಲೂ ಸುದೀಪ್ ಸರ್ನ ಮೀಟ್ ಮಾಡೋದು ಒಂದು ಲೈಫ್ ಟೈಮ್ ಒಂದು ಅಪರ್ಚುನಿಟಿ ಅಂತಾನೆ ಹೇಳ್ಬೋದು. ಒಳಗಡೆ ಹೋಗ್ಬೇಕಾದ್ರೆ ನನ್ಗೆ ಹೌದು ಆಸ್ ಅ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ನನ್ಗೆ ಅವರು ಸಿಗ್ಲಿಲ್ಲ.
ಬಟ್ ಹೊರಗೆ ಬರ್ಬೇಕಾದ್ರೂ ಅವರು ಸ್ವಲ್ಪ ಬ್ಯುಸಿ ಇದ್ರು ಅವರ ಕಮಿಟ್ಮೆಂಟ್ಸ್ ಅಲ್ಲಿ, ಯಾವಾಗ್ಲೂ ನನ್ಗೆ ಅವ್ರು ಸಿಕ್ಕಿರ್ಲಿಲ್ಲ. ಬ್ಯಾಡ್ ಲಕ್ ಅಂತ ಹೇಳೋಕೆ ಇಷ್ಟಪಡಲ್ಲ, ಯಾಕಂದ್ರೆ ಸುದೀಪ್ ಸರ್ ಇಂಡಸ್ಟ್ರಿಯಲ್ಲಿ ಒಬ್ರು ದಿಗ್ಗಜ ನಟರು. ಸೊ ನಾನು ಈ ಇಂಡಸ್ಟ್ರಿಯಲ್ಲಿ ಮುಂದೆ ಒಂದ್ ಚಿಕ್ಕ ಚಿಕ್ಕ ಪಾತ್ರಗಳನ್ನ ಮಾಡ್ತಾ ಮುಂದೆ ಬರ್ತಾ ಇರುವಂತ ಒಂದು ಬಡ್ಡಿಂಗ್ ಆರ್ಟಿಸ್ಟ್. ಸೊ ಅವರು ಎಲ್ಲಾದ್ರೂ ಒಂದು ಹಾದಿಯಲ್ಲಿ ಅಂತೂ ಸಿಗ್ತಾರೆ, ಈಗ ಫಿನಾಲೆಲ್ಲೂ ಸಿಗ್ತಾರೆ. ಬಟ್ ಬೇಜಾರಂತೂ ಡೆಫಿನೆಟ್ ಇತ್ತು, ಲೈಕ್ ಹಿಂದೆ ಬರ್ಬೇಕಾದ್ರೆ ಅವ್ರನ್ನ ಮೀಟ್ ಮಾಡ್ತೀನಿ, ಕೆಲವೊಂದು ಮಾತುಗಳನ್ನ ಎಕ್ಸ್ಪ್ರೆಸ್ ಮಾಡ್ತೀನಿ, ವಿಟಿ ತೋರಿಸ್ತಾ ಅಂತ. ಬಟ್ ಗೊತ್ತಿಲ್ಲ, ನನ್ಗೆ ಎಲ್ಲಾನು ದೇವ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನು ನನ್ಗೆ ಬೇಕು ಅದನ್ನೆಲ್ಲ ಕೊಟ್ಟಿದ್ದಾರೆ. ಸೊ ಇದು ಬಂದ್ರು ಬರ್ಬೋದು, ಇನ್ ಬಿಟ್ವೀನ್ ಕರೆದು ತೋರಿಸಬಹುದು. ಸೊ ಆ ಒಂದು ಪಾಸಿಟಿವ್ ಇಂಟೆಂಟ್ ಅಲ್ಲಿ ಇದೀನಿ. ಬಟ್ ಡೆಫಿನೆಟ್ ಆಗಿ ಸುದೀಪ್ ಸರ್ನ ಮೀಟ್ ಮಾಡದೆ ಹೊರಗಡೆ ಬಂದಿದ್ದು ಬೇಜಾರಂತೂ ಇದೆ. ಓಕೆ, ಈ ಸೀಸನ್ ಅಲ್ಲಿ ತುಂಬಾ ವೇರಿಯೇಷನ್ಸ್ ಇದೆ. ಅಂದ್ರೆ ಯಾರು ಯಾರಿಗೆ ಯಾವಾಗ ಕ್ಲೋಸ್ ಆಗ್ತಾರೆ, ಅವ್ರ ಜೊತೆ ಯಾವಾಗ ಗಲಾಟೆ ಮಾಡ್ತಾರೆ ಒಂದು ಗೊತ್ತಾಗೋದಿಲ್ಲ. ಲೈಕ್ ಎಲ್ರು ಒಂಥರ ಇಮೋಷನಲಿ ಬ್ರೇಕ್ ಡೌನ್ ಆಗೋ ತರ ಅನಿಸ್ತಾ ಇದೆ. ಸ್ಪೆಷಲಿ ಸಂಗೀತ ಅವರು ಸಿಕ್ಕಾಪಟ್ಟೆ ಅಳ್ತಾ ಇದಾರೆ. ಲಾಸ್ಟ್ ಒಂದು ವಾರದಲ್ಲಿ ಅವ್ರನ್ನ ನೋಡಿದ ಪ್ರೇಕ್ಷಕರಿಗೆ ಎಷ್ಟೊಂದ್ ಜನ ಕಳು ಬಂದ್ಬಿಟ್ಟಿದೆ. ಅಂದ್ರೆ ಆ ಲೆವೆಲ್ಗೆ ಅವರು ಇಮೋಷನಲಿ ಬ್ರೇಕ್ ಡೌನ್ ಆಗ್ಬಿಟ್ಟಿದ್ದಾರೆ. ಏನ್ ಆಗ್ತಾ ಇದೆ ಅಂತ ಮನೆಯೊಳಗೆ? ಎಂದು ಮತ್ತು ಸಂಗೀತ ಅವ್ರು ನಾನು ಒಳಗಡೆ ಹೋದಾಗ ಒಂದು ಚಿಕ್ಕ ಐ ಥಿಂಕ್ ಬಾಂಡಿಂಗ್ ಅಂತ ವೆರಿ ಹಾನೆಸ್ಟ್. ನಾನು ಒಳಗಡೆ ಹೋದಾಗ ಐ ಥಿಂಕ್ ಫಸ್ಟ್ ಸೆಕೆಂಡ್ ಡೇ ನಾನು ಸಂಗೀತ ಅವ್ರ ಹತ್ರ ಮಾತಾಡ್ತಿದ್ದೆ, ಎಲ್ಲೋ ನಮ್ದು ರ್ಯಾಪೋ ಮ್ಯಾಚ್ ಆಗ್ತಾ ಇತ್ತು. ನಾನು ಮಾತಾಡ್ಬೇಕಾದ್ರೆ ನನ್ಗೆ ಅವರು ಒಂದು ಏನು ಕೆಲವು ಡಿಸಿಷನ್ಸ್ ಅಥವಾ ಈ ಗೇಮ್ ಅನ್ನು ತಗೊಂಡೋಗೋ ರೀತಿ ಕೆಲವೊಂದು ಇಷ್ಟ ಆಯ್ತು ಫಸ್ಟ್ ಗೆ ನಾನು ಮಾತಾಡ್ಬೇಕಾದ್ರೆ. ಆಮೇಲೆ ನಾವು ಗೇಮ್ ಅಂತ ಬಂದಾಗ ಅವರು ನನ್ಗೆ ಆಕ್ಚುಲಿ ಫಸ್ಟ್ ಟಾಸ್ಕ್ ಸೆಕೆಂಡ್ ಟಾಸ್ಕ್ ಅಲ್ಲಿ ಅವರು ಎಲ್ಲೋ ಟಾಂಟ್ ಮಾಡಿದ್ರು. ನಾನು ಎಲ್ಲೋ ಒಂದು ಚಿಕ್ಕ ಮಿಸ್ಟೇಕ್ ಮಾಡಿದೆ ಆಕ್ಚುಲಿ ಒಂದು ಕ್ವಿಜ್ ಟಾಸ್ಕ್ ಅಲ್ಲಿ. ಸಡನ್ ಆಗಿ ಈಸಿ ಒಂದು ಆನ್ಸರ್ ನ ಹೇಳ್ಬೇಕಾದ್ರೆ ಮಿಸ್ಟೇಕ್ ಮಾಡ್ಬಿಟ್ಟೆ. ನವೆಂಬರ್ 14th ಏನೋ ಇತ್ತು, ಜವಾಹರ್ಲಾಲ್ ನೆಹರು ಅಂತ ಹೇಳೋದನ್ನ ನಾನು ಚಿಲ್ಡ್ರನ್ಸ್ ಡೇ ಅಂತ ಅರ್ಜೆಂಟ್ ಅಲ್ಲಿ ಹೇಳ್ಬಿಟ್ಟೆ. ಅದಕ್ಕೆ ತುಂಬಾ ಅದನ್ನ ಟಾಂಟ್ ಮಾಡ್ತಾ ಇದ್ರು. ಇನ್ನೊಂದು ಕ್ಯಾಪ್ಟನ್ಸಿ ಟಾಸ್ಕ್ ಯಾರನ್ನ ಎಲಿಮಿನೇಟ್ ಮಾಡ್ಬೇಕು ಅಂತ ಹೇಳಿದಾಗ ಅದು ಹೇಳ್ಬಿಟ್ಟು ಲಾಸ್ಟ್ ಗೆ ಇನ್ನೊಂದು ರೀಸನ್ ಏನಂದ್ರೆ ನವೆಂಬರ್ 14th ಅಂತ ಹೇಳ್ಬಿಟ್ಟು ಸ್ವಲ್ಪ ವ್ಯಂಗ್ಯ ರೀತಿಯಲ್ಲೆಲ್ಲ ಹೇಳಿದ್ರು. ಆಮೇಲೆ ಅವ್ರಿಗೆ ಅದನ್ನ ಅವ್ರಿಗೆ ಹಿಂದೆ ಹೋಗಿ ಹೇಳಿದೆ, ನೀವು ನನ್ಗೆ ಹೇಳೋದು ಓಕೆ, ಬಟ್ ಅಲ್ಲಿ ನೀವು ವ್ಯಂಗ್ಯ ರೀತಿಯಲ್ಲಿ ಹೇಳಿದ್ ನನ್ಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಅದನ್ನ ಅವ್ರು ನನ್ಗೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ರು. ಅವಿ ಏನಂದ್ರೆ ಇಲ್ಲಿ ಏನಂದ್ರೆ ನೀವು ನಿಮ್ನ ಸ್ಟ್ರಾಂಗ್ ಆಗಿ ಪ್ರೊಜೆಕ್ಟ್ ಮಾಡ್ಬೇಕು, ಯಾಕಂದ್ರೆ ಸ್ವಲ್ಪನೂ ನೀವು ವೀಕ್ ಲಿಂಕ್ ಅಥವಾ ಏನಾದ್ರು ತೋರಿಸಿದ್ರೆ ಅದು ಕಷ್ಟ ಆಗತ್ತೆ ಅಂತ. ಸೊ ನನ್ಗೆ ಇನಿಷಿಯಲಿ ಸಂಗೀತ ಅವ್ರ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇತ್ತು, ಇವಾಗ್ಲೂ ಇದೆ ಟು ಬಿ ವೆರಿ ಹಾನೆಸ್ಟ್. ಸೊ ಅವರು ಏನಾಯ್ತು ಅಂದ್ರೆ ಆಸ್ ಅಂಡ್ ವೆನ್ ದ ಗೇಮ್ ಹೋಗ್ಬೇಕಾದ್ರೆ ನನ್ಗೆ ಏನ್ ಅನ್ಸ್ತು ಅಂದ್ರೆ ಅವರು ಯಾಕೋ ತುಂಬಾನೇ ಪ್ರತಿ ಒಂದು ಟಾಸ್ಕ್ ಅಥವಾ ಪ್ರತಿ ಒಂದು ಆಕ್ಟಿವಿಟಿನ ತುಂಬಾನೇ ಹಾರ್ಡ್ ಆಗಿ ತಗೋತಾ ಇದ್ದಾರೆ. ಯಾಕಂದ್ರೆ ಆಸ್ ಅ ಪರ್ಸನ್ ಟು ಪರ್ಸನ್ ನೀವು ಹೋಗ್ಬೇಕಾದ್ರೆ ಸ್ವಲ್ಪ ಅವರ ಪರಿಸ್ಥಿತಿನೂ ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು, ಸರ್ಕಮ್ಸ್ಟಾನ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು, ಆಮೇಲೆ ಅವ್ರು ಏನ್ ಮಾಡಕ್ ಟ್ರೈ ಮಾಡ್ತಾ ಇದಾರೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು. ಈ 3 ವಿಷಯಗಳನ್ನ ಅವ್ರು ಅಂಡರ್ಸ್ಟ್ಯಾಂಡ್ ಮಾಡಕ್ ರೆಡಿ ಇಲ್ಲ. ಯಾಕಂದ್ರೆ ನೀನ್ ಏನಾದ್ರೂ ವಿನ್ ಮಾಡ್ಕೊಡು ಅಂತ. ಸೊ ಅದು ನನ್ಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ಅದು ನಮ್ಗೆ ಸ್ವಲ್ಪ ಐ ಥಿಂಕ್ ಓವರ್ ಆಲ್ ಅಲ್ಲಿ ನನ್ಗೆ ಡಿಫ್ರೆನ್ಸಸ್ ಬರ್ತಾ ಇತ್ತು. ಬಟ್ ಸಂಗೀತ ಅವ್ರಿಗೆ ಯಾವಾಗ ನೀರೆರ್ಚೋ ಟಾಸ್ಕ್ ಅಲ್ಲಿ ಆ ಕಣ್ಣಿನ ಇನ್ಸಿಡೆಂಟ್ ಆಯ್ತು, ಅಲ್ಲಿಂದ ನಾನ್ ನೋಡಿದ್ದೆ ಅವ್ರು ಆ ಸ್ಟ್ರಾಂಗ್ ಹಿಂದೆ ಬಂದು ಯಾವ ತರ ಫೈಟ್ ಮಾಡ್ತಾ ಇದಾರೆ. ಬಟ್ ಸ್ಟ್ರಾಂಗ್ ಕ್ಯಾರೆಕ್ಟರ್, ತುಂಬಾನೇ ಸ್ಟ್ರಾಂಗ್ ಕ್ಯಾರೆಕ್ಟರ್. ಬಟ್ ಎಲ್ಲಿ ಅವರಿಗೆ ಇಮೋಷನಲಿ ಬ್ರೇಕ್ ಡೌನ್ ಅಂತ ಹೇಳ್ತಾ ಇದ್ರಲ್ಲ, ಎಲ್ಲಿ ಅವರಿಗೆ ತುಂಬಾನೇ ಇಮೋಷನಲ್ ಬ್ರೇಕ್ ಡೌನ್ ಅಂತ ಅನಿಸ್ತು ಅಂದ್ರೆ ಅವ್ರು ಹಿಂದೆ ಬಂದ್ಮೇಲೆ ಎಲ್ಲಾರನ್ನು ನನ್ಗೆ ಈ ತರ ಮಾಡಿದೀರಿ ಅಂತ ಟಾರ್ಗೆಟ್ ಮಾಡಕ್ ಟ್ರೈ ಮಾಡಿದ್ರು ಅವ್ರು. ಅಂದ್ರೆ ವಿನಯ್ ಸ್ಪೆಷಲಿ ಮತ್ತೆ ತುಕಾಲಿ ಅವರಾಗ್ಲಿ ಅಥವಾ ಅವರು ಅದಕ್ಕೆ ಡಬಲ್ ಕೊಡ್ತಾ ಇದ್ರು ಹಿಂದೆ. ಲೈಕ್ ಇದು ನಾವು ಮಾಡಿದ್ದಲ್ಲ, ನಿನ್ಗೆ ಕಣ್ಣು ಇದು ಪ್ರಾಬ್ಲಮ್ ಆಗಿದ್ರೆ ಅದು ನನ್ ಪ್ರಾಬ್ಲಮ್ ಅಲ್ಲ, ನೀವೇ ಪ್ರಾಬ್ಲಮ್ ಮಾಡ್ಕೊಂಡಿದ್ದು ಅಂತ ಅದನ್ನ ಹಿಂದೆ ಪದೇ ಹೇಳ್ಬೇಕಾದ್ರೆ ಒಬ್ಬ ಆಸ್ ಅ ಪರ್ಸನ್ ನನಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಎಂಪತಿ ಇದೆ ನನ್ಗೆ ಅವರು. ಯಾಕಂದ್ರೆ ಅವರಿಗೆ ಎಲ್ಲೋ ನನ್ ಕಣ್ಣು ಇಷ್ಟು ಇದಾಗಿದೆ ಆದ್ರೂನು ಅವರು ಎಲ್ಲೂ ಒಪ್ತಾ ಇಲ್ಲ. ಒಂದ್ ಕಡೆ ನಾವು ಒಂದು ನೋವು, ಇನ್ನೊಂದ್ ಕಡೆ ಅವ್ರಿಗೆ ಇಲ್ಲಿ ಬಂದ್ಮೇಲೆ ಕಾರ್ತಿಕ್ ಅವ್ರದ್ದು ಫ್ರೆಂಡ್ಶಿಪ್ ಹಿಂಗೆ ಗ್ರಾಫ್ ಹಿಂಗೆ ಹೋಗ್ತಾ ಇತ್ತು. ಅಲ್ಲಿ ಒಂದ್ ಸ್ವಲ್ಪ ಕ್ಲಾಶ್ ಆಗೋಗ್ಬಿಡ್ತು. ಕೆಲವೊಂದು ಬಕೆಟ್ ಅಂತ ಹೇಳಿದ್ರು, ಅದು ಇದು. ಸೊ ಅವರು ಕಾರ್ತಿಕ್ ಅವ್ರನ್ನ ಒಂದು ಸುದೀಪ್ ಸರ್ ಒಂದು ಟಾಸ್ಕ್ ಹೇಳ್ತಾರೆ, ಅಲ್ಲಿ ತಲೆ ಹೊಡೆಯುವಂತ ಒಂದು ಟಾಸ್ಕ್, ಅದ್ರಲ್ಲಿ ಹೌದು ಮಡಿಕೆ ಹಾಕ್ಬಿಟ್ಟು. ಸೊ ಅಲ್ಲಿ ಅವರು ಕಾರ್ತಿಕ್ ಅವ್ರು ಹೇಳ್ತಾರೆ, ಕಾರ್ತಿಕ್ ಮೈನಸ್ ಸಂಗೀತ 0 ಅಂತ ಹೇಳಿದ್ರೆ, ಈಗ ಸಂಗೀತ ಅಂತ ತೆಗ್ದಿದ್ದೀನಿ 0 ತೋರಿಸಿ ಪ್ರೂವ್ ಮಾಡಿ ಅಂತ. ಸೊ ಇದೆಲ್ಲ ತುಂಬಾ ಅವರಿಗೆ ಇಮೋಷನಲಿ ಡ್ರೈನ್ ಆಗಿತ್ತು ಅಂತ ಅನ್ಸುತ್ತೆ ನನ್ಗೆ. ಅಲ್ಲಿಂದ ಅವ್ರು ಸ್ವಲ್ಪ ಇಮೋಷನಲಿ ವೀಕ್ ಆಗಿ. ಬಟ್ ಅವ್ರು ಮಾತಾಡುವಾಗ ಹೇಳ್ತಾ ಇರ್ತಾರೆ, ನಾನು ಯಾರ ಜೊತೆಗಾದ್ರೂ ಮಾತಾಡಿದ್ರೆ ತುಂಬಾ ರೂಡ್ ಆಗಿ ಆನ್ಸರ್ ಮಾಡ್ತಾರೆ ನನಗೆ, ಅಂದ್ರೆ ನನ್ ಜೊತೆ ರೂಡ್ ಆಗಿ ಮಾತಾಡ್ತಾರೆ ಅಂತ ಹೇಳಿ. ಯಾರ ತರ ಮಾಡ್ತಾ ಇದ್ದಿದ್ದು ಅವರಿಗೆ ಅಂತ ಮನೆಯಲ್ಲಿ?
ಅವ್ರು ಹೇಳೋದೇನಂದ್ರೆ ಅವರು ಪ್ರತಾಪ್ ಬಿಟ್ಟು ಮನೆಯಲ್ಲಿ ಮಿಕ್ಕವ್ರು ಎಲ್ರು ಅವರಿಗೆ ಅಂದ್ರೆ ರೂಡ್ ಆಗಿ ಅವ್ರ ಜೊತೆ ಅವ್ರನ್ನ ಟ್ರೀಟ್ ಮಾಡ್ತಾ ಇದಾರೆ, ರೂಡ್ ಆಗಿ ಮಾತಾಡ್ತಾ ಇದಾರೆ ಅಂತ. ಎಕ್ಸಾಕ್ಟ್ ಆಗಿ ಯಾರ ಆತರ ಮಾಡ್ತಾ ಇದ್ದಾರೆ? ಆಕ್ಚುಲಿ ಅವ್ರಿಗೆ ಸಂಗೀತ ಅವ್ರಿಗೆ ಏನು ಅಂದ್ರೆ ಅವ್ರಿಗೆ ಸ್ಪೆಷಲ್ ಆಗಿ ಒಂದು ಮಾತಾಡ್ಬೇಕಾದ್ರೆ ಅವರು ತುಂಬಾನೇ ಒಂದು ಡಾಮಿನೇಟಿಂಗ್ ವರ್ಡ್ಸ್ ಅನ್ನ ಯೂಸ್ ಮಾಡ್ತಾರೆ. ಅವ್ರೀಗ ಸಡನ್ಲಿ ಈಗ ನೀವು ಮಾತಾಡ್ಬೇಕಾದ್ರೆ ಇಲ್ಲ ಹಂಗ್ ಮಾಡ್ಲೇಬೇಕು, ನಮ್ಗೆ ಅರ್ಥ ಆಗಲ್ಲ ಅದು ಇದು ಅಂತ. ಸೊ ಆ ಮನೆಯಲ್ಲಿ ನೀವು ನೋಡಿದೀರಾ ಯಾವ ತರ ಇದಾರೆ ಒಬ್ರೊಬ್ರು ಕ್ಯಾರೆಕ್ಟರ್ಸ್, ಏನಂದ್ರೆ ವಿನಯ್ ಆಗ್ಲಿ ಅಥವಾ ತನೀಶಾ ಆಗ್ಲಿ. ತನೀಶಾ ಫ್ರೆಂಡ್ಸ್ ಇದ್ರು, ಇವಾಗ ಸ್ವಲ್ಪ ಕ್ಲಾಶ್ ಆಗಿದೆ. ಅಥವಾ ಬೇರೆ ತುಕಾಲಿ ಅವರಾಗ್ಲಿ, ಈ ತರ ಒಂದು ಡಾಮಿನೇಟಿಂಗ್ ಆಗಿ ಕೇಳ್ಬೇಕಾದ್ರೆ ಏನೋ ಒಂದು ಪ್ರಶ್ನೆ ಒಂದು ಟ್ರಿಗರ್ ಆಗಿ ಹೋಗ್ಬಿಡ್ತಾರೆ. ಅಲ್ಲಿ ಅವರು ಹಿಂದೆ ಕೊಡ್ಬೇಕಾದ್ರೆ ಅವರಿಗೆ ರಿಪ್ಲೈ ಅಥವಾ ಏನೋ ಹಾರ್ಡ್ ಆಗೇ ಕೊಡ್ತಾರೆ. ವಿನಯ್ ಸ್ಪೆಷಲಿ ವಿನಯ್ ಅವರು, ಮೈಕಲ್ ಅವ್ರಿಗೆ ಕೆಲವೊಂದು ವಿಚಾರದಲ್ಲಿ ಅವ್ರದ್ದು ವೆರಿ ಬ್ಯಾಡ್ ಒಪಿನಿಯನ್ ಇದೆ ಸಂಗೀತ ಅವ್ರ ಬಗ್ಗೆ. ಸೊ ಮೈಕಲ್ ಅವ್ರು ಯಾವ ತರ ಅಂದ್ರೆ ಒಮ್ಮೆ ಒಂದು ಬ್ಯಾಡ್ ಒಪಿನಿಯನ್ ಅಂತ ಬಂದ್ರೆ ಅವ್ರನ್ನ ಅದನ್ನ ಬಿಟ್ಕೊಡಲ್ಲ ಅವರು, ಅದನ್ನ ಇಟ್ಕೊಂಡೇ ಇರ್ತಾರೆ ಅವರು. ಯಾಕೆ ಇಲ್ಲಿವರೆಗೆ ಅಂದ್ರೆ ನೀವು ಹೋಗ್ಬಿಟ್ಟು ಮೈಕಲ್ಗೆ ಅದನ್ನ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮೈಕಲ್ ಅದು ಹಿಂಗಲ್ಲ ಅಂತ ಅದನ್ನ ನಾನ್ ಮಾಡಿದೀನಿ. ಆಕ್ಚುಲಿ ನಾನು ಎಫರ್ಟ್ ಎಲ್ಲಾ ಕಡೆನೇ ಹಾಕಿದೀನಿ. ಈಗ ನನಗೂ ಮೈಕಲ್ಗೆ ಫಸ್ಟ್ ಒಂದ್ ವೀಕ್ ಅಲ್ಲಿ ಇನ್ ಬಿಟ್ವೀನ್ ಸ್ವಲ್ಪ ಒಂದು ಗ್ಲಿಚ್ ಆಗಿತ್ತು, ಅದಕ್ಕೆ ಹೋಗ್ಬಿಟ್ಟು ಮೈಕಲ್ಗೆ ಹಿಂಗೆಲ್ಲ ಹೇಳಿದೀನಿ, ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಬಟ್ ಸಂಗೀತ ಅವ್ರ ಎಫರ್ಟ್ ಹಾಕಿಲ್ಲ ಅಂತ ಅನ್ಸುತ್ತೆ ಅಲ್ಲಿ ಹೋಗ್ಬಿಟ್ಟು ಒಂದು ಕೂತ್ಕೊಂಡ್ಬಿಟ್ಟು. ಬಟ್ ಅವ್ರು ಹೇಳ್ತಾರೆ ನಾನು ಟ್ರೈ ಮಾಡ್ತಾ ಇದ್ದೆ ಅಂತ. ಬಟ್ ಟ್ರೈ ಮಾಡೋ ರೀತಿ ಕೂಡ ಒಂದು ಇರತ್ತೆ. ಒಂದು ಎಲ್ಲ ನೀವು ಕೆಲವೊಮ್ಮೆ ಓಕೆ ನೀವು ಬಗ್ಬೇಡಿ, ಕೆಳಗೆ ಬಂದ್ಬಿಟ್ಟು ಮಾತಾಡ್ಬೇಡಿ, ಬಟ್ ಒಂದ್ ಮನುಷ್ಯನ ಹತ್ರ ಹೋಗ್ಬಿಟ್ಟು ಕೂತ್ಕೊಂಡು ಇಲ್ಲ ನಾನು ಇಲ್ಲಿ ರಾಂಗ್ ಆಯ್ತು ನಂದು, ಬಟ್ ನೀನು ಇಲ್ಲಿ ರಾಂಗ್ ಇದೆಯಾ, ಇಲ್ಲಿ ಸರಿ ಮಾಡ್ಕೊಳ್ಳೋಣ ಅಂತ ಒಂದು ಆ ಎಫರ್ಟ್ ಅವರು ಅಲ್ಲಿ ಹಾಕಿಲ್ಲ. ಮೈಕಲ್ ಆಗ್ಲಿ ವಿನಯ್ ಆಗ್ಲಿ ಆ ಕಡೆಂದು ತಪ್ಪಿರ್ಬೋದು, ಬಟ್ ಎಲ್ಲಿ ಅವಾಗ ಎಫರ್ಟ್ ಹಾಕಲ್ಲ. ಮತ್ತೆ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ನೀನ್ ಯಾಕೆ ನಾನು ಇಷ್ಟು ತಪ್ಪಾಗಿದೆ ನಂದೇ ಲೈಕ್ ವಿಕ್ಟಿಮ್ ತರಾನೇ ತೋರಿಸ್ತಾ ಇದ್ರೆ ಆ ಮನೇಲಿ ಅದು ಆಗಲ್ಲ. ಅದು ಹೊರಗಡೆ ಮೇ ಬಿ ಆಗ್ತಾ, ಆ ಮನೇಲಿ ಅವರು ನೀನ್ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದೇ ಬೇಡ ನನ್ನ ಹತ್ರ ಅಂತ ಹಿಂದೆ ಕೊಡ್ತಾನೆ ಇದ್ರು ಅವರು. ಸೊ ಇಲ್ಲಿ ಅವರು ಬ್ರೇಕ್ ಡೌನ್ ಹೇಳುವಾಗ ನನಗೆ ಇವಾಗ ಒಂದು ಡೌಟ್ ಬರ್ತಾ ಇದೆ. ನೀವು ಹೇಳ್ತಾ ಇದ್ರಿ ಸಂಗೀತದ ವಾಯ್ಸ್ ಸ್ವಲ್ಪ ಡಾಮಿನೇಟ್ ಆಗಿರುತ್ತೆ, ನಾವು ಮಾತಾಡೋದು ಅಷ್ಟೇ ಎದುರುಗಡೆ ಇರೋರಿಗೆ ಅದು ಟ್ರಿಗರ್ ಮಾಡತ್ತೆ ಅಂತ. ಯಾರು ಹೇಳಿಲ್ವಾ ಇದನ್ನ ಸಂಗೀತನ್ಗೆ? ಅಂದ್ರೆ ನೀನ್ ಮಾತಾಡ್ತಾ ಇರೋದೇ ನಮಗ್ ಟ್ರಿಗರ್ ಆಗ್ತಾ ಇದೆ, ಅದೇ ಟ್ರಿಗರ್ ಆಗಿ ನಾವು ನಿನಗೆ ಈ ತರ ರಿಯಾಕ್ಟ್ ಮಾಡ್ತಾ ಇದೀವಿ ಅಂತ ಯಾರು ಸಂಗೀತನ್ಗೆ ಹೇಳಕ್ ಟ್ರೈ ಮಾಡಿಲ್ವಾ? ಆಲ್ಮೋಸ್ಟ್ ಐ ಥಿಂಕ್ ತುಕಾಲಿ ಅವರು ತುಂಬಾ ಸರಿ ಹೇಳ್ತಾ ಇದ್ರು ಈ ವಿಚಾರ. ನಾವು ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ರು, ನೀನ್ ಮಾತಾಡ್ಬೇಕಾದ್ರೇನೆ ನನ್ಗೆ ಒಂದು ಬೇರೆ ತರನೇ ವೈಬ್ ಸಿಗತ್ತೆ, ಬೇಡಮ್ಮ ನಾನು ಮಾತಾಡೋದಿಲ್ಲ ನಿಮ್ಮ ಹತ್ರ, ನೀನ್ ಎಲ್ಲಿರ್ತೀಯ ನೀನ್ ಅಲ್ಲೇ ಇರು, ನನ್ಗೆ ಇಷ್ಟನೇ ಇಲ್ಲ ಅಂತ ತುಂಬಾ ಸರಿ ಹೇಳ್ತಾ ಇದ್ರು. ಬಟ್ ಅದು ಏನೋ ಅದು ಈಗೋನು ಬರುತ್ತೆ ಒಂದ್ ಪಾರ್ಟ್ ಅಲ್ಲಿ. ಯಾಕಂದ್ರೆ ನಾನು ಈಗ ಹೋಗ್ಬಿಟ್ಟು ಅಲ್ಲಿ ನಾನು ಹೇಳಿದ್ರೆ ಇಲ್ಲ ಸಾರಿ ನಾನು ಅಂತ ಹೇಳಿದ್ರೆ, ಸೊ ಅವ್ರು ಅದನ್ನ ಮಾಡಕ್ ಇಷ್ಟ ಇರ್ಲಿಲ್ಲ ಅವ್ರಿಗೆ, ಸಂಗೀತ ಅವ್ರಿಗೆ. ಸೊ ಅಲ್ಲಿಂದ ಅವ್ರಿಗೆ ಮೈಕಲ್ ಪದೇ ಹೊಡಿತಾ ಇದ್ರು. ಪ್ರತಿ ಟಾಸ್ಕ್ ಬಂದಾಗ್ಲೂ ಅವ್ರು ಡೈರೆಕ್ಟ್ ಆಗಿ ಹೇಳಲ್ಲ. ಟಾಸ್ಕ್ ಅಥವಾ ಚಟುವಟಿಕೆ ಏನಾದ್ರು ಬಂದ್ರೆ ಅವ್ರು ಡೈರೆಕ್ಟ್ ಆಗಿ ಹೇಳ್ತಾರೆ, ಸಂಗೀತ ಅವ್ರು ನನ್ಗೆ ಇಷ್ಟನೇ ಇಲ್ಲ, ಯಾಕಂದ್ರೆ ಅವರು ಈ ತರ ಕಾರ್ತಿಕ್ ಅವ್ರಿಗೆ ಲೈಫ್ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಎಲ್ಲ ಮಾಡಿದ್ದಾರೆ ಅಂತೆಲ್ಲ ಇದನ್ನ ತಗೋತಾರೆ. ಆಮೇಲೆ ಒಂದು ಅದೇ ಮೇನ್ ಆಗಿ ಕಾರ್ತಿಕ್ ಅವ್ರ ರೆಫರೆನ್ಸ್ ತಗೊಂಡೇ ಮಾತಾಡ್ತಾರೆ. ಅಲ್ಲಿ ಅವ್ರು ತುಂಬಾ ಹಿಟ್ ಆಗತ್ತೆ ಅದು. ಆಕ್ಚುಲಿ ನನ್ಗೆ ನಾನ್ ನೋಟಿಸ್ ಮಾಡಿದ ಪ್ರಕಾರ ಯಾವಾಗ ಕಾರ್ತಿಕ್ ರೆಫರೆನ್ಸ್ ತೆಗೆದು ಮೈಕಲ್ ಅವರು ಅಥವಾ ವಿನಯ್ ಅವರು ಹೇಳ್ತಾರೆ, ಅಲ್ಲಿ ಸಂಗೀತ ಅವ್ರಿಗೆ ತುಂಬಾನೇ ಹರ್ಟ್ ಆಗತ್ತೆ. ಅದು ಅವ್ರು ತೋರ್ಸ್ಕೊಡಲ್ಲ, ಬಟ್ ನಾನು ನೋಡಿದ ಪ್ರಕಾರ ಅವ್ರಿಗೆ ತುಂಬಾ ಹರ್ಟ್ ಆಗತ್ತೆ. ಈ ಹರ್ಟ್ ಎಲ್ಲ ಅವ್ರಿಗೆ ಅಳೋ ತರ ಮಾಡಿದ್ದು ಅಂತಾನು ಹೇಳ್ಬೋದು. ಆಕ್ಚುಲಿ ಸಂಗೀತ ಅವರು ಟೀಮ್ ಲೀಡರ್ ಇದ್ದಾಗ ಯಾವಾಗ್ಲೂ ಅಷ್ಟೇ ಕಾರ್ತಿಕ್ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು, ಅಂದ್ರೆ ನನ್ನ ಟೀಮಿಗೆ ಅವ್ರು ಬೇಕು ಅಂತ. ಜೊತೆಗೆ ಅವರು ಮೈಕಲಿಗೂ ಅಷ್ಟೇ ಹೇಳ್ತಾ ಇದ್ರು, ಅಂದ್ರೆ ಮೈಕಲ್ ಇದ್ರೆ ಸ್ಟ್ರಾಟಜಿ ಚೆನ್ನಾಗಿ ಮಾಡ್ತಾರೆ, ಆಮೇಲೆ ಟೀಮ್ ವಿನ್ ಆಗೋದಿಕ್ಕೆ ಅಂದ್ರೆ ಅವರು ಫ್ರೆಂಡ್ಸ್ ಯಾರೇ ಇರ್ಬೋದು, ಅವರಿಗೆ ವಿನಯ್ ನಮ್ರತ ಎಲ್ಲ ಫ್ರೆಂಡ್ಸ್ ಇರ್ಬೋದು, ಬಟ್ ಗೇಮ್ ಅಂತ ಬಂದಾಗ ಮೈಕಲ್ ಅವ್ರ ಗೇಮ್ ಆಡ್ತಾರೆ ಅಂತ ಮೈಕಲ್ ಸಂಗೀತ ಮೇಲೆ ಅಷ್ಟೊಂದು ರೆಬಲ್ ಆಗೋದಕ್ಕೆ ಕಾರಣ ಏನು ಅಂತ ಲೈಕ್ ಎಲ್ರಿಗೂ ಅದೊಂಥರ ಶಾಕ್. ಅಂದ್ರೆ ಮೈಕಲ್ ಯೂಶಲಿ ಯಾರ ಮೇಲೂ ಆತರ ಇದುವರೆಗೂ ಮಾತಾಡೇ ಇಲ್ಲ, ಬಟ್ ಈ ಲಾಸ್ಟ್ ಒಂದು 2-3 ವೀಕ್ಸ್ ಅಲ್ಲಿ ಸಂಗೀತ ಕಂಪ್ಲೀಟ್ ಆಪೋಸಿಟ್ ಆಗ್ಬಿಟ್ಟಿದ್ದಾರೆ. ಅವ್ರು ಯಾವ ರೀಸನ್ಗೆ ಅಂತ ಮೈಕಲ್ ಮತ್ತೆ ನಾನು ಕೆಲವೊಂದು ಯಾಕೆ ನಾನು ಹೋಗ್ಬೇಕಾದ್ರೆ ಮೈಕಲ್ಗೆ ಅಷ್ಟು ಬೇಜಾರು ಯಾಕಾಯ್ತಂದ್ರೆ, ಮೈಕಲ್ ಮತ್ತೆ ನಾನು ಒಂದು ವಿಚಾರದಲ್ಲಿ ತುಂಬಾನೇ ಸೇಮ್ ಆಗಿ ಯೋಚನೆ ಮಾಡ್ತೀವಿ. ಯಾವ್ದಂದ್ರೆ ನಾವು ಈ ಮನೆಯಲ್ಲಿ ಮುಂದೆ ಹೋಗ್ಬೇಕಾದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಏನ್ ಬರುತ್ತೆ ಅದನ್ನ ನಾವು ತುಂಬಾ ಸೀರಿಯಸ್ ಆಗಿ ತಗೊಳ್ಳೋರಲ್ಲಿ ನಾನು ಮೈಕಲ್ ಟಾಪ್ ಅಲ್ಲಿ ಇದೀವಿ ಅಂತಾನೆ ಹೇಳ್ಕೋಬಹುದು. ಫಸ್ಟ್ ಇಂದಲೂ ನನಗೆ ಕೆಲವೊಂದು ರೀಸನ್ಸ್ ಹೇಳ್ಬೇಕಾದ್ರೆ ನೀವು ಕೇಳಿದ್ರೆ ನಾನು ಹೇಳ್ತೀನಿ ಏನು ಅಂತ ಕೆಲವೊಂದು ವಿಚಾರ. ಸೊ ಮೈಕಲ್ ಮತ್ತೆ ನನ್ಗೆ ಒಂದೇ ಟೀಮಲ್ಲಿ ಬಂದ್ವಿ ಆಕ್ಚುಲಿ ಸಂಗೀತ ಟೀಮಲ್ಲಿ ಏನು ತಗೋಬೇಕಾದ್ರೂ ಮೈಕಲ್ ಬಂದು ನನ್ನ ಹತ್ರ ಹೇಳಿದ್ರು,
ಚಿಕ್ಕ ಅಮೌಂಟ್ ಗೆ ನೀನು ಒಪ್ಕೋಬೇಡ ಅಂತ. ಸೊ ನಮ್ದೊಂದು ಚಿಕ್ಕ ಒಂದು ಬೇರೆ ತರ ನಮ್ ಫ್ರೆಂಡ್ಶಿಪ್ ನಡೀತಾ ಇತ್ತು. ಚಿಕ್ಕ ಅಮೌಂಟ್ ಆಗ್ಲಿ ಅಥವಾ ಯಾವ್ದು ಕೇಳ್ತಾನೆ ಇದ್ರು. ಆಕ್ಚುಲಿ ಮೈಕಲ್ ಸ್ಮಾರ್ಟೇ, ಬಟ್ ಎಲ್ಲೋ ಒಂದ್ ಕಡೆ ನನ್ನ ಹತ್ರ ಅವ್ರಿಗೆ ನನ್ನ ಅಮೌಂಟ್ ಕೂಡ ಬೇಕಿತ್ತು. ಯಾಕಂದ್ರೆ ನಾನೇ ಕಾಂಪಿಟೇಷನ್ ಅಲ್ಲಿ ಇರ್ಬೋದು ಅಂತ ಅವ್ರಿಗೆ ಇತ್ತು, ಅದ್ ನಂಗೆ ಗೊತ್ತಾಗ್ತಾ ಇತ್ತು. ಬಟ್ ಆಸ್ ಅ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಈ ತರನೇ ಹೋಗ್ಬೋದು ಅಂತ. ಸೊ ನಾನು ಅವರ ಸ್ಪೋರ್ಟ್ಸ್ ಮ್ಯಾನ್ ಇದಕ್ಕೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ, ಅವರು ನನ್ನ ಇದಕ್ಕೆ ರೆಸ್ಪೆಕ್ಟ್ ಮಾಡ್ತಾ ಇದ್ರು. ಸೊ ಮೈಕಲ್ಗೆ ಏನಿತ್ತು ಅಂದ್ರೆ ನನ್ನ ಹತ್ರ ಏನ್ ಹೇಳಿದ್ರು ಅಂದ್ರೆ, ಏನೇ ಇರ್ಲಿ ಅವರ ಕ್ಯಾರೆಕ್ಟರ್ ಮತ್ತೆ ನನ್ನ ಕ್ಯಾರೆಕ್ಟರ್ ಎಲ್ಲೂ ಮ್ಯಾಚ್ ಆಗಲ್ಲ, ಅದೆಲ್ಲ ಗೊತ್ತು. ಈಗ ಏನು ಇದು ಗೇಮ್ ಅಂತ ಬಂದಾಗ ನನ್ ಕ್ಯಾಪ್ಟನ್ಸಿ ಹೋಗ್ಬೇಕು, ಆ ಕ್ಯಾಪ್ಟನ್ಸಿ ವಿನ್ ಆಗ್ಬೇಕು, ಆ ಇಮ್ಯುನಿಟಿ ನಂಗೆ ಪಡಿಬೇಕು. ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ವೀಕ್ ಬರೋ ವೀಕ್. ಈ ವೀಕ್ ನಾನು ಸೇವ್ ಆದ್ರೆ ನೆಕ್ಸ್ಟ್ ವೀಕ್ ಇಮ್ಯುನಿಟಿ ಸಿಕ್ಕಿದ್ರೆ ಅದು ನಾನು ಫಿನಾಲೆಗೆ ಆಲ್ಮೋಸ್ಟ್ ನಾನು ಫಿನಾಲೆಯಲ್ಲಿ ಇದ್ದೀನಿ ಅಂತ. ಸೊ ಆ ಒಂದು ತಲೆಯಲ್ಲಿ ಇತ್ತು, ನನಗೂ ಅದು ಇಂಪಾರ್ಟೆಂಟ್ ಆಗಿತ್ತು. ಯಾಕಂದ್ರೆ ಈ ವೀಕ್ ನಾನು ಚೆನ್ನಾಗಿ ಆಡ್ಬೇಕು, ಮತ್ತೆ ಈ ವೀಕ್ ಸೇವ್ ಆಗ್ಬೋದು, ಚೆನ್ನಾಗಿ ಆಡಿದ್ರೆ ಖಂಡಿತ ಸೇವ್ ಆಗ್ಬೋದು ಅಂತ ಒಂದು ಇದಿತ್ತು. ಬಟ್ ಆ ಸೇವ್ ಅಲ್ಲಿ ನಾನು ಕ್ಯಾಪ್ಟನ್ ಆದ್ರೆ ಮುಂದೆ ಇದರಲ್ಲಿ ಹಿಂಗೂ ಸೇವ್ ಆಗ್ತೀನಿ, ಮತ್ತೆ ಮುಂದೆ ನನ್ನ ಪೊಟೆನ್ಶಿಯಲ್ ತೋರಿಸಬಹುದು ಅಂತ. ಸೊ ಮೈಕಲ್ ಅವ್ರಿಗೆ ಒಂದೇ ಒಂದು ಹೋಪ್ ಇದ್ದಿದ್ದು, ಮತ್ತೆ ಒಂದೇ ಒಂದು ಅವ್ರ ಬಗ್ಗೆ ಒಂದು ಏನು ಸಂಗೀತ ಬಗ್ಗೆ ಒಂದು ಎಲ್ಲೋ ಒಂದ್ ಕಡೆ ಈ ವಿಚಾರ ಬಗ್ಗೆ ಅವರಿಗೆ ಅಟ್ ಲೀಸ್ಟ್ ಇದನ್ನ ಸರಿ ಮಾಡ್ತಾರ ಅನ್ನೋ ಒಂದು ಹೋಪ್ ಇದ್ದಿದೆ. ಅಂದ್ರೆ ಟಾಸ್ಕ್ ಈ ಒಂದು ಮಾಲಕರು ಏನಾಗ್ತಾರೆ ಅದರಲ್ಲಿ ಅವರು ಫೇರ್ ಆಗಿರ್ತಾರಂತ ಒಂದು ಅವ್ರಿಗೆ ಒಂದು ಇದಿತ್ತು. ನನ್ನ ಹತ್ರ ನಂಬಿಕೆ ಇತ್ತು, ನನ್ನ ಹತ್ರನೂ ಬಂದು ಹೇಳ್ತಾ ಇದ್ರು ಏನೇ ಇರ್ಲಿ ಅದು ಇದು ಅಂತ. ಬಟ್ ನನ್ಗೆ ತನೀಶ್ ಹತ್ರ ಹೋಗ್ಬೇಕಾದ್ರೆ ಅವರು ಒಂದು ಫಿಕ್ಸ್ಡ್ ಅಮೌಂಟ್ ಇಂದ ಮೇಲೆ ಹೋಗ್ತಾನೆ ಇಲ್ಲ. ಬಟ್ ಸಂಗೀತ ಹತ್ರ ಹೋಗ್ಬಿಟ್ಟು ನೆಗೋಷಿಯೇಟ್ ಮಾಡಿದ್ದಾರೆ, ಮಾತಾಡಿದ್ದಾರೆ. ಒಂದು 2300 ಪಾಯಿಂಟ್ಸ್, ತನೀಶ್ ಅವ್ರು 1000 ಅಂದ್ರೆ 2300 ಪಾಯಿಂಟ್ಸ್ ಅಲ್ಲಿ ಅವ್ರಿಗೆ ಏನ್ ಅನ್ಸ್ತು ಅಂದ್ರೆ, ಓಕೆ ಇಲ್ಲಿಂದ ನಾನು ಈ ಟಾಸ್ಕ್ ಚೆನ್ನಾಗಿ ಮಾಡಿದ್ರೆ ಸಂಗೀತ ಅವರು ನನ್ಗೆ ಆ ಪಾಯಿಂಟ್ಸ್ ಟಾಸ್ಕ್ ಮಾಡಿದ್ದಕ್ಕೆ ಅಟ್ಲೀಸ್ಟ್ ಅದನ್ನ ಕೊಡ್ತಾರೆ, ಕ್ಯಾಪ್ಟನ್ಸಿ ಟಾಸ್ಕ್ ನಾನು ಹೋಗ್ಬೋದು ಅಂತ. ಅವ್ರಿಗೂ ಅದೇ ಇದ್ದಿದ್ದು, ನನ್ಗೂ ಅದೇ ಇದ್ದಿದ್ದು. ಸೊ ನನ್ನ ವಿಚಾರ ನಾನು ಬಿಡ್ತೀನಿ. ಈಗ ಮೈಕಲ್ ಅವರಿಗೆ ಕೇಳಿದ್ರೆ ಅದೇ ಹೇಳ್ತೀನಿ. ಸೊ ಮೈಕಲ್ ಅವರು ಒಂದ್ ಟಾಸ್ಕ್ ಗೆಲ್ತೀವಿ, ನಾನು ಮತ್ತೆ ಮೈಕಲ್ ಚೆನ್ನಾಗಿ ಆಡ್ತೀವಿ, ಗೆಲ್ತೀವಿ. ಹೌದು, ಬಟ್ಟೆ ಇದ್ರಲ್ಲಿ ಅದ್ರಲ್ಲಿ 3 ರೌಂಡ್ಸ್ ಇತ್ತು. ಫಸ್ಟ್ ರೌಂಡ್ ನಾವು ಗೆಲ್ತೀವಿ, ಬಂದ್ಬಿಟ್ಟು ಸೆಕೆಂಡ್ ರೌಂಡ್ ಅವ್ರು ಗೆಲ್ತಾರೆ, 3ನೇ ರೌಂಡ್ ಮೈಕಲ್ ಚಾನ್ಸ್ ಕೊಡ್ತಾರೆ. ನಾನು ಮೈಕಲ್ ಕೇಳಿದಾಗ ನಾನು ಕೇಳ್ತೀನಿ ಇದರಲ್ಲಿ, ಬಟ್ ಮೈಕಲ್ಗೆ ಚಾನ್ಸ್ ಕೊಡ್ತಾರೆ. ಅವರು ನನ್ ಮಾತ್ ಕೇಳ್ತಾರೆ ಜಾಸ್ತಿ ಅಂತ, ನೀವು ಸ್ವಲ್ಪ ನನ್ ಮಾತ್ ಕೇಳಲ್ಲ ಅಂತ ಮೈಕಲ್ ಕೊಡ್ತಾರೆ, ಆಡ್ತಾರೆ, ಬರ್ತಾರೆ. ಸೊ ಅಲ್ಲಿ ಮೈಕಲ್ಗೆ ಅವರು ಅವ್ರ ಡಿಸ್ಕಷನ್ ಆಗತ್ತೆ. ಮೈಕಲ್ಗೆ ಏನು 3000 ಪಾಯಿಂಟ್ಸ್ ಅಲ್ಲಿ 600 ಪಾಯಿಂಟ್ಸ್ ಬೇಕಿರತ್ತೆ, ಇವರು 250 ಆಫರ್ ತುಂಬಾನೇ ಕಡಿಮೆ ಪಾಯಿಂಟ್ಸ್ ಆಫರ್ ಮಾಡ್ತಾರೆ. ಅದ್ರ ಬಗ್ಗೆ ತುಂಬಾ ಚರ್ಚೆ ಆಗತ್ತೆ ಅವ್ರಿಗಿಬ್ರಿಗೆ. ಆಮೇಲೆ ಮೈಕಲ್ ಬಂದ್ಬಿಟ್ಟು ನನ್ಗೆ ಹೇಳ್ತಾರೆ, ಇದು ಯಾವ ತರ ಅಂತಾನೆ ಅರ್ಥ ಆಗ್ತಾ ಇಲ್ಲ ನನ್ಗೆ, ಅವ್ರು ಏನ್ ಗೇಮ್ ಆಡ್ತಾ ಇದಾರೆ. ನಾನು ಅದೇ ಹೇಳ್ತೀನಿ, ನನ್ಗೆ 100 ಪಾಯಿಂಟ್ಸ್ ಆಫರ್ ಮಾಡಿದ್ದಾರೆ, ನೀನ್ 250 ಹೇಳ್ತಾ ಇದ್ದೀನಿ, 100 ಪಾಯಿಂಟ್ಸ್ ಆಫ್. ನಾವು ಅದನ್ನ ಡಿಸ್ಕಸ್ ಮಾಡ್ತೀವಿ ಆಕ್ಚುಲಿ ಟೀಮ್ ಅಲ್ಲಿ, ಯಾಕಂದ್ರೆ ನಮ್ಗೆ ಮುಂದೆ ಹೋಗ್ಬೇಕಾದ್ರೆ ಗೊತ್ತಿರ್ಬೇಕಾಗತ್ತೆ. ಸೊ ಅದನ್ನ ಡಿಸ್ಕಸ್ ಮಾಡ್ತೀವಿ. ಮಾಡಬೇಡಿ ಅಂತ ಹೇಳ್ತಾರೆ ಸಂಗೀತ, ಬಟ್ ನಾವು ಮಾಡ್ತೀವಿ, ಯಾಕಂದ್ರೆ ನಮ್ಗೆ ಅದು ಬೇಕಾಗತ್ತೆ, ನಮ್ ಟೀಮ್ ಅಲ್ಲೇ ಮಾಡ್ತೀವಿ. ಸೊ ಅವ್ರ ಮುಂದೆ ಹೋಗ್ಬೇಕಾದ್ರೆ ಸಂಗೀತ ನೆಕ್ಸ್ಟ್ ಗೇಮ್ಸ್ ಏನು ಇರುತ್ತೆ ಅಲ್ಲಿ ಅವ್ರಿಗೆ ಅವರು ಏನ್ ಹೇಳ್ತಾರಂದ್ರೆ, ನಿಮ್ಗೆ ನಾನು ಸ್ಕ್ರೀನ್ ಸ್ಪೇಸ್ ಕೊಟ್ಟಿದ್ದೀನಿ ಅಂತ ಒಂದು ಮಾತು ಹೇಳ್ತಾರೆ. ಅಲ್ಲಿ ನಾನಲ್ಲಿ ಆಟ ಕೂಡ ಆಡಿಲ್ಲ, ಹೊರಗಡೆಯಿಂದ ಕೂತ್ಕೋತಾ ಇದ್ದೀನಿ, ನಿಮ್ಗೆ ಸ್ಕ್ರೀನ್ ಸ್ಪೇಸ್ ಸಿಗ್ತಾ ಇದೆ, ನಿಮ್ ಕ್ಯಾಪ್ಟನ್ಸಿ ಟಾಸ್ಕ್ ಹೋಗದೆ ಇದ್ರು ಸ್ಕ್ರೀನ್ ಸ್ಪೇಸ್ ಅಲ್ಲಿ ಜನರು ನೋಡ್ತಾ ಇದ್ದಾರೆ, ನಿಮ್ಗೆ ಅಲ್ಲಿಂದ ವೋಟ್ಸ್ ಬರ್ಬೋದು ಅದು ಇದು ಅಂತ. ಅದು ತುಂಬಾ ಟ್ರಿಗರ್ ಆಗೋಗ್ಬಿಡ್ತಾರೆ ಆ ಒಂದು ವರ್ಡ್ ಅಲ್ಲಿ. ಮೈಕಲ್ ಅವರು ಸ್ಕ್ರೀನ್ ಸ್ಪೇಸ್, ಇವ್ರು ಯಾರು ಕೊಡೋರು ಸ್ಕ್ರೀನ್ ಸ್ಪೇಸ್? ನನ್ಗೆ ಬಿಗ್ ಬಾಸ್ ಕೊಡೋರು, ನಾನು ಬಂದಿದ್ದು ಕಂಟೆಸ್ಟೆಂಟ್, ಬಂದಾಗಿಂದ ನನ್ಗೆ ಸ್ಕ್ರೀನ್ ಸ್ಪೇಸ್ ಸಿಗುತ್ತೆ ಅಂತ. ಬಟ್ ಶ್ರುತಿ ಮೇಡಮ್ ಮುಂದೆ ಸಂಗೀತ ಹೇಳ್ತಾರೆ, ನಾನು ಹೇಳಿದ ಸ್ಕ್ರೀನ್ ಸ್ಪೇಸ್ ಬಂದು ಅಂದ್ರೆ ನಿಮ್ಗೆ ಚಾನ್ಸ್ ಕೊಡ್ತಾ ಇದೀನಿ ಆಟ ಆಡೋದಕ್ಕೆ ಅಂತ. ಬಟ್ ಇಲ್ಲಿ ನೀವ್ ಹೇಳ್ತಾರದ್ ನೋಡಿದ್ರೆ ವೋಟ್ಸ್ ಬರತ್ತೆ ನಿಮ್ಗೆ, ಜನಗಳು ನೋಡ್ತಾರೆ. ಹೌದೌದು, ಆ ತರನೇ ಅವರು ಆಕ್ಚುಲಿ ಹೇಳಿದ್ದು. ಸಂಗೀತ ನನ್ಗೂ ನನ್ನ ಹತ್ರನೂ ಆ ಪಾಯಿಂಟ್ ಯೂಸ್ ಮಾಡಿದ್ದು. ಯಾಕಂದ್ರೆ ನಾನು ಅವ್ರಿಗೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೆ ಸಂಗೀತ ಅವ್ರ ಹತ್ರ, ನನ್ಗೆ ಕ್ಯಾಪ್ಟನ್ಸಿ ಟಾಸ್ಕ್ ಹೋಗೋದು ತುಂಬಾ ಇಂಪಾರ್ಟೆಂಟ್, ಎಲ್ರಿಗೂ ಇದೆ. ಬಟ್ ನನಗೆ ಇಂಡಿವಿಜುವಲ್ ಆಗಿ ನಾನು ಹೇಳ್ಬೇಕಾದ್ರೆ ನನ್ಗೆ ಅಷ್ಟೇ ಇಂಪಾರ್ಟೆಂಟ್, ನಾನು ತುಂಬಾನೇ ಗೌರವ ಕೊಡ್ತೀನಿ, ಅದೆಲ್ಲೂ ಹೇಳಿದೀನಿ ಟಾಸ್ಕ್ ಅಂತ ಬಂದಾಗ. ಯಾಕಂದ್ರೆ ಎರಡು ವೀಕಲ್ಲಿ 2 ವೀಕ್ ಕ್ಯಾಪ್ಟನ್ಸಿ ಟಾಸ್ಕ್ ಮಾಡಿದೀನಿ, ಒಂದ್ರಲ್ಲಿ ಫೈನಲ್ ಬಂದ್ಬಿಟ್ಟು ಸೋತೆ. ಸೊ ಅವಾಗ ಅವ್ರು ಹೇಳ್ತಾರೆ, ನಿಮ್ಮ ನೋಡ್ತಾ ಇದ್ದಾರೆ ಜನರು ಅಂದ್ರೆ ಅವ್ರು ಅದೇ ಅರ್ಥದಲ್ಲಿ ಹೇಳಿದ್ದು, ಲೈಕ್ ನೋಡ್ತಾ ಇದ್ದಾರೆ, ನಿಮ್ಗೆ ವೋಟ್ಸ್ ಬರುತ್ತೆ ಅಂತಾನೆ ಹೇಳಿದ್ದು. ಸೊ ನಮ್ಗೆ ಅರ್ಥ ಮಾಡ್ಕೊಂಡ್ವಿ ನಾನು ಮೈಕಲ್. ಬಟ್ ಅವ್ರು ಆಮೇಲೆ ಶ್ರುತಿ ಮ್ಯಾಮ್ ಬಂದಾಗ ನೀವ್ ಹೇಳ್ದಂಗೆ ಅವ್ರು ಹೇಳಿದ್ರು, ನಾನು ಚಾನ್ಸ್ ಕೊಟ್ಟಿದ್ದು ಅಂದ್ರೆ ನಿಮ್ಮನ್ನ ಸ್ಕ್ರೀನ್ ಸ್ಪೇಸ್ ಅಂದ್ರೆ ನಿಮ್ಗೆ ಆಡಕ್ ಚಾನ್ಸ್ ಕೊಟ್ಟಿದ್ದು ಅಂತ ಹೇಳ್ತಾರೆ. ಬಟ್ ಅವ್ರಿಗೆ ಅಲ್ಲಿ ಎಲ್ಲೋ ಒಂದ್ ಕಡೆ ನನ್ಗೆ ಸಂಗೀತ ಅವ್ರಿಗೆ ಅಲ್ಲಿ ಮೋಸ್ಟ್ಲಿ ಅವ್ರಿಗೆ ಅದನ್ನ ಕ್ಲಿಯರ್ ಆಗಿ ಹೇಳಕ್ ಇಷ್ಟ ಇರ್ಲಿಲ್ಲ ಅನ್ಸತ್ತೆ. ಯಾಕಂದ್ರೆ ಅವರಲ್ಲಿ ರಾಂಗ್ ಆಗಿ ಕಾಣಿಸ್ತಾರೆ ಅಲ್ಲಿ ಹಂಗ ಹೇಳಿದ್ರೆ.
ಬಟ್ ಈ ಪಾಯಿಂಟ್ ಟಾಸ್ಕ್ ಎಲ್ಲದಕ್ಕಿಂತ ಮುಂಚೆಯಿಂದನೂ ಮೈಕಲ್ ಸಂಗೀತ ಮೇಲೆ ಸಿಕ್ಕಾಪಟ್ಟೆ ಟ್ರಿಗರ್ ಆಗ್ಬಿಟ್ಟಿದ್ರು. ನೆಗೆಟಿವ್ ಅನ್ನೋ ಒಂದು ವರ್ಡ್ ನ, ಅಂದ್ರೆ ಸಂಗೀತ ಅಂದ್ರೆ ನೆಗೆಟಿವ್, ನೆಗೆಟಿವ್ ಅಂದ್ರೆ ಸಂಗೀತ, ಹೌದು, ಅಷ್ಟು ಅವರು ಅಗ್ರೆಸಿವ್ ಆಗ್ಬಿಟ್ಟಿದ್ರು ಸಂಗೀತ ಮೇಲೆ. ಅದು ಯಾವ ಕಾರಣಕ್ಕೆ ಅಂತ ಓವರ್ ಆಲ್ ಅವರಿಗೆ ನಾನ್ ಕೇಳ್ದ, ನಾನ್ ಆಫ್ಟರ್ 50 days ಬಂದಿದ್ದು ಕೆಲವೊಂದು ವಿಚಾರಗಳು ಅದಕ್ಕಿಂತ ಮುಂಚೆ ನಡೆದಿತ್ತು, ನಾನು ನೋಡಿದ್ದೆ ಕೂಡ. ಬಟ್ ಮೈಕಲ್ ತಲೆ ಒಳಗಡೆ ಏನ್ ಹೋಗ್ತಾ ಇದೆ ನನಗೆ ಗೊತ್ತಿರ್ಲಿಲ್ಲ. ಬಟ್ ನಾನು ಕೇಳ್ತಾ ಇದ್ದೆ ಯಾಕಂತ. ಬಟ್ ಅವ್ರದ್ದು ಒಂದೇ ಇದ್ದಿದ್ದು, ನಾನು ಫ್ರಾಂಕ್ ಆಗಿ ನನ್ಗೆ ಹೇಳಿದ ಪ್ರಕಾರ ಅವರು ವಿನಯ್ ಅವ್ರು ಹೇಳ್ತಾರೆ ಅಥವಾ ನಾನು ಅದರಿಂದ ಇನ್ಫ್ಲುಯೆನ್ಸ್ ಆಗ್ತಾ ಇಲ್ಲ ಅಥವಾ ನಾವೊಂದು ಫ್ರೆಂಡ್ಶಿಪ್ ಇದ್ರಲ್ಲಿ ಇದೀವಿ, ನನ್ನ ಇದು ಥಾಟ್ ಇದೆ, ನನ್ಗೆ ಯೋಚನೆ ಮಾಡುವ ಶಕ್ತಿ ದೇವರು ಕೊಟ್ಟಿದ್ದಾರೆ. ಬಟ್ ನಾನ್ ನೋಡಿದ ಪ್ರಕಾರ ಕಾರ್ತಿಕ್ ಮತ್ತೆ ಅವ್ರದ್ದು ಏನ್ ಇನ್ಸಿಡೆಂಟ್ ಆಯ್ತು, ಏನೋ ಲಕ್ಕಿ ಪುಷ್ಪವತಿಯ ಏನೋ ಟಾಸ್ಕ್ ಆಯ್ತು ಅಂತ ಅನ್ಸತ್ತೆ ನಾನು ಬರೋಕಿನ ಮುಂಚೆ. ಸೊ ಅದ್ರಲ್ಲಿ ಅವ್ರು ಹೇಳಿದ್ದು ಒಂದು ವಿಚಾರ, ಅದು ಅದೇ ಇನ್ನೋಪ್ರೇಟ್ ಆಗಿ ಟಚ್ ಮಾಡ್ತಾ ಇದಾರೆ ಅಂತ ನಿಮ್ಗೆ ಗೊತ್ತಿರ್ಬೋದು. ಆ ಒಂದು ಏನೋ ಕಾರ್ತಿಕ್ ಸಂಗೀತಗೆ ಇನ್ನೋಪ್ರೋಪ್ರಿಯೇಟ್ ಆಗಿ ಟಚ್ ಮಾಡ್ತಾ ಇದ್ದಾರೆ. ಹೌದು, ಅದು ಸಂಗೀತ ಅವ್ರು ಹೇಳಿದ್ದು ಕಾರ್ತಿಕ್ ಅವರಿಗೆ. ಅದು ಅವ್ರಿಗೆ ಲೈಫ್ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಅಂತ ಇಟ್ಕೊಂಡಿದ್ದಾರೆ ಯಾರು ಮೈಕಲ್ ಅವರು ಆ ತಲೆಯಲ್ಲಿ. ಯಾವ ಶೋ ಅಲ್ಲಿ ಆ ತರ ಮಾತು ಯಾವಾಗ ಬರುತ್ತೆ, ಒಬ್ಬನ ಕರಿಯರೇ ಕಂಪ್ಲೀಟ್ ಡ್ಯಾಮೇಜ್ ಆಗೋಗ್ಬಿಡತ್ತೆ ಅಂತ. ಸೊ ಅವ್ರು ಏನ್ ಹೇಳ್ತಾರೆ, ಒಂದು ಗೇಮ್ಗೋಸ್ಕರ ಒಂದು ಲೈಫ್ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಮಾಡೋರು ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ಸೊ ಅಲ್ಲಿಂದ ಅವ್ರಿಗೆ ಆ ರೆಸ್ಪೆಕ್ಟ್ ಕಂಪ್ಲೀಟ್ ಹೋಗ್ಬಿಟ್ಟಿದೆ. ಈ ವಿಚಾರ ಕಾರ್ತಿಕ್ ಗೊತ್ತಿತ್ತ ಸಂಗೀತ ಈ ತರ ಮಾತಾಡಿದ್ದಾರೆ ಅಂದ್ರೆ, ಕಾರ್ತಿಕ್ ಸಂಗೀತನ ಇನ್ನೋಪ್ರೋಪ್ರಿಯೇಟ್ ಆಗಿ ಟಚ್ ಮಾಡ್ತಾ ಇದಾರೆ ಅಂತ, ಸಂಗೀತ ಮನ್ಸಲ್ಲಿದೆ ಅಂತ. ಇಲ್ಲ, ಮನ್ಸಲ್ಲಿದೆ ಅಂತ ಅದನ್ನ ಅವ್ರು ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಅದನ್ನ ಅವ್ರು ಆಮೇಲೆ ಹೇಳಿದ್ರು. ಅದು ಮಾತು ಇನ್ನೊಮ್ಮೆ ಬಂತು. ಅದು ಆಕ್ಚುಲಿ ಇನ್ನೊಮ್ಮೆ ಬಂದಾಗ, ಇನ್ನೊಮ್ಮೆ ಯಾವ್ದು ನಾನು ಇದ್ದಾಗ್ಲೇ ಒಂದು ಟಾಸ್ಕ್ ಚಟುವಟಿಕೆ ಬಂದಾಗ ಅದನ್ನ ತಿರ್ಗಾ ಹೇಳ್ತಾರೆ ಅವರು ಮೈಕಲ್. ಅದನ್ನ ಪದೇ ಪದೇ ಹೇಳ್ತಾ ಇದ್ರು, ಈ ತರ ಒಂದು ಸ್ಟೇಟ್ಮೆಂಟ್ ಲೈಫ್ ಡ್ಯಾಮೇಜಿಂಗ್ ಅಂತ ಹೇಳಿದಾಗ ಸಂಗೀತ ಹೇಳ್ತಾರೆ, ನಾನು ಅದು ಹಂಗ ಹೇಳಿದ್ದಲ್ಲ, ಆ ವಿಚಾರ ನಾನು ಇಲ್ಲಿ ಇನ್ನೊಮ್ಮೆ ತೆಗಿಯಲ್ಲ, ಯಾಕಂದ್ರೆ ನಾನು ಕಾರ್ತಿಕ್ ಅದ್ರ ಬಗ್ಗೆ ಮಾತಾಡಿದೀನಿ, ನಾನು ಯಾಕೆ ಹೇಳಿದೀನಿ ಅಂತ ಅವ್ರಿಗೆ ತಿಳಿಸಿದೀನಿ, ನಾನು ಅಲ್ಲೇ ಕ್ಲೋಸ್ ಮಾಡ್ತಿದ್ದೀನಿ ಅಂತ ಅಲ್ಲೇ ಹೇಳಿದ್ದಾರೆ. ಬಟ್ ಮೈಕಲ್ ಅವ್ರು ಅದನ್ನ ತಗೊಳಲ್ಲ, ಅದನ್ನ ಬೈ ಮಾಡಲ್ಲ, ಅವರು ತಲೆಯಲ್ಲಿ ಹಂಗೆ ಇಟ್ಕೊಂಡಿದ್ದಾರೆ. ಮೈಕಲ್ ಕಾರ್ತಿಕ್ ಮೇಲೆ ತುಂಬಾ ರೆಸ್ಪೆಕ್ಟ್ ಇದೆ. ಕಾರ್ತಿಕ್ ಮೇಲೆ ರೆಸ್ಪೆಕ್ಟ್ ಇದೆ ಅಂತ ಅಲ್ಲ, ಅವರಿಗೆ ಕಾರ್ತಿಕ್ ಮೇಲೆ ರೆಸ್ಪೆಕ್ಟ್ ಇದೆ ಅಂತ ಅಲ್ಲ, ಅವ್ರು ಯಾರೇ ಆಗ್ಲಿ ಕಾರ್ತಿಕ್ ಜಾಗದಲ್ಲಿ ಯಾರೇ ಇದ್ರು, ನಾನಿದ್ರು ಪ್ರತಾಪ್ ಇದ್ರು, ಒಬ್ರು ಒಂದು ಹುಡುಗಿ ಇನ್ನೊಂದು ಹುಡುಗನ್ಗೆ ಒಂದು ಶೋ ಅಲ್ಲಿ ಆ ತರ ಒಂದು ಇದ್ ಮಾಡಿದ್ರೆ ಅವನ ಕರಿಯರ್ ಡ್ಯಾಮೇಜ್ ಆಗತ್ತೆ. ಅವರಿಬ್ರು ಫ್ರೆಂಡ್ಸ್ ಆಗಿದ್ದವ್ರಿಗೆ ಆ ತರ ಹೇಳೋದಾದ್ರೆ ಯಾರಿಗೂ ಏನು ಹೇಳ್ಬೋದು ಅಂತ ಒಂದು ತಲೆಯಲ್ಲಿ ಬಂದಿತ್ತು. ಅವ್ರ ಬಗ್ಗೆ ರೆಸ್ಪೆಕ್ಟ್ ಅಂತ ಅಲ್ಲ ನನ್ನ ಪ್ರಕಾರ, ನಾನು ನೋಡಿದ ಪ್ರಕಾರ. ಸೊ ಇದು ಎಲ್ಲ ನೆಗೆಟಿವ್ಸ್, ವೆರಿ ಹೈ ನೆಗೆಟಿವ್ಸ್ ಬರ್ತಾ ಇತ್ತು ಅವರಿಗೆ. ಆಮೇಲೆ ಅವರು ಏನು ಮಾಡಕ್ ಹೋಗ್ತಾರೆ ಅಲ್ಲೆಲ್ಲ ಈ ತರ ಆಕ್ಟಿವಿಟೀಸ್ ಅಲ್ಲೂ ಈ ತರ ಇವರು ರೆಸ್ಪಾನ್ಸ್ ನೆಗೆಟಿವ್ಸ್ ಬಂದಾಗ ಅದು ಜಾಸ್ತಿ 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 ಡೆವಲಪ್ ಆಗಿ ಮೈಕಲ್ ಹೊರಗಡೆ, ಅದು ನೀವು ನೋಡಿದ್ರಲ್ಲ ನಮ್ದು ಮಾಲಕರ ಟಾಸ್ಕ್ ಅಲ್ಲಿ ಅವರಿಗೆ ಕಂಪ್ಲೀಟ್ ಇದಾಗ ಹೋಗ್ಬಿಟ್ರು ಅವರು ಮೈಕಲ್. ಯಾಕಂದ್ರೆ ಅವರು ಕೊಟ್ಟಿದ್ದು ದುಡ್ಡು, ಅವ್ರಿಗೆ ಕೊಟ್ಟಂತ ಎಕ್ಸ್ಪ್ಲನೇಷನ್ಸ್ ಅದು ಇದು ಲಾಸ್ಟ್ ಇಟ್ ಅಂತಾನೆ ಹೇಳ್ಬೋದು. ಮೈಕಲ್ ಕಂಪ್ಲೀಟ್ಲಿ ಲಾಸ್ಟ್ ಆಗ್ಬಿಟ್ಟು. ಸಂಗೀತ ಏನಾದ್ರು ಸ್ವಲ್ಪ ಸಾಫ್ಟ್ ಆಗಿ ಮೈಕಲ್ ಹತ್ರ ಮಾತಾಡಿ ಕಾಂಪ್ರ ಆಗ್ಬೋದಾ ಅಂತ, ಅಂದ್ರೆ ಮೈಕಲ್ ಕಾಂಪ್ರ ಆಗ್ತಾರ ಸಂಗೀತ ಜೊತೆ, ಸಂಗೀತ ಏನಾದ್ರು ಹೋಗಿ ಸ್ವಲ್ಪ ಸಾಫ್ಟ್ ಆಗಿ ಮಾತಾಡಿ ಇಬ್ರು ಕೂತ್ಕೊಂಡು ಸಾರ್ಟ್ ಔಟ್ ಮಾಡ್ಕೊಂಡ್ರೆ ಆಗ್ಬೋದು ಅನ್ಸತ್ತೆ. ಯಾಕಂದ್ರೆ ನಾನ್ ನೋಡಿದ್ದು ಮೈಕಲ್ ಪ್ರಕಾರ, ನನ್ಗೆ ಮೈಕಲ್ ತುಂಬಾ ಸರಿ ನನ್ಗೆ ಮೈಕಲ್ ಸುಮ್ಮನೆ ನನ್ನ ರೆಸ್ಪೆಕ್ಟ್ ಇಲ್ಲದೆ ಕೆಲವೊಂದು ಮಾತಾಡ್ತಾರೆ ಅಂತ ಅನ್ಸ್ತು. ಸುಮ್ನೆ ನನ್ನ ಕೆಲವೊಂದವರು ಅಷ್ಟೊಂದು ಮಾತಾಡೋ ಅವಶ್ಯಕತೆ ಇಲ್ಲ, ಕೆಲವೊಂದು ಜೋರಾಗಿ ಮಾತಾಡ್ತಾ ಇದ್ದಾರೆ ಅಥವಾ. ಸೊ ಅವ್ರಿಗೆ ನಾನು ಫಸ್ಟ್ ಒಂದು ಟಾಸ್ಕ್ ಅಲ್ಲಿ ಹೇಳಿದಾಗ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತ ಹೇಳಿದಾಗ ಅವ್ರಿಗೆ ಟ್ರಿಗರ್ ಆಗಿತ್ತು. ಆಕ್ಚುಲಿ ನಾನು ಗೇನ್ಡ್ ಅಂತ ಹೇಳಿದ್ರು. ಆಮೇಲೆ ನಾವು ಒಟ್ಟಿಗೆ ಆತರ ಬೆಡ್ ಶೇರ್ ಮಾಡ್ತಾ ಇದ್ವಿ, ಒಟ್ಟಿಗೆ ನಾವು ಕೆಲವೊಂದು ಟಾಸ್ಕ್ ಮಾಡಿದೀವಿ. ಅವಾಗ ಮಾತಾಡಿದಾಗ ಒಂದು ಸಾಫ್ಟ್ ಆಗಿ ಹೋಗ್ಬಿಟ್ಟು ಅವ್ರಿಗೆ ತಿಳಿಸಿದಾಗ, ಯಾಕಂದ್ರೆ ಒಂದು ಅದೇ ನೀವು ಹೇಳಿದ್ರಲ್ಲ ಡ್ರಾಯಿಂಗ್ ಟಾಸ್ಕ್ ಅಲ್ಲಿ ಅವರು ಏನು ನಿಂಗೆ ಹಿಂಗೆಲ್ಲ ಮಾತಾಡಿದ್ರು. ಆಮೇಲೆ ಅಲ್ಲಿ ನಾನು ರಿಯಾಕ್ಟ್ ಆಗಿಲ್ಲ, ಯಾಕಂದ್ರೆ ನಾವು ಫನ್ ಅಲ್ಲೇ ಹೋಗ್ತಾ ಇತ್ತು ಟಾಸ್ಕ್. ಆದ್ಮೇಲೆ ನಾನು ಕೇಳಿದೆ, ನಾನು ಮೈಕಲ್ ನಿನ್ನ ಹಂಗ್ ಮಾತಾಡಿದ್ ಸರಿಯಾ ಅಲ್ಲಿ, ಯಾಕಂದ್ರೆ ಫನ್ ಟಾಸ್ಕ್ ಅಲ್ಲಿ ಹೋಗ್ತಾ ಇದೆ, ನಾನು ಟ್ರೈ ಮಾಡ್ತಾ ಇದ್ದೀನಿ, ನಾನು ಆರ್ಟಿಸ್ಟ್ ಅಲ್ಲ, ಈ ಡ್ರಾಯಿಂಗ್ ಅಲ್ಲಿ ನಂದು ತುಂಬಾನೇ ಇದಿದೆ, ತುಕಾಲಿ ತರ ನಾನು ತುಂಬಾನೇ ಕೆಟ್ಟದಾಗಿ ಡ್ರಾಯಿಂಗ್ ಮಾಡ್ತೀನಿ ನಾನು, ಬಟ್ ಟ್ರೈ ಮಾಡ್ತಾ ಇದ್ದೀನಿ ವಿನ್ ಆಗ್ಬೇಕಂತ. ಓ ಹೌದಾ, ಸಾರಿ ಅಂತ ಅಲ್ಲೇ ಇಮ್ಮಿಡಿಯೇಟ್ ಆಗಿ ಅಂದ ಅವನು. ಸೊ ನನ್ಗೆ ಅವಾಗ ಖುಷಿ ಅಂತ, ಅಟ್ಲೀಸ್ಟ್ ಅವನಿಗೆ ಅರ್ಥ ಆಗ್ತಾ ಇದೆ. ಸೊ ಸಂಗೀತ ಅವ್ರು ಹೋಗ್ಬಿಟ್ಟು, ಬಟ್ ಅವ್ರ ಪರಿಸ್ಥಿತಿನ ಅವ್ರಿಗೆ ಹೇಳ್ಬೇಕು ಹಿಂಗೆ ಅಂತ. ಜಸ್ಟ್ ಹೋಗ್ಬಿಟ್ಟು ಮೈಕಲ್ ಅವರು ಒಂದು 2 ಸ್ಟೆಪ್ ಕೆಳಗಡೆ ಬರ್ಬೇಕಾಗತ್ತೆ ಹೋಗ್ಬೇಕಾದ್ರೆ. ಈ ತರ ಒಂದು ಕೆಲವು ಚಿಕ್ಕ ವಿಷಯಗಳು ಗೊತ್ತಿಲ್ಲ ನನ್ನ ಲೈಫಲ್ಲಿ. ನಾನು ಯಾವಾಗ ನಾನು 1% ರಾಂಗ್ ಇದ್ದಾಗ ನನ್ಗೆ 2 ಸ್ಟೆಪ್ ಕೆಳಗೆ ಹೋಗ್ಬಿಟ್ಟೆ ಹೇಳೋನು ಎಲ್ಲ ಲೈಫಲ್ಲಿ. ರಾಂಗ್ ಇಲ್ದಾಗ ಮಾತ್ರ ನಾನು ಅದಕ್ಕೆ ಇದಾಗ್ತೀನಿ, ನನ್ನ ಒಂದು ಇದು. ಬಟ್ ಹಂಗ್ ಮಾಡ್ಬೇಕಾಗತ್ತೆ ಅನ್ಸತ್ತೆ. ಹಂಗ್ ಮಾಡಿದ್ರೆ
ಮೈಕಲ್ ಇಸ್ ಅ ಗುಡ್ ಪರ್ಸನ್. ಓಕೆ, ವಿನಯ್ ಮತ್ತೆ ಸಂಗೀತ ಇವಾಗ ಲಾಸ್ಟ್ 2 days ಇಂದ ಸ್ವಲ್ಪ ಅವ್ರಿಬ್ರು ಮಧ್ಯೆ ಒಂದು ಫ್ರೆಂಡ್ಶಿಪ್ ಮೂಡಿದೆ. ಮತ್ತೆ ಲೈಕ್ ಅಲ್ಲಿರೋರೆಲ್ಲ ತುಂಬಾ ಹಳೆ ಪರಿಚಯ ಅವರಿಬ್ರೇನೆ. ಇಬ್ರು ಒಟ್ಟಿಗೆ ಸೀರಿಯಲ್ ಮಾಡಿದ್ದಾರೆ. ಆಕ್ಚುಲಿ ಮತ್ತೇನೋ ಹೊರಗೆ ಇಬ್ರಿಗೂ ಗಲಾಟೆ ಆಗಿದೆ ಅಂತ ಅದ್ರ ಬಗ್ಗೆ ಕೂಡ ಶೇರ್ ಮಾಡಿದ್ರು ಅವರು ಮಾತಾಡ್ತಾ. ಬಟ್ ಇವಾಗ ಏನೋ ಅದೊಂದು ಹೊಸ ಫ್ರೆಂಡ್ಶಿಪ್ ಹುಟ್ಟಿದೆ. ಮತ್ತೆ ಅಂದ್ರೆ ಇನ್ಮೇಲೆ ಅಗ್ರೆಸಿವ್ ಆಗಿ ಆಡೋದ್ ಬೇಡ, ಒಬ್ರಿಗೊಬ್ರು ಟಾಂಟ್ ಕೊಟ್ಕೊಳೋದ್ ಬೇಡ, ಈ ತರ ಎಲ್ಲಾ ಮಾತಾಡ್ಕೊಂತಿದ್ದಾರೆ. ಬಟ್ ಇದು ಲಾಂಗ್ ಟೈಮ್ ಇರುತ್ತೆ ಅಂತ ಅನ್ಸುತ್ತೆ ನಿಮಗೆ? ಅಂದ್ರೆ ಲೈಕ್ ಒಂದು ಟಾಸ್ಕ್ ಏನಾದ್ರು ಶುರು ಆದ್ರೆ ಮತ್ತೆ ಅದೇ ಸಂಗೀತ, ಅದೇ ವಿನಯ್, ಅದೇ ಕಾರ್ತಿಕ್, ಅದೇ ಮೈಕಲ್ ಮತ್ತೆ ಹೊರಗ್ ಬರ್ತಾರ ಅಂತ ನನ್ಗೂ ಹಂಗೆ ಅನ್ಸುತ್ತೆ. ಆಕ್ಚುಲಿ ವಿನಯ್ ಅಂತ ಬಂದಾಗ ವಿನಯ್ ಅವ್ರಿಗೆ ನಾನ್ ನೋಡಿದ ಪ್ರಕಾರ ನನ್ನ ಹತ್ರನೂ ಕೆಲವೊಂದು ಟಿಫ್ ಆಗಿತ್ತು, ಕೆಲವೊಂದು ಚಿಕ್ಕ ಚಿಕ್ಕ ವಿಚಾರ ಇದಾಗಿತ್ತು. ಆಮೇಲೆ ನಾವು ಅಂದ್ರೆ ಚೆನ್ನಾಗಿ ಸ್ಕೂಲ್ ಟಾಸ್ಕ್ ಅಂತ ಬಂದಾಗೆ ತಿರ್ಗಾ ನಾವು ಚೆನ್ನಾಗೇ ಇದ್ವಿ. ಅವ್ರು ಹೇಳಿದ್ರು ಕೂಡ ಕೆಲವೊಮ್ಮೆ, ಯಾಕೆ ಸುಮ್ನೆ ನಾವು ಚೆನ್ನಾಗಿರ್ಬೇಕು, ಸ್ವಲ್ಪದೇನೋ ಇರೋದು ಹೊರಗಡೆ ಸಿಗ್ಬೇಕು ಅಂತ. ಬಟ್ ಅವರು ವಿನಯ್ ಅವರ ಕ್ಯಾರೆಕ್ಟರ್ ಹೆಂಗಂದ್ರೆ ಇಮಿಡಿಯೇಟ್ ಟ್ರಿಗರ್ ಆಗೋಗ್ಬಿಡ್ತಾರೆ. ಟಾಸ್ಕ್ ಅಂತ ಬಂದಾಗ ಅವ್ರು ಎಲ್ಲೋ ಮರ್ತು ಬಿಡ್ತಾರೆ. ನಂಗೆ ಗೊತ್ತಿಲ್ಲ ಅವರ ಕ್ಯಾರೆಕ್ಟರ್ ಹೆಂಗೆ ಇರಬೇಕು ಅಥವಾ ಇದೆ. ರೀಸೆಂಟ್ ಆಗಿ ಅದು ಕೊಳೆ ಒಳ್ಳೆದಲ್ಲ ಬಟ್ಟೆ ಟಾಸ್ಕ್ ಇದ್ದಾಗಲೂ ನಂಗೆ ಕೆಲವೊಂದು ಅವರ ಆಟಿಟ್ಯೂಡ್ ನೋಡೇ ನನ್ಗೆ ಶಾಕ್ ಆಗಿ ಹೋಗ್ಬಿಡ್ತು. ಅದಕ್ಕೆ ನಾನು ತುಂಬಾನೇ ಹಾರ್ಡ್ ಆಗಿ ಹೋದೆ ಅವ್ರಿಗೆ. ಯಾಕಂದ್ರೆ ನನ್ಗೆ ಅದು ತೊಳಕೆ ಆಗಿಲ್ಲ. ಯಾಕಂದ್ರೆ ಏನೋ ಬರ್ತೀಯನೋ ಅಂತ ಹಂಗಿಂಗೆಲ್ಲ ಮೇಲೆ ಮೇಲೆ ಬರ್ತಾ ಇದ್ರು. ಸೊ ಇದು ಯಾಕೆ ಹಿಂಗ್ ಮಾಡ್ತಾ ಇದಾರೆ ಅಂತ. ಆಮೇಲೆ ಅವಳು ಟಾಸ್ಕ್ ಆದ್ಮೇಲೆ ಬಂದು ಸಾರಿ ಹೇಳಿದ್ರು, ಅದು ಇದೆಲ್ಲ ಓಕೆ. ಬಟ್ ನನ್ಗೆ ಅನ್ಸತ್ತೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಆ ತರ ಅಟೆನ್ಷನ್ ತುಂಬಾ ಇಷ್ಟ. ಸೊ ಅವ್ರಿಗೆ ಸುಮ್ನೆ ಇರಕ್ ಆಗಲ್ಲ. ಪ್ಲಸ್ ಅವ್ರಿಗೆ ಒಂದು ಎಲ್ಲೋ ಹಳೇದೆಲ್ಲ ನೆನ್ಪು ಮಾಡ್ಕೊಂಡು ಹೇಳೋದು ತುಂಬಾ ಇಷ್ಟ. ಸೊ ಇದನ್ನೆಲ್ಲ ಅವ್ರು ಬಿಡಲ್ಲ ಅಂತ ಅನ್ಸತ್ತೆ. ಸೊ ಸ್ವಲ್ಪ ಕಷ್ಟ ಅದು. ಫ್ರೆಂಡ್ಶಿಪ್ ತರ ಇರೋದು ಸ್ವಲ್ಪ ಕಷ್ಟನೇ, ಯಾಕಂದ್ರೆ ಟಾಸ್ಕ್ ಅಂತ ಬಂದಾಗ ಅದು ಹೋಗ್ಬಿಡತ್ತೆ. ಓಕೆ, ನೀವು ಮಾವುತ ಅಂತ ಅನ್ಕೊಂಡ್ ಬಂದಾಗ ವಿನಯ್ ಅವ್ರಿಗೆ ಆಕ್ಚುಲಿ ಸ್ವಲ್ಪ ಇಷ್ಟ ಆಗ್ಲಿಲ್ಲ ಅದು. ಅಂದ್ರೆ ಲೈಕ್ ಅವರು ಏನಂದ್ರೆ ಮಾತಾಡ್ತಾ ಮಾತಾಡ್ತಾ ನಿಮಗೆ ಅಲ್ಲಿ ಇಲ್ಲಿ ಟಾಂಟ್ ಕೊಡ್ತಾ ಇದ್ರು. ಆಮೇಲೆ ಮಾವುತ ಅಂತ ಹೇಳಿ ಹೇಳ್ಕೊಂಡ್ ಬಂದು ಏನು ಮಾಡ್ಲಿಲ್ಲ, ಇಲ್ಲಿ ಆನೆ ಗುಲ್ಲಾಗ್ತಾ ಇದಾರೆ ಅಂತೆಲ್ಲ ಮಾತು ಬರ್ತಾ ಇತ್ತು. ಬಟ್ ಲಾಸ್ಟ್ ಟಾಸ್ಕ್ ನಲ್ಲಿ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾರ ಅವರು. ತುಂಬಾ ಚೆನ್ನಾಗಿ ಆಡಿದ್ರು ಅವಿನಾಶ್ ಅಂತ ಹೇಳಿ ಎಲ್ರು ಮುಂದೆನೂ ಅಪ್ರಿಶಿಯೇಟ್ ಮಾಡ್ತಾರೆ. ನಿಮಗೆ ಏನ್ ಅನ್ಸ್ತು ಅವಾಗ? ನಿಜವಾಗ್ಲೂ ನಾನು ಫ್ರಾಂಕ್ ಆಗಿ ಹೇಳ್ಬೇಕಾದ್ರೆ ನಾನು ಹೋದಾಗ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಾನೆ ಹೋಗಿದ್ದು. ಬಟ್ ಸ್ಪೆಷಲ್ ಆಗಿ ವಿನಯ್ ನನ್ಗೆ ಅವರ ಅಗ್ರೆಸಿವ್ ನೇಚರ್ ಅದಿದೆಲ್ಲ ಒಂದ್ ಕಡೆ ಇಷ್ಟ. ಬಟ್ ಈ ಕಡೆ ಯಾವ್ದು ಇಷ್ಟ ಇಲ್ಲ ಅಂದ್ರೆ ಅವರು ಇನ್ನೊಬ್ರನ್ನ ಡೌನ್ ಮಾಡಿ ಮಾತಾಡೋದು ಅಥವಾ ಇನ್ನೊಬ್ಬರ ರೆಸ್ಪೆಕ್ಟ್ ಅನ್ನ ಹಿಡ್ಕೊಂಡು ಅವ್ರಿಗೆ ಡಿಸ್ರೆಸ್ಪೆಕ್ಟ್ ಮಾಡೋದು ಅಥವಾ ಅವ್ರಿಗೆ ಆ ಒಂದು ಟ್ಯಾಕ್ಟಿಕಲ್ಲೇ ಅವ್ರನ್ನ ಅಂದ್ರೆ ಬೀಳೋ ತರ ಮಾಡೋದು, ಅದು ಎಲ್ಲ ಇಷ್ಟ ಇರ್ಲಿಲ್ಲ. ಸೊ ಇದಕ್ಕೋಸ್ಕರ ವಿನಯ್ ಅವರು ಒಂದ್ ಕಡೆ ಒಂದ್ ತಲೆಯಲ್ಲಿ ಇದ್ರು, ಈ ಕಡೆ ಇಷ್ಟು ಕಂಟೆಸ್ಟೆಂಟ್ಸ್ ಇದ್ರು, ವಿನಯ್ ಒಂದ್ ಕಡೆ ತಲೆಯಲ್ಲಿ ಡೆಫಿನೆಟ್ ಆಗಿದ್ರು. ಸೊ ಇದು ಒಂದು ಚಾಲೆಂಜ್ ಅಂತಾನೆ. ಈಗ ನಾವು ಸಚಿನ್ ತೆಂಡೂಲ್ಕರ್ ಬ್ಯಾಟಿಂಗ್ ಬರ್ಬೇಕಾದ್ರೆ ಮೆಗ್ರಾತ್ ಅಥವಾ ದೊಡ್ಡ ದೊಡ್ಡ ಬೌಲರ್ಸ್ ಒಂದ್ ಕಡೆ ಒಂದ್ ತಲೆಯಲ್ಲಿ ಇದ್ದೇ ಇರುತ್ತೆ. ಆಮೇಲೆ ಫುಲ್ ಆಸ್ಟ್ರೇಲಿಯಾ ಟೀಮ್ ಅಂತ ಇಟ್ಕೊಳ್ಳಿ ಒಂದಿದ್ದ. ಸೊ ಇವ್ರು ಒಂದ್ ಕಡೆ ಹಂಗೆ ಇದ್ರು. ಕ್ರಿಕೆಟ್ ರೆಫರೆನ್ಸ್ ಕೊಡ್ತಾ ಇದೀನಿ, ಸಾರಿ, ಯಾಕಂದ್ರೆ ಕ್ರಿಕೆಟರ್ ಆಗಿ ಅದೇ ಬರುತ್ತೆ ಕೆಲವೊಮ್ಮೆ. ಬಟ್ ಕ್ರಿಕೆಟ್ ಅಂದ್ರೆ ತುಂಬಾ ಜನಕ್ಕೆ ಕನೆಕ್ಟ್ ಆಗತ್ತೆ ಅದು. ಸೊ ಹಂಗಿರ್ಬೇಕಾದ್ರೆ ನನ್ಗೆ ಫಸ್ಟ್ ಕೊಟ್ಟಿದ್ದು ಅದಕ್ಕೆ ಟಾಂಟ್. ಬಟ್ ನಾನು ಕೆಲವ್ರು ಕೇಳಿದ್ರು ಇಮಿಡಿಯೇಟ್ ಆಗಿ ನೀವು ಯಾಕೆ ಅವ್ರ ಟೀಮ್ ಅಲ್ಲೇ ಯಾಕೆ ಹೋದ್ರಿ, ಅವ್ರ ಎಗೇನ್ಸ್ಟ್ ಹೋಗ್ಬೇಕು. ಬಟ್ ಗೇಮ್ ಅಂತ ಬಂದಾಗ ನಾನು ವಿನಯ್ ಎಲ್ಲಿದೆ, ನಾನು ಹೊಡಿಬೇಕೀಗ, ಆತರ ನಾನು ಯೋಚನೆ ಮಾಡೋ ಮನುಷ್ಯ ಅಲ್ಲ. ಆಕ್ಚುಲಿ ಸುಮ್ನೆ ಏನೋ ಮಾಡಕ್ ಆಗಲ್ಲ. ಗೇಮ್ ಅಂತ ಬಂದಾಗ ನಾನು ಗೇಮ್ ಅಲ್ಲೇ ಹೋಗ್ಬೇಕು. ಗೇಮ್ ಅಲ್ಲಿ ಒಂದು ಏನು ಟಿಫ್ ಅಂತ ಬಂದಾಗ ಅಲ್ಲಿ ನನ್ಗೆ ರಾಂಗ್ ಕಂಡಾಗ ನಾನು ನಿಲ್ಬೇಕು ಅಂತಾನೆ ಇದ್ದಿದ್ದು. ಸೊ ಅದಕ್ಕೋಸ್ಕರ ಫಸ್ಟ್ ಗೇಮ್ ಅಂತ ಬಂದಾಗ ನನ್ಗೆ ಕ್ಯಾಪ್ಟನ್ ಆಗುವಂತ ಒಂದು ಅಪರ್ಚುನಿಟಿ ಕೂಡ ಇತ್ತು ಇಮಿಡಿಯೇಟ್ ಫಸ್ಟ್ ಡೇ ಹೋದಾಗ್ಲೆ. ಬಟ್ ನಾನು ಮೈಕಲ್ಗೆ ಕೈ ಎತ್ತಿದೆ ಆಕ್ಚುಲಿ, ಇಲ್ಲಾಂದ್ರೆ ನನ್ನ ಜರ್ನಿ ಸ್ವಲ್ಪ ಡಿಫ್ರೆಂಟ್ ಆಗ್ತಿತ್ತು. ಬಟ್ ಇಟ್ಸ್ ಓಕೆ, ಮೈಕಲ್ ಕೈ ಎತ್ತಿದೆ. ಅಲ್ಲಿ ಅವನು ಒಂದ್ ಕಡೆ ಹೇಳ್ತಾನೆ, ಮೈಕಲ್ ನಿನ್ ಜರ್ನಿ ತುಂಬಾ ಡಿಫ್ರೆಂಟ್ ಆಗ್ತಿತ್ತು ಆ ಫಸ್ಟ್ ಡೇ ನೀನ್ ಕ್ಯಾಪ್ಟನ್ ಆಗ್ತಿದ್ರೆ ಅಂತ ಮೈಕಲ್ ನನ್ಗೆ ಹೇಳ್ತಾನೆ ಒಂದ್ಸಲ. ಅದಕ್ಕೆ ಒಂದು ರೆಫರೆನ್ಸ್ ನಮ್ ಕೂಗಿದ್ದು ಹತ್ತಿದ್ದು ಎಲ್ಲೋ ಅಂತ ಅಲ್ಲಿ ಗೊತ್ತಾಗತ್ತೆ ನಂಗೆ. ಸೊ ಬಟ್ ನನ್ ಮೈಕಲ್ ಅದೇ ನೀವ್ ಹೇಳ್ದಂಗೆ ನನ್ಗೆ ಅವನು ಆಟ ಅದಿದೆಲ್ಲ ತುಂಬಾ ಇಷ್ಟ. ಸೊ ಮೈಕಲ್ ಕ್ಯಾಪ್ಟನ್ ಆಗ್ಬೋದು ಅಂತ ನಾನು ಅಲ್ಲಿ ಜೆನ್ವಿನ್ ಆಗಿದ್ದೆ. ನನ್ ಕ್ಯಾಪ್ಟನ್ ಆಗ್ಬೋದಾಗಿತ್ತು ಫಸ್ಟ್ ಡೇನೆ. ನಾನು ಕೈ ಕೆಳಗಡೆ ಇತ್ತಿದ್ರೆ ನನ್ಗೆ 2 ಓಟು, ಮೈಕಲ್ 1 ಓಟು. ನಾನ್ ಕ್ಯಾಪ್ಟನ್ ಅಲ್ಲಿ ನಾನು ಪ್ರತಾಪ್ ಫಸ್ಟ್ ಡೇನೆ ನಾನು ಕ್ಯಾಪ್ಟನ್ ಆಗ್ತಿದ್ದೆ. ಬಟ್ ಮೈಕಲ್ ಚೆನ್ನಾಗಿ ಆಡ್ತಾನಂತ ನಾನು ಕೈ ಎತ್ತಿದ್ದು, ಯಾಕಂದ್ರೆ ನನ್ ಜೆನ್ವಿನ್ ಆಗಿ ನನ್ ಮನ್ಸಲ್ಲಿ ಇರುತ್ತೆ, ನನ್ ಏನಿತ್ತು ಅದನ್ನ ಎತ್ತಿದೆ. ಆಮೇಲೆ ಅದು ಮೈಕಲೇ ಆದ. ಆ ಟೈಮ್ಗೆ ನಾನು ಮೈಕಲ್ ಟೀಮ್ ಹೋಗಿಲ್ಲ ಅಂದ್ರೆ ನಾನು ಹೇಳಿದ್ದಕ್ಕೂ ನಾನು ಏನ್ ತಲೆಯಲ್ಲಿ ಯೋಚನೆ ಮಾಡಿದ್ದಕ್ಕೂ ತುಂಬಾ ರಾಂಗ್ ಅನ್ಸತ್ತೆ. ಎಥಿಕ್ಸ್ ವೈಸ್ ಅಥವಾ ಗೇಮ್ ಪ್ಲಾನ್ ಅಲ್ಲಿ ನಾನು ರಾಂಗ್ ಅನ್ಸತ್ತೆ. ಬಟ್ ಟ್ಯಾಕ್ಟಿಕಲಿ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ನೀನ್ ಹಿಂಗೆ ಆಡ್ಬೇಕು ಅಂತಂದ್ರೆ ಪ್ರತಾಪ್ ಟೀಮ್ ಹೋಗ್ಬೋದಾಗಿತ್ತು.
ಬಟ್ ನನ್ಗೆ ಎಲ್ಲೋ ಅದು ಸರಿ ಕಾಣಿಸಲ್ಲ. ಅದಕ್ಕೋಸ್ಕರ ನಾನು ಮೈಕಲ್ ಟೀಮ್ಗೆ ಹೋಗಿದ್ದು. ಬಟ್ ಗೊತ್ತಿಲ್ಲ, ಎಲ್ಲ ಒಂದೇ ಟೀಮ್ ಬಂದ್ಬಿಟ್ರು. ಮೈಕಲ್, ವಿನಯ್, ನಾನು, ಸ್ನೇಹಿತ ಎಲ್ಲ ಒಂದೇ ಟೀಮ್ ಬಂದ್ಬಿಟ್ರು. ಎಲ್ಲ ಸ್ಟ್ರಾಂಗ್ ಇರೋ ಒಂದ್ ಟೀಮ್ ಆಗೋಗ್ಬಿಡ್ತು. ಸೊ ಅದಕ್ಕೆ ಏನ್ ಅನ್ಸು ಅಂದ್ರೆ ಮಾವುತ ಬಂದ್ಬಿಟ್ಟು ಅವನ್ ಜೊತೆನೆ, ಆನೆ ಜೊತೆನೆ ಆಡ್ತಾ ಇದ್ದಾನೆ, ಅದು ಎಲ್ಲಿ ಎಷ್ಟು ಸರಿ ಅಂತ. ಬಟ್ ನನಗೆ ಯಾಕೆ ಒಂದು ವೀಕ್ ನನ್ಗೆ ಆಡ್ತೀನಿ, ಜಸ್ಟ್ ಟಾಸ್ಕ್ ಪಾರ್ಟ್ ಆಫ್ ದ ಹೋಲ್. ಇದು ಆಕ್ಚುಲಿ ಟಾಸ್ಕ್ ಇಸ್ ಅ ಪಾರ್ಟ್ ಆಫ್ ದ ಹೋಲ್ ಗೇಮ್. ತುಂಬಾನೇ ಗೇಮ್ಸ್ ಇನ್ನು ಒಳಗಡೆಯಿಂದನ ಗೇಮ್ ಆಡ್ಬೇಕು, ಚಟುವಟಿಕೆ ಮಾಡ್ಬೇಕು, ಮನೆಯಲ್ಲಿ ಇದ್ದು ಕೆಲವೊಂದು ಇದ್ ಮಾಡ್ಬೇಕು ಅಂತ. ಸೊ ಹಂಗೋಯ್ತು. ಬಟ್ ಆ ಟೈಮ್ಗೆ ನೀವ್ ಹೇಳ್ದಂಗೆ, ಆ ಪ್ರಶ್ನೆಗೆ, ಆ ಟೈಮ್ಗೆ, ಆ ಟಾಸ್ಕ್ ಅಲ್ಲಿ ಕಾನ್ಶಿಯಸ್ ಆಗಿ ಮಾಡಿದ್ದಲ್ಲ, ನಾನ್ ಮಾಡೇ ಇಲ್ಲ ಇವತ್ತು ಮಾಡ್ಬೇಕು ಅಥವಾ ಅಂತ ಮಾಡಿದ್ದಲ್ಲ. ಎಲ್ಲಿ ನನ್ಗೆ ಸ್ಪಾಂಟೇನಿಯಸ್ ಎಲ್ಲಿ ನಂಗೆ ಆ ತರ ಕಂಟು ನಾನು ನೋಡಿದಾಗ ಅನ್ಸ್ತು ಇವ್ರು ತುಂಬಾನೇ ಹಾರ್ಡ್ ಆಗಿ ಬರ್ತಾ ಇದ್ದಾರೆ. ಇಲ್ಲಿ ನಾನ್ ಒಂದ್ ಸ್ವಲ್ಪನೂ ಲೈಕ್ ಬ್ರೋ ಮಾಡಬೇಡಿ ಅಥವಾ ಹಂಗ್ ಮಾಡಿದ್ರೆ ನನ್ನ ಹೋಲ್ ಏನಿತ್ತು ಆ ಮಾವುತ, ನಾನ್ ಬಂದಿದ್ದೀನಿ, ಎಲ್ಲಿ ನಾನು ಹೇಳಿದೀನಿ ವಿನಯ್ ಜೊತೆ ಟಕ್ಕರ್ ಮಾಡಬೇಕು ಅಂತ, ಕಂಪ್ಲೀಟ್ ಬ್ರೇಕ್ ಆಗ್ತಿತ್ತು. ಇವತ್ತು ನನ್ಗೆ ಹೊರಗ್ ಬಂದ್ಮೇಲೆ ಆ ರೆಸ್ಪೆಕ್ಟ್ ಏನಿದೆ ಆ ಒಂದು ಇದಕ್ಕೂ ಇದೆ ಅಂತ ಹೇಳಿ ನನ್ಗೆ ಇಷ್ಟ ಇದೆ. ಯಾಕಂದ್ರೆ ಆ ಟಾಸ್ಕ್ ಅಥವಾ ಇದನ್ನ ತುಂಬಾ ಎಲ್ಲಾ ಹೇಳ್ತಾ ಇದ್ದಾರೆ, ಆ ವಿಡಿಯೋಸ್ ತುಂಬಾನೇ ಹಾಕ್ತಾ ಇದ್ದಾರೆ ನಮ್ಮ ಈ ಸಪೋರ್ಟರ್ಸ್ ಆಗ್ಲಿ, ಅದನ್ನ ಪದೇ ಪದೇ ಹಾಕ್ತಾರೆ. ಆ ಟಾಸ್ಕ್ ಅಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಕೆಲವು ನೋಡಿದೆ, ಇಬ್ರನ್ನು ಆಕ್ಚುಲಿ ನೀವೇ ಇವ್ರ ಹತ್ರ ತುಕಾಲಿ ಸಂತೋಷ್ ಮತ್ತೆ ವರ್ತೂರ್ ಸಂತೋಷ್ ಹತ್ರ ನೈಟ್ ಅಲ್ಲಿ ಬಾಲ್ಕನಿಯಲ್ಲಿ ಕೂತ್ಕೊಂಡು ಮಾತಾಡುವಾಗ ಹೇಳ್ತೀರಾ ಏನಂದ್ರೆ, ನೋಡಿದ್ಯಾ ಇವಾಗ ನಿಜವಾದ ಮಾವುತ ಯಾರು, ಒಬ್ಬರಿಗೆ ಸೊಂಟ ಮುರಿದೆ, ಅದನ್ನೇ ಒಬ್ರಿಗೆ ಕೈ ಹೋಗಿ ಹಾಕ್ಸಿದ್ದಾರೆ, ಒಬ್ರಿಗೆ ಬೆನ್ನು ಇದಾಕ್ಸಿ. ನಾನು ಯಾಕಂದ್ರೆ ಅವರು ತುಕಾಲಿ ಅವರು ಫ್ರೆಂಡ್ ಆಗಿದ್ರು ತುಂಬಾ ಟೌಂಟ್ ಮಾಡೋರು ನನ್ಗೆ. ಮೇವು ಆಗ್ತಾ ಬಂದಿದ್ದಾರೆ, ಸುದೀಪ್ ಸರ್ ಬಂದಾಗ್ಲು ಆನೆ ಬಂದ್ ಸುಮ್ನೆ, ಮಾವುತ ಬಂದ್ ಸುಮ್ನೆ ಕೂತಿದ್ದಾನೆ, ಮೇವು ಆಗ್ತಾ ಇದ್ದಾನೆ, ಹಂಗಿ ಹಿಂಗೆಲ್ಲ. ಅಂದ್ರೆ ಅವ್ರು ಕಾಮಿಡಿಯಲ್ಲೇ ಒಂದ್ ಫ್ಲೋ ತಗೋತಾ ಇರ್ತಾರೆ ಕೆಲವೊಂದು. ಸೊ ಆವಾಗ ತುಕಾಲಿ ಅವರು ಒಂದು ಸ್ಟ್ಯಾಂಡ್ ತಗೊಂಡ್ರು, ಹೌದು ಮಗ ನೀನು ನಿಜವಾಗ್ಲೂ ಸ್ಟ್ರಾಂಗ್ ಪ್ಲೇಯರ್, ನೀನು ಇರ್ಬೇಕು ಅದು ಇದು ಅಂತ. ಸೊ ಎಲ್ಲೋ ಖುಷಿ ಆಗಿತ್ತು, ತುಂಬಾನೇ ಖುಷಿ ಆಗಿತ್ತು ಅವರು ವಿನಯ್ ಅವರು ಹೇಳಿದಾಗ. ವಿನಯ್ ಅವ್ರಿಗೂ ಒಂದು ಅನ್ಸ್ತು ಅವಾಗ, ಇವನು ಟಫ್ ಇದಾನೆ ಕಂಟೆಸ್ಟೆಂಟ್, ಇವನು ಹೋಗ್ಬೇಕು ಇಲ್ಲಾಂದ್ರೆ ಇವನ ಇದು ಮಾಡ್ಬೇಕು ಅಂತ ಅವ್ರ ತಲೆಯಲ್ಲಿ ಬಂದಿತ್ತು ಅಂತ ನನ್ಗೆ 100% ಗೊತ್ತು. ಅಂದ್ರೆ ಇನ್ಸೈಡ್ ಗೇಮ್ ಅಲ್ಲಿ ನೋಡಿದಾಗ ನನ್ಗೆ ಅನ್ಸ್ತು ಅವರು. ಯಾಕಂದ್ರೆ ಆ ನಂತರ ಅವರು ತುಂಬಾನೇ ತಿರ್ಗಾ ಟಾರ್ಗೆಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಕೆಲವೊಂದು ಬೇರೆ ವಿಚಾರದಲ್ಲಿ. ಆ ಡ್ರಾಯಿಂಗ್ ಟಾಸ್ಕ್ ಅಂತ ಬಂದಾಗ ನನಗೆ ಫನ್ ಆಗಿ ಹೋಗ್ತಾ ಇತ್ತು, ಬಟ್ ಇಲ್ಲಿ ಅವ್ರಿಗೆ ಚಾನ್ಸ್ ಸಿಕ್ತು ಅಂತ ಅವ್ರು ನೋಡಿದ್ರು. ಯಾಕಂದ್ರೆ ಇಲ್ಲಿ ನಾನು ಇವನ್ನ ಇದ್ ಮಾಡ್ತೀನಿ, ಅವನ ಕುಗ್ಸಿ ಅವನ್ನ ಇದ್ ಮಾಡ್ತೀನಿ ಅಂತ ನಂಗೆ ಅದು ಗೊತ್ತಾಗ್ತಾ ಇತ್ತು. ಆಸ್ ಅ ಪರ್ಸನ್ ನಾನು ಗೇಮ್ ಆಡ್ತಾ ಇರೋನು, ಎಲ್ಲಿ ಸಿಗತ್ತೆ ಅಲ್ಲೆಲ್ಲ ಟ್ರೈ ಮಾಡ್ತಾ ಇದ್ರು ಅವರು ಈ ಆ ವೀಕ್ ಅಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ಆ ವೀಕ್ ನಾನು ಹೊರಗೆ ಬಂದೆ. ಇಲ್ಲಾಂದ್ರೆ ಅದು ಚೆನ್ನಾಗಿರ್ತಿತ್ತು ಅಂತ ನನ್ಗೂ ಒಂದು ಆ ಚಾಲೆಂಜ್ಗೆ ನಾನು ಚೆನ್ನಾಗಿರ್ತು ಔಟ್ ಆದೆ ಅಂತ ಅನ್ಸ್ಕೋಬಹುದು. ನೆಕ್ಸ್ಟ್ ಓವರ್ ಚೆನ್ನಾಗಿತ್ತು ಆಕ್ಚುಲಿ. ಓಕೆ, ಪ್ರತಾಪ್ ಮತ್ತೆ ಸಂಗೀತ ಅವ್ರದೇ ಒಂದು ಝೋನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವಾಗೇನೋ ಸಂಗೀತ ಪ್ರತಾಪ್ಗೆ ಇಲ್ಲ ಎಲ್ರ ಜೊತೆ ಮಾತಾಡು, ನಗ್ನಗ್ತಾ ಇರು, ಇನ್ ಸ್ವಲ್ಪ ದಿನನೇ ಇರೋದ್ ನಾವು ಅಂತ ಹೇಳ್ತಿದ್ದಾರೆ. ಬಟ್ ಏನಂದ್ರೆ ಪ್ರತಾಪ್ ಯಾರ ಜೊತೆಗೂ ಅಷ್ಟು ಮಿಂಗಲ್ ಆಗ್ತಾ ಇಲ್ಲ. ನೀವ್ ನೋಡಿದ ಮಟ್ಟಿಗೆ ಪ್ರತಾಪ್ ಹೇಗೆ ಅಂತ? ಪ್ರತಾಪ್ ಅವರು ನಾನು ತುಂಬಾನೇ ಡಿಕೋಡ್ ಮಾಡಕ್ಕೆ ಟ್ರೈ ಮಾಡಿದ್ದೆ. ಪ್ರತಾಪ್ ಅವ್ರ ಬಗ್ಗೆ ನನ್ಗೆ ಹೊರಗಡೆ ಇರ್ಬೇಕಾದ್ರೆ ಒಂದಷ್ಟು ನೋಡಿದಾಗ ಒಂದಷ್ಟು ವಿಚಾರಗಳು, ಅಂದ್ರೆ ಇವರು ನಿಜವಾಗ್ಲೂ ಇಷ್ಟು ಇನೋಸೆಂಟ್ ಅಂತ ಒಂದ್ ತಲೆಯಲ್ಲಿ ಬರ್ತಾ ಇತ್ತು. ಯಾಕಂದ್ರೆ ನಮ್ ತಾಯಿ ನೋಡಿದಾಗ ಅವ್ರಿಗೆ ತುಂಬಾ ಇನೋಸೆಂಟ್ ಅಂತ ಅನ್ಸ್ತು. ನನ್ನ ತಾಯಿ ತುಂಬಾನೇ ಒಂದು ಇನೋಸೆಂಟ್ ಪರ್ಸನ್, ಅವರು ತುಂಬಾನೇ ಮೈಲ್ಡ್ ಕ್ಯಾರೆಕ್ಟರ್ಸ್, ಅವರಿಗೆ ಪ್ರತಾಪ್ ಇಷ್ಟ ಆಗಿದ್ರು. ಸೊ ನಮ್ ತಾಯಿ ಹತ್ರ ಒಪಿನಿಯನ್ ಕೇಳ್ತಾ ಇದೆ, ಅವ್ರದ್ದು ತುಂಬಾನೇ ಒಂದು ನೈವ್ ಕ್ಯಾರೆಕ್ಟರ್ ಆಗಿದ್ರಿಂದ ಇಲ್ಲ ಅವ್ನು ತುಂಬಾ ಪಾಪ ಅವನಷ್ಟಕ್ಕೆ ಇರ್ತಾನೆ ಅಂತಾನೆ ಇತ್ತು. ಬಟ್ ನಾನು ಹೋಗ್ತೀನ ಇಲ್ವಾ ಅಂತ ಗೊತ್ತಿರ್ಲಿಲ್ಲ. ಬಟ್ ಆದ್ರೆ ನಾವು ಗೇಮ್ ಅಂತ ಅಂದಾಗ ಡಿಕೋಡ್ ಮಾಡ್ತಾ ಇದ್ದೆ. ಬಟ್ ಕೆಲವೊಂದ್ ಕಡೆ ನಂಗೆ ಅನ್ಸ್ತಾ ಇತ್ತು ಪ್ರತಾಪ್ ಅವರ ಒಂದು ರಿಯಲ್ ಫೇಸ್ ಇದೆ, ಆಕ್ಚುಲಿ ಬೇರೆ ಒಂದು ಫೇಸ್ ಇದೆ. ಬಟ್ ಅದು ಹೋಗ್ತಾ 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 ಡೆಫಿನೆಟ್ಲಿ ಕಾಣಿಸ್ಬಿಡತ್ತೆ. ಎಲ್ಲಿ 100 days ಆಕ್ಟ್ ಮಾಡಕ್ ಆಗಲ್ಲ ಅಂತ ನನ್ಗೂ ಗೊತ್ತಿತ್ತು. ಬಟ್ ನನ್ಗೆ ಆಪರ್ಚುನಿಟಿ ಸಿಕ್ಕಿದಾಗ ನನ್ಗೊಂದು ಇದೊಂದು ಮೇನ್ ಇನ್ನೊಂದು ಅದೇ ವಿನಯ್ ಅಂತಂತೆಲ್ಲ ಒಂದು ಮೇನ್ ಇದ್ದಾಗ ಇನ್ನೊಬ್ರು ಸ್ಪಿನ್ನರ್ ಇದಾರೆ ಇಲ್ಲಿ. ಈ ಸ್ಪಿನ್ನರ್ ಶೇನ್ ವರ್ನ್ ಅಂತಾನೆ ಇಟ್ಕೊಳ್ಳಿ. ನಾನು ಸಚಿನ್ ತೆಂಡೂಲ್ಕರ್ ಆಗಿ ಹೋದ್ರು ಈ ಶೇನ್ ವರ್ನ್ ಏನ್ ಮಾಡ್ತಾ ಇದ್ದಾನೆ, ಹೆಂಗ್ ಸ್ಪಿನ್ ಮಾಡ್ತಾ ಇದ್ದಾನೆ ಬಾಲ್ ಅದು ಅಂತ ಅಂದ್ರೆ ಇವರೇ ಹೇಳ್ಬೋದು, ಯಾರು ಪ್ರತಾಪ್ ಅವ್ರ ಅಂತಾನೆ ಹೇಳ್ಬೋದು. ಈ ಶೇನ್ ವರ್ನ್ ನೋಡ್ಕೋಬೇಕಲ್ವಾ, ಯಾಕಂದ್ರೆ ಅವ್ನು ಎಲ್ಲೂ ಬಿಟ್ಕೊಡಲ್ಲ, ಯಾವ ತರ ಬಾಲ್ ಆಗ್ತಾ ಇದ್ದಾನೆ, ಏನ್ ಗೂಗ್ಲಿ ಆಗ್ತಾ ಇದ್ದಾನೆ ಅದು ಇದು ಅಂತ. ಸಂಗೀತ ಹತ್ರನು ಬಿಟ್ಕೊಡೋದಿಲ್ಲ, ಇಲ್ಲ ಯಾರ ಹತ್ರ ಆಕ್ಚುಲಿ ನಾನು ಕೆಲವೊಂದ್ಸಲ ಅವ್ರ ಹತ್ರ ಮಾತಾಡಕ್ ಟ್ರೈ ಮಾಡಿದೆ. ಒಂದ್ಸಲ ಓಪನ್ ಅಪ್ ಆಗಿದ್ರು ಅವರು, ಅವರ ಕೆಲ್ಸದ ಬಗ್ಗೆ ಆಗ್ಲಿ ಅಥವಾ ಒಂದ್ ಸ್ವಲ್ಪ ಕೆಲಸ ಸ್ಟಾರ್ಟ್ ಮಾಡಿ ಅವರ ಕೆಲಸಕ್ಕೆ ಅಪ್ರಿಶಿಯೇಟ್ ಮಾಡಿ ಎಲ್ಲೂ. ಬಟ್ ಆ ಫೈನ್ ಲೈನ್ ಇದೆ ನನ್ಗೆ ಗೊತ್ತು, ನನ್ಗೆ ಅವ್ರಿಗೆ ಎಲ್ಲಿ ಅವ್ರಿಗೆ ನಾನು ಏನೋ ಸುಮ್ಮನೆ ಏನೋ ಕೇಳ್ತಾ ಇದ್ದೀನಿ ಅವ್ರ ಕೆಲ್ಸದ ಬಗ್ಗೆ ಅಂತ ಗೊತ್ತಾಗತ್ತೆ ಅಂತ ನನ್ಗೆ ಗೊತ್ತು. ಸೊ ಅದಕ್ಕೆ ತುಂಬಾನೇ ಒಂದು ಕೇರ್ಫುಲ್ ಆಗಿ ಕೆಲವೊಂದು ಕೇಳ್ತಾ ಇದೆ ಕೆಲಸ ಮತ್ತೆ ಇಲ್ಲಿ ಹೆಂಗ್ ನಡೀತಾ ಇದೆ ಅದನ್ನ. ಬಟ್ ಅವರು ವೆರಿ ವೆರಿ ಇಂಟೆಲಿಜೆಂಟ್ ಅಂತಾನೆ ಹೇಳ್ಬೋದು. ಅವ್ರು ಏನೋ ಹೆಂಗ್ ಆಟ ಆಡ್ತಾ ಇದಾರೆ, ವೆರಿ ಬ್ರಿಲಿಯಂಟ್.
ಎಲ್ಲೂ ಬಿಟ್ಕೊಡಲ್ಲ. ಲೈಕ್ ಇಲ್ಲ ಅಣ್ಣ, ಅದು ನಾವೇನೋ ಇದ್ ಮಾಡ್ತಾ ಇದೀವಿ, ಬಟ್ ನಮ್ಗೆ ಈ ತರ ತೋರಿಸ್ತಾ ಇದಾರೆ ಇವರು ಅವರು ಅಂತ ಎಲ್ಲ ಹೇಳ್ಬಿಟ್ಟು ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಕ್ಯಾರೆಕ್ಟರ್. ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ, ಡೆಫಿನೆಟ್ ಆಗಿ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ನನ್ಗೆ ನೆಗೆಟಿವ್ ಅಂತ ಏನು ಇಲ್ಲ, ಟು ಬಿ ವೆರಿ ಹಾನೆಸ್ಟ್. ನನ್ನ ಇದರಲ್ಲಿ ಪ್ರತಾಪ್ ಬಗ್ಗೆ ನೆಗೆಟಿವ್ ಇಲ್ಲ. ಸುಮ್ನೆ ಹೇಳಕ್ ಆಗಲ್ಲ ನನ್ಗೆ ಅವ್ರ ಬಗ್ಗೆ ಏನೋ ನೆಗೆಟಿವ್ ಇದೆ ಅದು ಇದು ಅಂತ. ಪ್ರತಾಪ್ ಅವ್ರ ಬಗ್ಗೆ ನನ್ಗೆ ಅವರ ಆಟ ಆಡೋದು ಓಕೆ, ಅವರ ಒಂದು ಇದು, ಬಟ್ ನನ್ಗೆ ಅವ್ರು ಇನ್ನೂ ಇನ್ವಾಲ್ವ್ ಆಗ್ಬೇಕು. ಅಂದ್ರೆ ಇನ್ನು ಓಪನ್ ಅಪ್ ಆಗಿ ಅವರು ಮಾಡಿದ್ರೆ, ಏನ್ ಮಾಡ್ತಾ ಇದ್ರೆ ಓಪನ್ ಅಪ್ ಆಗಿ ಮಾಡಿದ್ರೆ, ಆಕ್ಟಿವಿಟಿ ಆಗ್ಲಿ ಟಾಸ್ಕ್ ಆಗ್ಲಿ ಅವ್ರಿಗೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಅಷ್ಟೇ. ರಾಕ್ಷಸರು ಗಂಧರ್ವರು ಟಾಸ್ಕ್ ಇರುವಾಗ ನೆಕ್ಸ್ಟ್ ಲೆವೆಲ್ ಅಗ್ರೆಸಿವ್ ಆಗ್ಬಿಡತ್ತದು. ಯಾರು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರೋದಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಪ್ರತಾಪ ಮತ್ತೆ ಸಂಗೀತ ಕಣ್ಣು ಇನ್ನೂ ಡ್ಯಾಮೇಜ್ ಆಗ್ಬಿಡ್ತಿತ್ತು ಅನ್ಸತ್ತೆ. ಬಟ್ ಏನಕ್ಕೆ ಅದು ಅಷ್ಟೊಂದು ಅಗ್ರೆಸಿವ್ ಆಗ್ಬಿಡ್ತು ಅಂತ, ಬಿಕಾಸ್ ನೀವು ಬಂದು ಅದು ಫಸ್ಟ್ ವಾರ ಅನ್ಸತ್ತೆ ನಿಮ್ಗೆ ಟಾಸ್ಕ್ ಎಲ್ಲ ಇದ್ದಿದ್ದು, ಸೆಕೆಂಡ್ ವಾರ. ಸೊ ಅದಷ್ಟು ಅಗ್ರೆಸಿವ್ ಯಾವ ಕಾರಣಕ್ಕಾಯ್ತು ಅಂತ ತುಂಬಾ ಬೇಜಾರಾದಂತ ವಾರ ಅಂತಾನೆ ಹೇಳ್ಬೋದು. ನನ್ಗೆ ತುಂಬಾನೇ ಬೇಜಾರಾದಂತ ವಾರ, ತುಂಬಾನೇ ಲೈಕ್ ಇಷ್ಟೊಂದು ಒಂದು ಗೇಮ್ ಶೋ ಅಲ್ಲಿ ಬೇಕಾ ಅಂತ ಅನ್ಸಿದ್ದು ವಾರ. ಏನಾಗತ್ತಂದ್ರೆ ಫಸ್ಟ್ ನಾವು ರಾಕ್ಷಸರಿದ್ದಾಗ ನಮ್ಗೆ ನೀರೆರ್ಚೋ ಅಂತ ಟಾಸ್ಕ್ ಇದ್ದಾಗ ಎಲ್ಲೋ ಒಂದ್ ಕಡೆ ನಾವು, ಇನ್ಕ್ಲೂಡಿಂಗ್ ಮೀ, ನಾನು ಎಲ್ಲೋ ಫೇಲ್ ಆದ್ವಿ ಅಂತ ಅನ್ಸತ್ತೆ ನನ್ಗೆ ಆನೆಸ್ಟ್ಲಿ ಹೇಳೋದಾದ್ರೆ. ನಾವು ಡಿಟರ್ಜೆಂಟ್ ಇದನ್ನ ನನ್ನ ಐಡಿಯಾ ಅಲ್ಲ, ಅದು ಆಕ್ಚುಲಿ ಕಾರ್ತಿಕ್ ಅವ್ರ ಐಡಿಯಾ ಇದ್ದಿದ್ದು. ಬಟ್ ಆದ್ರೂ ನಾನು ಒಂದ್ ಸ್ವಲ್ಪ ಅಲ್ಲಿ ವಾಯ್ಸ್ ಔಟ್ ಮಾಡಬೇಕಾಗಿತ್ತು ಅಂತ ನನ್ಗೂ ಅನ್ಸತ್ತೆ ಇವಾಗ. ಸೊ ಡಿಸಿಷನ್ ಬಟ್ ನನ್ಗೆ ಅಷ್ಟೊಂದು ತಲೆಗೆ ಹೋಗ್ಲಿಲ್ಲ ಅವಾಗ. ಬಟ್ ಇವಾಗ ನೋಡಿದಾಗ ಸ್ವಲ್ಪ ಕಾನ್ಶಿಯಸ್ ಆಗಿ ನೋಡ್ಬೋದಾಗಿತ್ತು. ಆ ಡಿಟರ್ಜೆಂಟ್ ಪೌಡರ್ ನ ಯೂಸ್ ಮಾಡೋದು ಹೌದು. ಫಸ್ಟ್ ನಾವೇ ಅದನ್ನ ಡಿಟರ್ಜೆಂಟ್ ಪೌಡರ್ ತಗೊಂಡ್ ಬಂದಿದ್ದು, ಅಂದ್ರೆ ಕಾರ್ತಿಕ್ ಅವ್ರು ತಂದಿದ್ದು. ಒಂದು ಟ್ಯಾಕ್ಟಿಕಲಿ ಯೂಸ್ ಮಾಡೋಣ, ನೀರ್ ಹಾಕಿದ್ರೆ ಅವರು ಇದಕ್ಕಿಲ್ಲ. ಬಟ್ ಆ ಡಿಟರ್ಜೆಂಟ್ ಪೌಡರ್ ಇಂದ ಇಷ್ಟೊಂದು ಇದಾಗತ್ತೆ ಅಂತ ಗೊತ್ತಿರ್ಲಿಲ್ಲ ಪವಿಗ್ ಹಾಕ್ಬೇಕಾದ್ರೆ. ಬಟ್ ನಾನು ಆಸ್ ಅ ಹಾನೆಸ್ಟ್ಲಿ ನಾನ್ ನೋಡಿದ ಪ್ರಕಾರ ಪವಿಗ್ ಹಾಕ್ಬೇಕಾದ್ರೆ 1-2 ಸಲ ಪವಿಗ್ ಹಾಕ್ಬೇಕಾದ್ರೆ, ಹಿಂಗೆ ನೀವು ನೋಡ್ಬೋದು ವಿಡಿಯೋ ಕೂಡ, ಎಲ್ಲಾನು ಓಪನ್ ಆಗಿದೆ. ಸೊ ಹಾಕ್ಬೇಕಾದ್ರೆ ನನ್ಗೆ ಎಲ್ಲೋ ಅನ್ಸ್ತು ಪವಿಗೆ ಅವ್ರಿಗೆ ಇದಾಗ್ತಾ ಇದೆ ಅಂತ. ಸೊ ನಾನು ನಾರ್ಮಲ್ ನೀರ್ನ ಅವ್ರಿಗೆ ಹಾಕ್ತೀನಿ ಸ್ವಲ್ಪ ಕ್ಲಿಯರ್ ಮಾಡಿ ಅಂತ. ಹಿಂಗೆ ಡಿಟರ್ಜೆಂಟ್ ಪೌಡರ್ ಇದ್ರು ನಾರ್ಮಲ್ ನೀರ್ನ ಹಾಕ್ತೀನಿ. ಪವಿ ನನ್ ಮೇಲೆ ಇದಾಗ್ತಾರೆ, ಏನ್ ಅವಿ ಏನ್ ಮಾಡ್ತಾ ಇದೆಯಾ, ಕಿವಿಗೆ ಆಗ್ತಾ ಇದೆಯಾ ಅದು ಇದು ಅಂತ. ನಾರ್ಮಲ್ ನೀರ್ನ ಕ್ಲಿಯರ್ ಮಾಡಕ್ ಹಾಕ್ತೀನಿ. ಎಲ್ಲೋ ಒಂದ್ ಕಡೆ ನಾನು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ತೀನಿ. ಆಸ್ ಅ ಪರ್ಸನ್ ನಾನು ಹೇಳ್ದಂಗೆ ಸ್ವಲ್ಪ ಎಂಪತಿ ಜಾಸ್ತಿ ಇದೆ. ಅವ್ರ ಶೂ ಅಲ್ಲಿ ಇದ್ರೆ ನನ್ಗೆ ಹೆಂಗ ಅನ್ಸತ್ತೆ ಅಂತ ನಾನು ಯೋಚನೆ ಮಾಡ್ತೀನಿ. ಸೊ ನಾನು ನೋಡ್ತಾ ಇದ್ದೆ. ಬಟ್ ಕಾರ್ತಿಕ್ ಅವ್ರಿಗೊಂದು ಇದು ಕೂಡ ಕೊಟ್ಟಿದ್ದೆ ಅಲ್ಲಿ, ಇದು ಜಾಸ್ತಿ ಟೈಮ್ ಬೇಡ ಅಂತಾನು ಹೇಳಿದ್ದೆ ನೋಡಿದಾಗ. ಬಟ್ ಅದ್ ನಾವು ಜಾಸ್ತಿ ಮಾಡಿದ್ವಿ, 100% ಮಾಡಿದ್ವಿ. ಬಟ್ ಎಲ್ಲೋ ಒಂದ್ ಕಡೆ ಸ್ವಲ್ಪ ಕೇರ್ಫುಲ್ ಆಗಿದ್ವಿ, 100% ಕೇರ್ಫುಲ್ ಆಗಿದ್ವಿ. ನಾನ್ ಕೇರ್ಫುಲ್ ಆಗಿದ್ದೆ. ತನಿಷಾ ಸ್ವಲ್ಪ ಹಾರ್ಡ್ ಆಗಿ ಹೋಗಿದ್ದಾರೆ ಅದರಲ್ಲಿ. ಅಂದ್ರೆ ಅವರು ಹೇಳ್ತಾರೆ ಏನಾದ್ರು ನಾನು ರೆಸ್ಪಾನ್ಸಿಬಿಲಿಟಿ ಅದು ಒಂದೆರಡು ಹೇಳ್ತಾರೆ. ಅದು ಸ್ವಲ್ಪ ಬಿಟ್ಟು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಅಗೇನ್. ಅದು ತುಂಬಾನೇ ಆ ಸ್ಟೇಟ್ಮೆಂಟ್ ಇಂದ ತುಂಬಾನೇ ಟ್ರಿಗರ್ ಆಗಿದೆ ಆಕ್ಚುಲಿ ಅಲ್ಲಿ ಎಲ್ಲ ಇದ್ದವರಿಗೆ. ನೀನ್ ನೋಡ್ಕೋತೀಯ ಏನಾದ್ರು ಇದಾದ್ರೆ ಅಂತ. ಬಟ್ ಅದನ್ನ ನಾವು ಡಿಟರ್ಜೆಂಟ್ ಪೌಡರ್ ನ ಒಂದು 15 ಮಿನಿಟ್ಸ್ ಅಲ್ಲಿ ನಿಲ್ಸ್ಬಿಡ್ತೀವಿ, ಮತ್ತೆ ನೀರೇ ಟ್ರೈ ಮಾಡ್ತಾ ಇರ್ತೀವಿ. ಸೊ ಎಲ್ಲೋ ಒಂದ್ ಕಡೆ ಸ್ವಲ್ಪ ಕೇರ್ಫುಲ್ ಆದ್ವಿ, ಆಮೇಲೆ ಅಂಡರ್ಸ್ಟ್ಯಾಂಡ್ ಆಯ್ತು ಅದು ಇದು ಅಂತ. ಬಟ್ ಅದೇ ಆ ಕೆಲವು ಸ್ಟೇಟ್ಮೆಂಟ್ಸ್ ಗಳು ಮಾಡಿದ್ದು ಅಲ್ಲಿ ನಾವು ಇದ್ ಮಾಡ್ತೀವಿ ತುಂಬಾ ಟ್ರಿಗರ್ ಮಾಡಿತ್ತು. ಸೊ ಅದು ವಿನ್ ಆದ ನಂತರ. ಬಟ್ ಇವರು ಬಂದಂತ ಈ ಟಾಸ್ಕ್ ಬಂದಂತ ರೀತಿ, ಮತ್ತೆ ಸಂಗೀತ ಅವ್ರನ್ನ ಮತ್ತೆ ಪ್ರತಾಪ್ ಅವ್ರನ್ನ ಡೆಫಿನೆಟ್ ಆಗಿ ಟಾರ್ಗೆಟ್ ಮಾಡಬೇಕು ಅಂತಾನೆ ಇದ್ದಿದ್ದಂತ ಒಂದು, ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ. ಯಾಕಂದ್ರೆ ನಾನು ಇದ್ ಮಾಡ್ತಾ ಇದ್ದೆ, ವಿನಯ್ ಅವ್ರು ನನ್ನ ಟಾರ್ಗೆಟ್ ಮಾಡ್ತಾ ಇದ್ರು 100%. ನನ್ನ ಡೆಫಿನೆಟ್ ಆಗಿ ತುಂಬಾ ಸೆನ್ಸಿಟಿವ್. ನನಗೆ ನಾನು ಮಾತೇ ಹೇಳಿಲ್ಲ, ಟು ಬಿ ವೆರಿ ಆನೆಸ್ಟ್. ನನಗೆ ಸ್ಕಿನ್ ಇಶ್ಯೂಸ್ ಇದೆ, ನನಗೆ ವಾಟರ್ ಇಶ್ಯೂಸ್, ಐಯಲ್ಲಿ ತುಂಬಾನೇ ಎಲರ್ಜಿ ಇದೆ ಕೆಲವೊಂದು ನೀರು ಹೋಗೋದು. ಬಟ್ ಎಲ್ಲೂ ಟಾಸ್ಕ್ ನನ್ಗಿದು ಯಾರಿಗೆ ಮಾಡ್ಬೋದು ಅಂತ ಕೇಳಿದ್ರು, ಯಾರೆಲ್ಲ ಮಾಡಕ್ ಇಷ್ಟ ಇಲ್ಲ ಅಂತ ಕೇಳಿದ್ರು ಸಂಗೀತ ಅವರು. ಯಾರು ಕೈ ಎತ್ತಿಲ್ಲ ನಮ್ 4 ಜನರಲ್ಲಿ. ನನ್ಗೂ ಮಾಡ್ಬೇಕಂದ್ರೆ, ಯಾಕೆ ಟಾಸ್ಕ್ ಅಂತ ಬಂದಾಗ ರೀಸನ್ಸ್ ಕೊಡಕ್ ಆಗಲ್ಲ ಒಂದು. ಮತ್ತೆ ಹುಡುಗರು ಹೋಗೋದೇ ಒಂದು ವಾಸಿ ಅನ್ನೋ ಒಂದು ಏನೋ ಒಂದು ಥಾಟ್. ಯಾಕಂದ್ರೆ ಸಂಗೀತ ಅವರು ಸ್ವಲ್ಪ ಹೆಲ್ತ್ ಇಶ್ಯೂ ಕೂಡ ಇತ್ತು ಅವಾಗ, ನನ್ಗೆ ಗೊತ್ತು ಅದು ಆಕ್ಚುಲಿ. ಆ ದಿನ ಅವರಿಗೆ ಒಂದು ಸ್ವಲ್ಪ ಅದೇ ಒಂದು ಚಿಕ್ಕ ಹೆಲ್ತ್ ಇಶ್ಯೂ ಕೂಡ ಅವ್ರಿಗೆ ಇತ್ತು. ಸೊ ನನ್ನ ಹತ್ರ ಶೇರ್ ಕೂಡ ಮಾಡಿದೆ. ಅದೇ ಸ್ವಲ್ಪ ನಮ್ ಬಾಂಡಿಂಗ್ ಸ್ವಲ್ಪ ಚೆನ್ನಾಗಿರೋದ್ರಿಂದ ಅವ್ರ ನನ್ಗೆ ಗೊತ್ತಿತ್ತು. ಸಂಗೀತ ಅವ್ರಿಗೆ ಹೇಳಿದೆ ನಾನು, ಆರ್ ಯು ಶೋರ್ ನೀವು, ಇಲ್ಲ ನಂಗೆ ಇದು ಮಾಡ್ಲೇಬೇಕು ಅಂತ ಹೇಳಿದ್ರು. ಇಲ್ಲ ಅದಕ್ಕೆ ಇದಕ್ಕೂ ಕನೆಕ್ಷನ್ ಇಲ್ಲ, ನಾನು ಮಾಡ್ತೀನಿ ಅಂತ ಹೇಳಿದ್ರು. ಸೊ ಪ್ರತಾಪ್ ಅವರು ಟಾಸ್ಕ್ ಮಾಡಿರ್ಲಿಲ್ಲ, ಅದಕ್ಕಿಂತ ಮುಂಚೆ ನಾನೇ ಟಾಸ್ಕ್ ಮಾಡಿದ್ದು. ಪ್ರತಾಪ್ ಅವ್ರಿಗೆ ಅಪರ್ಚುನಿಟಿ ಸಿಕ್ಕಿರ್ಲಿಲ್ಲ, ಅವ್ರು ನಂಗೆ ಅಪರ್ಚುನಿಟಿ ಬೇಕಂತಾನೆ ಹೇಳ್ತಾ ಇದ್ರು. ಸಂಗೀತ ಅವರೊಂದು ವಿಷಯ ಕ್ಲಿಯರ್ ಆಗಿ ಹೇಳಿದ್ರು, ನೀವ್ ಎಲ್ಲಿ ಯಾವ ಟಾಸ್ಕಿಗೆ ನೀವು ಬೇಕಂತ ಅನ್ಸತ್ತೆ ಅಲ್ಲಿ ನಾನು ನಿಮ್ಮನ್ನ ಹೇಳ್ತೀನಿ. ಬಟ್ ಯಾವಾಗ
ಪ್ರತಾಪ್ ಅವ್ರು ಅಲ್ಲಿ ಸೂಕ್ತ ಅಂತ ಅನ್ಸತ್ತೆ, ಅಲ್ಲಿ ನೀವು ನಿಮ್ಮ ಇದು ಹೇಳ್ಬಾರ್ದು ಅಂತ. ನಾನು ಹೇಳ್ದೆ ನಾನು ಮಾಡ್ತೀನಿ ಅಂತ. ಅಲ್ಲಿ ಇಲ್ಲ, ಪ್ರತಾಪ್ ಅವ್ರಿಗೆ ಅಪರ್ಚುನಿಟಿ ಸಿಕ್ಕಿಲ್ಲ. ಪ್ರತಾಪ್ ಅವ್ರಿಗೆ ಈಗ ಕರೆದ್ಬಿಟ್ಟು ಕೇಳ್ತೀನಿ, ಆರ್ ಯು ಶ್ಯೂರ್ ಅಂತ ಕೇಳ್ತೀನಿ, ನೋಡಿದ್ರೆ ನೀವು ಮಾಡ್ಬೋದಾ, ಕಷ್ಟ ಇದೆ, ಟಾರ್ಗೆಟ್ ಮಾಡ್ತಾರ ಅಂತಾನು ಹೇಳಿದ್ದೆ. ಇಲ್ಲ, ಇದು ಮಾಡ್ಲೇಬೇಕು ಅಂತ ಹೇಳಿದ್ರು. ಅವ್ರಿಗೊಂದು ಮಾಡ್ಬೇಕಂತ ಇತ್ತು ಪಾಪ, ಯಾಕಂದ್ರೆ ಟಾಸ್ಕ್ ಮಾಡಿಲ್ಲ ಅಂದ್ರೆ ಕಳಪೆ ಬರುತ್ತೆ, ಅದು ಇದು ಮತ್ತೊಂದು ತುಂಬಾನೇ ಸಿಚುವೇಶನ್ಸ್ ಇರತ್ತೆ. ಸೊ ಅವ್ರು ಹಂಗ ಅಲ್ಲಿ ಹೋದಾಗ ಅಲ್ಲಿ ಆದಂತ ಅವರು ಮೋಸ್ಟ್ಲಿ ತುಂಬಾ ಅಗ್ರೆಸಿವ್ ಆದ್ರು ಅಂತ ಅನ್ಸುತ್ತೆ. ನಾವು ಅಷ್ಟು ಅಗ್ರೆಸಿವ್ ಆಗಿರ್ಲಿಲ್ಲ, ಟು ಬಿ ವೆರಿ ಆನೆಸ್ಟ್. ತುಂಬಾ ಅಗ್ರೆಸಿವ್ ಆಗಿ ಇದ್ ಮಾಡಿದ್ರು. ತುಂಬಾ ಬೇಜಾರು ಅನ್ಸು ನಂಗೆ. ಆಕ್ಚುಲಿ ಸಂಗೀತ ಹೋಗ್ಬೇಕಾದ್ರೆ ಕಣ್ಣು ತುಂಬಾ ಸರಿ ಹೇಳಿದೀನಿ ನಾನು. ಬಟ್ ಆಕ್ಚುಲಿ ಲಾಸ್ಟ್ ಪವಿ ಅವ್ರ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಪವಿ ಹೇಳಿದ್ರು ಏನಂದ್ರೆ, ನನಗೂ ಅದೇ ತರಾನೇ ಫುಲ್ ಫೋರ್ಸ್ ಅಲ್ಲೇ ಹಾಕಿದ್ರು ನೀರ್ನ. ಬಟ್ ಏನಂದ್ರೆ ನಾನು ಕಣ್ ಮುಚ್ಕೊಂಡಿದ್ದೆ, ಕಣ್ ಬಿಟ್ಟಿದ್ ಸಂಗೀತನ್ ತಪ್ಪು, ಕಣ್ ಬಿಟ್ಟಿದ್ದಕ್ಕೆ ಅಷ್ಟೆಲ್ಲ ಆಗಿದ್ದು, ಸೋಪ್ ವಾಟರ್ ಕಣ್ಣಿಗೆ ಹೋಗಿದ್ದು ಅಂತ ಹೇಳ್ತಾರೆ. ಇಲ್ಲ, ಹಂಗ್ ಹೇಳಕ್ ಆಗಲ್ಲ. ಆಕ್ಚುಲಿ ಈಗ ಒಂದು ಟಾಸ್ಕ್ ಅಂತ ಬಂದಾಗ ಕಣ್ಣು ಓಪನ್ ಮಾಡ್ತೀವಿ, ಕ್ಲೋಸ್ ಮಾಡ್ತೀವಿ. ಅದು ಕ್ಲೋಸ್ ಇಟ್ಕೊಂಡು ಇರಕ್ ಆಗಲ್ಲ, ಯಾಕಂದ್ರೆ ಕಿವಿಗೆ ಹೋಗುತ್ತೆ. ನ್ಯಾಚುರಲ್ ಮೂವ್ಮೆಂಟ್ಸ್, ನಮ್ಮ ಮೈಂಡ್ ಬಾಡಿ ಮೂವ್ಮೆಂಟ್ಸ್ ಇರ್ಬೇಕಾದ್ರೆ ನಿಮ್ಗೆ ಅಷ್ಟು ಕಾನ್ಶಿಯಸ್ ಇಡಕ್ ಆಗಲ್ಲ. ಕಣ್ಣು ಕ್ಲೋಸ್ ಮಾಡ್ಕೊಂಡು ಇರೋದು ಅಥವಾ ಓಪನ್ ಮಾಡ್ಕೊಂಡಿರೋದು. ಹೌದ್ರ, ಕಣ್ಣು ಕ್ಲೋಸ್ ಮಾಡ್ಕೊಂಡಿದ್ರು, ಓಪನ್ ಮಾಡ್ಕೊಂಡಿದ್ರು. ಅದಕ್ಕೆ ನಾನು ಅವ್ರಿಗೆ ನೀರ್ ಹಾಕಿ ಕ್ಲಿಯರ್ ಮಾಡಿದೀನಿ ಕೂಡ, ನಾರ್ಮಲ್ ನೀರ್ ಹಾಕಿದೀನಿ. ಪವಿ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು. ಸೊ ಇಲ್ಲ, ಅದು ಆತರ ಹೇಳಕ್ ಆಗಲ್ಲ. ಇವ್ರು ಹೇಳ್ತಾ ಇದಾರೆ ಕೆಲವೊಂದು, ಸಂಗೀತ ಅವರು, ಇಲ್ಲ ನನ್ಗೆ ಇದಾಗ್ತಾ ಇದೆ, ಪ್ಲೀಸ್ 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 ಅಂತ. ಬಟ್ ಡಿಸ್ಟೆನ್ಸ್ ಕೂಡ ತುಂಬಾ ಹತ್ರ ಬಂದ್ರು ಅವರು. ಯಾಕಂದ್ರೆ ಸ್ವಲ್ಪ ಡಿಸ್ಟೆನ್ಸ್ ದೂರ ಇದ್ರೆ, ಈಗ ನಾವು ಹಿಂಗ್ ಮಾಡ್ಬೇಕಾದ್ರೆ ನಾವು ಲಾಸ್ಟ್ ಹಿಂಗೆ ಆಗ್ತಾ ಇದ್ದಿದ್ದು. ಸೊ ದೂರದಿಂದ ಹಾಕ್ಬೇಕಾದ್ರೆ ಸ್ವಲ್ಪ ನಿಮ್ ಕಣ್ಣು ಕ್ಲೋಸ್ ಮಾಡಿದ್ರು ಇಲ್ಲಿ ಮಕ ಹಂಗೆ ಕ್ಲೋಸ್ ಬಂದು ನಿಮ್ಗೆ ಟೈಮೇ ಸಿಗಲ್ಲ. ಒಂದ್ ಸ್ವಲ್ಪ ಕಣ್ಣು ಓಪನ್ ಮಾಡಿದ್ರೆ ಟಕ್ ಅಂತ ಹೋಗ್ಬಿಡುತ್ತೆ. ಸೊ ಇಲ್ಲಿ ಡಿಫ್ರೆನ್ಸ್ ಆಯ್ತು ಅದು. ಸೊ ಅದು ಎಲ್ಲ ನಾನು ಒಂದ್ಸಲ ಎದ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ. ಆಕ್ಚುಲಿ ತನೀಶ್ ಅವರಿಗೆ ಉಸಿರುಳ್ಳಿ ಅಂತ ಕೊಟ್ಟಿದ್ದಲ್ಲೇ ನಾನು. ಎಲ್ಲೋ ಒಂದ್ ಕಡೆ ನನ್ಗೆ ಅವ್ರು ನನ್ ಮಾತಾಡಕ್ಕೂ ಬಿಟ್ಟಿಲ್ಲ. ನಾನು ಅಲ್ಲಿ ಹೋಗ್ತೀನಿ, ಅವಾಗ ತನೀಶ್ ಅವ್ರು ಹೇಳ್ತಾರೆ, ನೀವು ಗಂಧರ್ವ ಇದ್ರಲ್ಲೂ ಹೊರಗ್ಬಿಟ್ಟು ನೀವು ಹೋಗ್ತಾ ಇದ್ದೀರಾ, ಅದು ಇದು ಅಂತ. ಸ್ನೇಹಿತ್ಗೆ ಹೇಳ್ತಾ ಇದ್ದೀನಿ ನಾನು. ಸ್ನೇಹಿತ ಅಲ್ಲೇ ಲಾಸ್ಟ್ ಆಗಿದ್ದು ಸ್ನೇಹಿತ. ಆಕ್ಚುಲಿ ನೋಡಿ ಯಾಕೆ ಹಿಂಗ್ ಆಗ್ತಾ ಇದೆ ಅಂತ. ಸ್ನೇಹಿತಿಗೂ ಅದು ತುಂಬಾ ಕ್ರೂಷಿಯಲ್ ವೀಕ್ ಆಗಿತ್ತು. ಬಟ್ ಅಲ್ಲಿ ಅವರು ಸ್ವಲ್ಪ ಅವರಿಗೂ ಅಂದ್ರೆ ಆ ಪಾಯಿಂಟ್ ಅಲ್ಲಿ ಅವರು ಸ್ವಲ್ಪ ಇನ್ನ ಸ್ಟ್ರಾಂಗ್ ಆಗಿ ತಗೋಬೋದಾಗಿತ್ತು. ಒಂದ ಬಿಗ್ ಬಾಸ್ ಹೋಗ್ಬಿಟ್ಟು ರದ್ದು ಮಾಡಿ ಈಗ್ಲೇ ಮಾಡಿ ಅನ್ನೋ ಒಂದು ನಾನಾಗಿದ್ರೆ ಮೇ ಬಿ ಈಗ್ಲೇ ರದ್ದು ಮಾಡಿ ಆಗ್ತಾ ಇಲ್ಲ ಅಂತ ಒಂದನ್ನು ಹೇಳ್ಬೋದಾಗಿತ್ತು. ಸೊ ತುಂಬಾ ಬೇಜಾರಾದಂತ ವಾರ. ತುಂಬಾ ಅಂದ್ರೆ ನನ್ಗೆ ಸಂಗೀತ ಮತ್ತೆ ಪ್ರತಾಪ್, ನಾವು ಕಿಚ್ಚ ಸರ್ ಜೊತೆ ವೀಕೆಂಡ್ ಇದ್ ಮಾಡ್ಬೇಕಾದ್ರೆ ಆ ಗ್ಲಾಸ್ ಹಾಕೊಂಡ್ ಏನ್ ಬರ್ತಾರೆ, ಅಲು ಬಂದಿದೆ ನಂಗೆ. ನಿಜವಾಗ್ಲೂ ಅಳಕ್ ಇದಾಯ್ತು. ಸಂಗೀತ ಅವ್ರ ಬಗ್ಗೆ ತುಂಬಾ ರೆಸ್ಪೆಕ್ಟ್ ಅಂತ ಬಂದಿದ್ದು ಅವಾಗ್ಲೇ. ಯಾಕಂದ್ರೆ ಅವ್ರು ಬಂದ್ಬಿಟ್ಟು ನಾನು ಅವ್ರ ತರ ಕಾನ್ಸ್ಟೆಂಟ್ ಆಗಿ ಮಾತಾಡ್ತಿದ್ದೆ. ಅದೇ ಹೇಳಿದೆ, ನನ್ಗೊಂದು ಬೇರೆ ಒಂದು ಇನ್ನು ಹೊರಗ್ ಬರ್ಬೇಕಾದ್ರೂ ನಾನು ಹೇಳಿದೆ ಅವ್ರಿಗೆ. ಅವ್ರು ಅವಾಗ ಹೇಳಿದ್ರು, ನೀವು ತುಂಬಾ ಟ್ರೈ ಮಾಡಿದ್ರಿ ನನ್ನ ಝೋನ್ ಅಲ್ಲಿ ಬಂದು ಇದ್ ಮಾಡಕ್ಕೆ, ಎಲ್ಲೋ ಒಂದ್ ಕಡೆ ನಾವು ಫೇಲ್ ಆದ್ವಿ ಫ್ರೆಂಡ್ಸ್. ನೀವು ಮನೆ ಒಳಗಡೆ ಹೋಗ್ಬೇಕಾದ್ರೆ ತನಿಷಾ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಹೇಳಿರ್ತೀರಿ. ಬಟ್ ಹೋಗ್ತಾ ಹೆಂಗಂದ್ರೆ ಅವ್ರನ್ನ ನಾಮಿನೇಟ್ ಮಾಡೋದು, ಇಲ್ಲ ಅವ್ರ ನಾಮಿನೇಟ್ ಮಾಡೋದು, ಈ ತರದೆಲ್ಲ ಶುರು ಆಗ್ಬಿಡತ್ತೆ. ಆಮೇಲೆ ಹೊರಗಡೆ ಒಂದು ಮಾತಿದೆ, ಅಂದ್ರೆ ಒಳಗಡೆ ಕಂಟೆಸ್ಟೆಂಟ್ ಗಳ ಫ್ಯಾನ್ಸ್ ಮಾತಾಡ್ತಾ ಇರೋದಿದ್ದು ಏನಂದ್ರೆ, ತನಿಷಾ ಇಂದಾನೆ ಕಾರ್ತಿಕ್ ಮತ್ತೆ ಸಂಗೀತ ಫ್ರೆಂಡ್ಶಿಪ್ ಹಾಳಾಯ್ತು ಅಂತ. ನೀವು ಆ ತರದ್ ಏನಾದ್ರು ನೋಡಿದ್ರಾ, ಅಬ್ಸರ್ವ್ ಮಾಡಿದ್ರಾ? ನನ್ಗೆ ಡೀಪ್ ಆಗಿ ನಾನು ಈ ವಿಚಾರಕ್ಕೆ ಹೋಗಿರ್ಲಿಲ್ಲ, ಟು ಬಿ ವೆರಿ ಆನೆಸ್ಟ್. ನನ್ಗೆ ಅವ್ರದ್ದು ಒಂದು ಡೈನಾಮಿಕ್ಸ್ ಅರ್ಥನೇ ಆಗ್ತಿರ್ಲಿಲ್ಲ. ಒಂದು ತನಿಷಾ, ಕಾರ್ತಿಕ್, ಸಂಗೀತ, ನಾನ್ ನೋಡಿದ ಪ್ರಕಾರ ಆಕ್ಚುಲಿ ಈ ವಿಷಯಕ್ಕೆ ನಾನು ಹೋಗಿರ್ಲಿಲ್ಲ. ಆಕ್ಚುಲಿ ಅದನ್ನ ಅನಲೈಸ್ ಮಾಡಕ್ಕೋ ಅಥವಾ ಪೋಸ್ಟ್ ಮಾಡಕ್ಕೆ ಅಥವಾ ಯಾರ ಹತ್ರ ಕೇಳೋದು ಕೂಡ ಮಾಡಿಲ್ಲ ಆಕ್ಚುಲಿ, ಯಾಕೆ ಹಂಗಿಂಗೆ ಅಂತ. ಬಟ್ ನಾನು ನೋಡಿದ ಒಂದು 4 ವಾರದಲ್ಲಿ ನೋಡಿದ ವಿಷಯ ಏನಂದ್ರೆ, ತನೀಶ್ ಅವರು ಕಾರ್ತಿಕ್ಗೆ ತುಂಬಾನೇ ಕ್ಲೋಸ್ ಇದ್ದಾರೆ ಆಸ್ ಅ ಫ್ರೆಂಡ್. ಅವರು ಆಸ್ ಅ ಫ್ರೆಂಡ್ ತುಂಬಾನೇ ಮಾಡ್ತಾರೆ ಅವರಿಗೆ. ಹೊರಗಿಂದಲೂ ಮೋಸ್ಟ್ಲಿ ಫ್ರೆಂಡ್ಸ್ ಇರ್ಬೇಕು. ಹೌದೌದು. ತನೀಶ್ ಅವರಿಗೆ ಒಂದು ಸಾಫ್ಟ್ ಕಾರ್ನರ್ ಡೆಫಿನೆಟ್ ಆಗಿ ಇದ್ದೇ ಇದೆ. ಇದು ನಾನು ಅಬ್ಸರ್ವ್ ಮಾಡಿದೀನಿ. ಕಾರ್ತಿಕ್ ಅವ್ರ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ 100% ಇದೆ. ಸೊ ಯಾಕಂದ್ರೆ ಕಾರ್ತಿಕ್ ಅವರಿಗೆ ಅವರು ಎಲ್ಲಾ ರೀತಿಯಲ್ಲೂ ಅವ್ರಿಗೆ ಏನೋ ಪೆಟ್ಟಾಗತ್ತೆ, ಅವಾಗ್ಲೂ ಎಲ್ಲಾ ಟೈಮ್ ಅಲ್ಲಿ ಇರ್ತಾರೆ, ಅದು ಇದು ಅಂತ. ಸಂಗೀತಕ್ಕಿಂತಲೂ ಅವ್ರಿಗೆ ಕಾರ್ತಿಕ್ ಅವರಂದ್ರೆ ತುಂಬಾನೇ ಒಂದು ಇಷ್ಟ, ಅದು ಗೊತ್ತಾಗುತ್ತೆ. ಬಟ್ ಅವ್ರು ಹೇಳ್ತಾರೆ ನಂಗೆ ಸಂಗೀತನೂ ಒಳ್ಳೆ ಫ್ರೆಂಡ್ ಅಂತ. ಇವಾಗ ಇದಾಗಿದೆ ಈ ಲಾಸ್ಟ್ ಬರ್ಬೇಕಾದ್ರೆ. ಸೊ ಅಲ್ಲಿ ಡೈನಾಮಿಕ್ಸ್ ಏನಾಗತ್ತೆ ಅಂದ್ರೆ, ಅವ್ರಿಗೆ 3 ಜನ ಒಟ್ಟಿಗಿದ್ದಾಗ ಚೆನ್ನಾಗೇ ಕಾಣಿಸ್ತಾ ಇತ್ತು. ಬಟ್ ಆಮೇಲೆ ನೋಡಿದಾಗ ಮೇ ಬಿ ಕೆಲವೊಂದು ವಿಚಾರದಲ್ಲಿ ತನೀಶಾ ಅವರಿಗೆ ಸಂಗೀತ ಮಾಡೋದು ಇಷ್ಟ ಆಗಿರ್ಲಿಲ್ಲ. ಅದನ್ನ ಅವರು ಹೇಳ್ತಾ ಇದ್ರು ಏನೋ ಅಂತ ನನ್ಗೆ ಗೊತ್ತಿಲ್ಲದೆ ನಂಗೆ ನಾನು ಕೇಳಲಿಲ್ಲ ಅವ್ರು ಮಾತಾಡೋದು. ಯಾಕಂದ್ರೆ ನಾನು ಎಲ್ಲೂ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸುಮ್ನೆ ಕೇಳೋದು ಇವ್ರು ಏನೋ ಅದ್ ಮಾಡ್ತಾ ಇರ್ಲಿಲ್ಲ ನಾನು. ಸೊ ಗೊತ್ತಿಲ್ಲ, ಬಟ್ ಮೇ ಬಿ ಅಂತ ಹೇಳ್ಬೋದು ಅಷ್ಟೇ. ಓಕೆ, ಇನ್ನ ಬಿಗ್ ಬಾಸ್ ಓವರ್ ಆಲ್ ಜರ್ನಿ ನಿಮ್ದು ಹೇಳದಿದ್ರೆ
ಹೇಗ್ ಅನ್ನಿಸ್ತು ನಿಮ್ಗೆ? ಆಮೇಲೆ ನೀವು ಕೂಡ ನೊಂದವರ ಗುಂಪಿನ ಒಬ್ರು ಸದಸ್ಯರಾಗಿದ್ರಿ. ಆಕ್ಚುಲಿ ನಾನು ನೊಂದವರ, ಅದು ನಾವು ಕಾಮಿಡಿಯಲ್ಲೇ ಹೋಗಿದ್ದು. ನಾನು ನೊಂದವರ ಗುಂಪಾಗ್ಲಿ ಅಥವಾ ವಿನಯ್ ಗುಂಪಾಗ್ಲಿ ಕಾರ್ತಿಕ್ ಗುಂಪಾಗ್ಲಿ ಇರ್ಬೇಕಂತ ಹೋದವನೇ ಅಲ್ಲ. ಕಾನ್ಶಿಯಸ್ ಆಗಿ ಎಫರ್ಟ್ ಮಾಡ್ತಾ ಇದ್ದೆ, ಎಲ್ಲಿ ಯಾವ ಗ್ರೂಪ್ ಅಲ್ಲಿ ಇರಬಾರ್ದು, ಎಲ್ರ ಜೊತೆಗೆ ಇರ್ಬೇಕು ಅಂತ. ಎಲ್ರ ಜೊತೆ ಇರ್ಬೇಕಂದ್ರೆ ಒಂದು ಟ್ರಿಪ್ಪಿಗೆ ಹೋದವನಂತಲ್ಲ, ಗೇಮು ಅಂತಾನು ಗೊತ್ತು, ನನ್ಗೆ ಎಲ್ಲಾನು ಗೊತ್ತು. ಬಟ್ ಓವರ್ ಆಲ್ ಒಂದು ಮನೆ ಅಂತ ಬಂದಾಗ, ಬಿಗ್ ಬಾಸ್ ಮನೆ ಅದು. ಸೊ ಮನೆ ಅಂತ ಬಂದಾಗ ನನ್ ಕಡೆಯಿಂದ ಏನಾದ್ರೂ ಒಂದು, ಇದು ನಿಜವಾಗಿ ಹೇಳ್ತಾ ಇದೀನಿ, ಆನೆಸ್ಟ್ಲಿ ಹೇಳ್ತಾ ಇದೀನಿ, ನನ್ ಕಡೆಯಿಂದ ಏನಾದ್ರೂ ಏನೋ ಒಂದು ಇಫ್ ಐ ಕ್ಯಾನ್ ಡೂ ಸಮಥಿಂಗ್ ಟು ಸಮ್ ಒನ್ ಅಂತ ಅನಿಸ್ತಾ ಇತ್ತು. ಲೈಕ್ ಪ್ರತಾಪ್ ಅವ್ರಿಗೆ ನಾನು ಹೇಳೋದ್ರಿಂದ ಪ್ರತಾಪ್ ಅವ್ರಿಗೆ ಏನೋ ಹೆಲ್ಪ್ ಆಗ್ಬೋದು, ಅಥವಾ ಸಂಗೀತ ಮತ್ತೆ ನಾನು ಮಾತಾಡ್ಬೇಕಿದೆ, ಸಂಗೀತ ನಾನು ಹೇಳಿದ್ರೆ ಸಂಗೀತಂಗೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಹೆಲ್ಪ್ ಆಗ್ಬೋದು ಅಂತ ಅನಿಸ್ತಾ ಇತ್ತು. ಸೊ ಎಲ್ಲೋ ಒಂದ್ ಕಡೆ ಈ ಕಡೆ ವರ್ತೂರ್ ಮತ್ತೆ ಇವ್ರು ಇರ್ಬೇಕಾದ್ರೆ, ಸೊ ಇದು ಒಂದು ಒಳಗಡೆಯಿಂದ ಇತ್ತು. ಅದು ಮಾಡಿ ತಪ್ಪ ಸರಿಯಾ ಜನರು ಹೇಳ್ತಾರೆ ಗೊತ್ತಿಲ್ಲ, ಬಟ್ ಇದನ್ನ ನಾನು ಕಾನ್ಶಿಯಸ್ ಆಗಿ ಟ್ರೈ ಮಾಡ್ತಾ ಇದ್ದೆ. ಬಟ್ ನೊಂದವರ ಗುಂಪಂತ ಆದಾಗ ವರ್ತೂರ್ ಸಂತೋಷ್ ಅವ್ರ ಬಗ್ಗೆ ತುಂಬಾನೇ ಜೆನ್ವಿನ್ ಜನ ಅಂತ ಅನಿಸ್ತಾ ಇತ್ತು ನನಗೆ. ಮನಸ್ಸಿಂದ ನನಗೆ ಕೆಲವೊಮ್ಮೆ ಹೊಟ್ಟೆ ಹಸು, ತುಂಬಾ ಹೊಟ್ಟೆ ಹಸು, ನಿಮ್ಗೆ ಗೊತ್ತು ಹೇಗೆ ಪರಿಸ್ಥಿತಿ ಅಲ್ಲಿ, ಊಟ ಕೆಲವೊಮ್ಮೆ ಒಂದು ಊಟ ಮಾತ್ರ ಇರತ್ತೆ, ಹೋಲ್ ಹೌದು ಹಸು ಜಾಸ್ತಿ. ನಾನು ಡೈಲಿ ರೂಟೀನ್ ಅಲ್ಲಿ ತಿಂತಾ ಇರೋನು, ಮತ್ತೆ ಮನೆಯಲ್ಲಿ ಕೂಡ ಒಂದು ಪ್ಯಾಂಪರ್ಡ್ ಬಾಯ್ ಅಂತಾನೆ ಹೇಳ್ಬೋದು. ಅಮ್ಮ ಯಾವಾಗ್ಲೂ ಮಾಡ್ತಾ ಇರೋದು ಅದು ಇದು ಅಂತ. ಸೊ ಅಲ್ಲಿ ನನ್ಗೆ ಒಂದು ಬಾಳೆಯನ್ನ ಇದು ಬೇಕಣ್ಣ ಅಂತ ಸ್ವಲ್ಪ ಜೋರಾಗಿ ಕೆಲವೊಮ್ಮೆ ಮಾತಾಡಿದ್ದಾರೆ. ಬಟ್ ಆದ್ರೂನು ಅವ್ರ ಬಗ್ಗೆ ಒಂದು ರೆಸ್ಪೆಕ್ಟ್, ಗೌರವ ಇತ್ತು. ಒಂದು ಅಣ್ಣನ ತಮ್ಮನ ಗೊತ್ತಿಲ್ಲ ನನ್ಗೆ, ಏಜ್ ಕೇಳಕ್ ಹೋಗಿಲ್ಲ ನಾವು, ಬಟ್ ಎಲ್ಲೋ ಒಂದು ಫ್ರೆಂಡ್ಶಿಪ್ ಬಾಂಡ್ ಇತ್ತು ವರ್ತೂಪ್ ಅವ್ರ ಬಗ್ಗೆ. ಸೊ ಅಲ್ಲಿ ಅವ್ರು ನನ್ಗೆ ಒಂದು ಬಾಳೆಹಣ್ಣು ಕೊಡೋದು, ಒಂದು ಸೇಬ್ ಕೊಡೋದು, ಅಥವಾ ಕಿತ್ಲೆ ಕೊಡೋದು ಮಾಡ್ತಾ ಇದ್ರು ಪಾಪ. ಸೊ ಅವ್ರ ಬಗ್ಗೆ ಒಂದು ಏನೋ ಒಂದು, ಬಟ್ ಅವ್ರ ಲೈಫ್ ಆಗ್ಲಿ, ಆಟ ಅಂತ ಬಂದಾಗ ಅವ್ರು ಹೇಳ್ತಾರೆ, ನನ್ಗೆ ಆಟ ಆಡ್ಬೇಕಂತ ಏನಿಲ್ಲ, ನಾನು ಎಷ್ಟು ಬೇಕು ಅಷ್ಟೇ ಮಾಡ್ತೀನಿ, ಆಮೇಲೆ ಜನರು ನನ್ನ ನೋಡ್ತಾರೆ, ಬೇಕಾದ್ರೆ ಇಡ್ತಾರೆ, ಇಲ್ಲ ಅಂದ್ರೆ ಹೊಡ್ತಾರೆ ಅಂತ. ಅದ್ರ ಬಗ್ಗೆ ನನ್ಗೆ ಜಾಸ್ತಿ ಕಮೆಂಟ್ ಮಾಡಕ್ ಆಗಲ್ಲ, ಅಂದ್ರೆ ಅವರು ಆಟ ಆಡೋದು. ಸೊ ನಾನು ಹೇಳ್ತೀನಿ ಅವ್ರಿಗೆ, ನೀವು ನಿಮ್ಮ ಬೆಸ್ಟ್ ಕೊಡ್ಬೇಕು ಅದು ಇದು. ಅವರಿಗೆ ಗೇಮ್ ಅಂತ ಬಂದಾಗ ಅಗ್ರೆಸಿವ್ ಆಗಿ ಅಥವಾ ಸುಮ್ನೆ ಕಿರ್ಚಾಡಿ ಹಾರಾಡಿ ಕಿತ್ತಾಡಿ ಬೇಡ ಅಂತ. ಸೊ ಈ ತರ ನನ್ಗೆ ಓವರ್ ಆಲ್ ಜರ್ನಿ ನೋಡಿದಾಗ ನನ್ಗೆ ಅನ್ಸತ್ತಂದ್ರೆ, ಇನ್ನ ಒಂದು ಪ್ರಾಬ್ಲಿ ಒಂದು ಈ ವೀಕ್ ಎಲಿಮಿನೇಟ್ ಆದಂತ ವೀಕ್ ನಾನು ಆಗಿಲ್ಲ ಅಂದ್ರೆ ಒನ್ ಆಫ್ ದ ಸ್ಟ್ರಾಂಗ್ ಕಂಟೆಂಡರ್ಸ್ ಫಾರ್ ದ ಟಾಪ್ 5 ಅಂತ ಡೆಫಿನೆಟ್ ಆಗಿ ಹೇಳ್ಬೋದು. ಯಾಕಂದ್ರೆ ಅಗೇನ್ ಕ್ರಿಕೆಟ್ ಅಂತ ನಾನು ಹೇಳ್ದಂಗ ಕೆಲವೊಮ್ಮೆ ಏನಾಗತ್ತೆ ಅಂದ್ರೆ ಬೆಸ್ಟ್ ಆಫ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಅಂತಾನೆ ಹೇಳ್ಬೋದು. ಕೆಲವೊಮ್ಮೆ ಶಾರ್ಟ್ ಸಿಗ್ತಾ ಇರಲ್ಲ, ಅವ್ನು ಒಳ್ಳೆ ಬ್ಯಾಟ್ಸ್ಮನ್ ಆಗಿರತ್ತಾನೆ, ಬಟ್ ಎಲ್ಲ ಬೀಟ್ ಆಗ್ತಾ ಇರತ್ತೆ. ಬಟ್ ಅವ್ನು ಆಡಕ್ ಅವ್ನ್ ಗೊತ್ತು, ಅವ್ನ್ ಗೊತ್ತು ಅವ್ನು ಏನ್ ಆಟ ಆಡ್ಬೋದು ಅದು ಅಂತ. ಬಟ್ ಎಲ್ಲ ಆಡಿ ಲಾಸ್ಟ್ ಇವಾಗ ಒಂದು 4-6 ಈಗ ಕನೆಕ್ಟ್ ಆಗ್ತಾ ಇದೆ ಅಂತ ರೀತಿಗೆ ಒಂದು ಎಡ್ಜಾಗಿ ಕ್ಯಾಚ್ ಬಂದಿದೆ ಅಂತ ಅನ್ಕೋದಾಗ ಸೊ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ಅವ್ನ್ ಗೊತ್ತು ಇವಾಗ ಎಲ್ಲಿ ಶಾರ್ಟ್ಸ್ ಹೋಗ್ತಾ ಇದೆ ಅಂತ. ನನ್ಗೆ 100% ಆ ಫೀಲ್ ಬಂದಿತ್ತು. ಇವಾಗ ನನ್ಗೆ ಕನೆಕ್ಟ್ ಆಗ್ತಾ ಇದೆ ಬಾಲ್, ನನ್ಗೆ ಗೊತ್ತು. ಯಾಕಂದ್ರೆ ಆಲ್ಮೋಸ್ಟ್ ಡೈನಾಮಿಕ್ಸ್ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದೆ. ಲೇಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ, ಲೇಟೆಸ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ ಗೊತ್ತಿಲ್ಲ. ಬಟ್ ಅಮೇಝಿಂಗ್ ಜರ್ನಿ. ನಾನು ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ವೈಲ್ಡ್ ಕಾರ್ಡ್ ಆದ್ರೂ ನಾನು ತಗೊಂಡೆ, ಯಾಕಂದ್ರೆ ನನ್ನ ಲೈಫಲ್ಲಿ ನಾಳೆ ನೋಡಿದವನಲ್ಲ, ಅಂದ್ರೆ ನಾಳೆ ನೆಕ್ಸ್ಟ್ ಸೀಸನ್ ಇನ್ ಫಸ್ಟ್ ಆಗಿ ಬರ್ಬೇಕಾಗಿತ್ತು. ಯು ನೆವರ್ ನೋ ಇನ್ ಲೈಫ್, ನಾಳೆ ನಾವ್ ಇರ್ತೀವಾ ಇಲ್ವಾ. ನಾನು ತುಂಬಾ ಕಳ್ಕೊಂಡಿದ್ದೀನಿ ಕೆಲವೊಮ್ಮೆ ಲೈಫಲ್ಲಿ. ನಾನು ನೆಕ್ಸ್ಟ್ ಇಯರ್ ಮಾಡ್ತೀನಿ, ನಾಳೆ ಮಾಡ್ತೀನಿ, ಅಥವಾ ಈ ಪ್ರಾಜೆಕ್ಟ್ ಈಗ ಬೇಡ ಅದನ್ನ ತಗೊಂಡ್ಬಿಟ್ಟು ನಾನು ಕೆಲವೊಂದು ರಿಲೇಷನ್ಸ್ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ಇದು ಕಳ್ಕೊಳ್ಳೋದು ಬೇಡ ಅಂತ ಒಂದು ರೀಸನ್ಗೋಸ್ಕರ ನಾನು ವೈಲ್ಡ್ ಕಾರ್ಡ್ ಆಕ್ಸೆಪ್ಟ್ ಮಾಡಿದೆ. ಓಕೆ, ನೆಕ್ಸ್ಟ್ ವೀಕ್ ಈ ಜಾಗದಲ್ಲಿ ಯಾರು ಇರ್ಬೋದು? ನೆಕ್ಸ್ಟ್ ವೀಕ್ ಈ ಜಾಗದಲ್ಲಿ ನಾನು ಈ ಸೇವ್ ಅಂತಾನೆ ಅನ್ಕೊಂಡಿದ್ದೆ. ಆಕ್ಚುಲಿ ಆತರ ಕೇಕ್ ಇಡೋ ಅಂತ ಏನಿತ್ತು, ನಾನು ಮೈಕಲ್ಲೇ ನಾನು ನೋಡ್ತಿದ್ದು, ನನ್ಗೆ ಮೈಕಲ್ ಬರುತ್ತೆ ಅಂತ. ಬಟ್ ಸಿರಿ ಮ್ಯಾಮ್ ಬಂದಾಗ ನನ್ಗೊಂದ್ ಸ್ವಲ್ಪ ಹಾರ್ಟ್ ಬ್ರೇಕ್ ಆಯ್ತು. ಆಕ್ಚುಲಿ ನಾನು ಮೈಕಲಲ್ಲಿ ಒಬ್ಬ ಹೋಗ್ಬೇಕು ಅಂತ. ಸೊ ಸಿರಿ ಮ್ಯಾಮ್ ಇರ್ಬೋದು ಅಂತ ಅನ್ಕೋತೀನಿ ಆಕ್ಚುಲಿ ಈ ಇದ್ರಲ್ಲಿ ನೋಡಿದಾಗ ಇವಾಗ. ಯಾಕಂದ್ರೆ ಸಿರಿ ಮ್ಯಾಮ್ ವೀಕ್ ಅಂತ ಹೇಳಲ್ಲ, ಬಟ್ ಅವರಿಗೆ ಈ ಘಟ್ಟದಲ್ಲಿ ತುಂಬಾನೇ ಫಾಸ್ಟ್ ಆಗಿ ಓಡ್ಬೇಕಾಗತ್ತೆ, ತುಂಬಾನೇ ಟಾಸ್ಕ್ ಮಾಡ್ಬೇಕಾಗತ್ತೆ, ಮತ್ತೆ ತುಂಬಾನೇ ಕೆಲವೊಂದು ಚಾರ್ಜ್ ತಗೋಬೇಕಾಗತ್ತೆ, ವಿಚ್ ಮೈಟ್ ಬಿ ಡಿಫಿಕಲ್ಟ್. ಮತ್ತೆ ಅಷ್ಟೇ, ಈ ವೀಕ್ ಅವ್ರಿಗೆ ಕಷ್ಟ ಆಗ್ಬೋದು ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ಅವಿನಾಶ್ಗೆ ಈ ಸೀಸನ್ ಅಲ್ಲಿ ಯಾರು ಗೆಲ್ಬೇಕು? ಪರ್ಸನಲಿ ನನಗೆ ವರ್ತೂರ್ ಅವ್ರು ವಿನ್ ಆಗ್ಬೇಕು ಪರ್ಸನಲಿ. ಯಾರು ಗೆಲ್ತಾರೆ? ನನಗೆ ಈ ಸೀಸನ್ ನೋಡಿದಾಗ 3 ಜನರ ಹೆಸರು ಹೇಳ್ಬೋದು ನಂಗೆ ಟಾಪ್ 3 ಅಲ್ಲಿ ಗೆಲ್ಬೋದು ಅಂತ ಅಂದಾಗ. ಸಂಗೀತ ಅಂತಾನು ನನ್ಗೆ ತಲೆಯಲ್ಲಿ ಇದೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಅವ್ರದ್ದು ಒಂದು
ಡಿಫ್ರೆಂಟ್ ಮೈಂಡ್ ಇದೆ ಅವ್ರಿಗೆ. ಓಕೆ. ಏನೋ ಕಿರ್ಚಾಡ್ತಾರೆ, ಹಾರಾಡ್ತಾರೆ, ಅದು ಇದು ಅಂತ. ಬಟ್ ಒಳಗಡೆ ಅದು ಒಂದು ಫೈರ್ ಇದೆ. ಅದು ಫೈರ್ ಅಂತೂ ವಿನ್ ಆಗ್ಲೇಬೇಕು ನಾನು ಅನ್ನೋ ಫೈರ್ ಇದೆ. ಸೊ ಅದಕ್ಕೋಸ್ಕರ ಅವ್ರ ಹೆಸರು ತೆಗಿತಾ ಇದ್ದೀನಿ. ತನೀಶಾ ಅವರು ಉಸಿರುಗಳಂತ ಹೇಳಿದೀನಿ, ಅದು ಇದು ಅಂತ. ಬಟ್ ಎಂಡ್ ಆಫ್ ದ ಡೇ ನಾನು ಬರ್ಬೇಕಾದ್ರೆ ಅವರು ಆಲ್ಮೋಸ್ಟ್ ಅವ್ರ ಕಣ್ಣಲ್ಲಿ ನೀರ್ ಬಂದಿತ್ತು. ನನ್ಗೆ ಯಾರ ಮನೇಲಿ ಇರ್ಬೇಕಂದ್ರೆ ನನ್ನ ಹೆಸರು ಹೇಳಿದ್ದಾರೆ. ಅಲ್ಲಿ ಒಂದು ಕನೆಕ್ಟ್ ಅವ್ರಿಗೆ ಗೊತ್ತು, ಯಾಕೆ ಅವ್ರು ಹೇಳಿದ್ರಂತಾನು ಗೊತ್ತು. ಯಾಕಂದ್ರೆ ಅವರು ಆ ಟಾಸ್ಕ್ ಅಂತ ಲೀಡರ್ ಏನಿದ್ರು ಅಲ್ಲಿ ಹೋಗ್ಬೇಕಾದ್ರೆ ಅವ್ರ ಹತ್ರ ನಾನು ಹೇಳಿದೆ, ತನೀಶಾ ನನ್ಗೆ ಯಾಕೆ ಹೇಳ್ತಾ ಇದ್ದೀನಿ ನಿನ್ಗೆ ಪದೇ ನನ್ಗೆ ಆ ಪಾಯಿಂಟ್ಸ್ ಬೇಕು ಅಂದ್ರೆ ನನ್ಗೆ ಬೇಕು, ನಾನು ಈ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ಬೇಕಂತ. ಅಲ್ಲಿ ಆ ಮಕ್ಕದಲ್ಲಿ ಅದು ಕಂಡು ಬಂತು ನನ್ಗೆ. ಅವಿನಾಶ್ ನೀನ್ ಹೇಳಿದ್ ಸರಿ ನೀನು ಅಂತ. ಸೊ ಅಲ್ಲಿ ಅದನ್ನ ನಾನು ರೀಡ್ ಮಾಡಿದೆ. ಸೊ ತನೀಶಾ ಅವರು ಇಸ್ ಅ ಸ್ಟ್ರಾಂಗ್ ಪ್ಲೇಯರ್. ಅವರು ಹೊರಗಡೆಯಿಂದ ಅಂಡರ್ ಡಾಗ್ ಅಂತಾನೆ ಹೇಳ್ಬೋದು. ಬಂದ್ಬಿಟ್ಟು ಏನೋ ಮಾಡ್ತಾರ ಅನ್ನೋ ಒಂದು, ಈ ಲೇಡೀಸ್ ಅಲ್ಲಿ ಈ ಟೈಮ್ ತನೀಶಾ ಮತ್ತೆ ಇವರು ಸ್ಟ್ರಾಂಗ್ ಕಂಟೆಂಡರ್ಸ್. ಮತ್ತೆ ನಾನು ಅವಾಗ್ಲೇ ಹೇಳಿದಾಗ ನೀವು ಔಟ್ ಆಫ್ ದ ನೀವು ಕೇಳಿದ್ರಿ ಯಾರು ಇನ್ನೊಂದು ಇರ್ಬೋದು ಅಂದ್ರೆ ನನ್ಗೆ ಕಾರ್ತಿಕ್ ಅನ್ಸುತ್ತೆ. ಯಾಕಂದ್ರೆ ಕಾರ್ತಿಕ್ ಅಗೇನ್ ವೆರಿ ಶ್ರೂಡ್. ಅವರು ವೆರಿ ಶ್ರೂಡ್. ನನ್ನ ಜೊತೆ ಇರ್ಬೇಕಾದ್ರೂ ನನ್ನ ಜೊತೆ ಚೆನ್ನಾಗೂ ಇರ್ತಾ ಇದ್ರು. ಮತ್ತೆ ಎಲ್ಲಿ ನನ್ಗೆ ಪಾಯಿಂಟ್ ಔಟ್ ಮಾಡಿ ಕುಗ್ಸ್ಬೇಕು ಅಲ್ಲಿ ಕುಗ್ಸಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ರು, ಮಾಡಿದ್ದಾರೆ ಕೂಡ. ಅಂಡ್ ಅವ್ರಿಗೆ ಗೊತ್ತು ಸ್ಕ್ರೀನ್ ಪ್ರೆಸೆನ್ಸ್ ಹೆಂಗೆ, ಏನ್ ಮಾಡಿದ್ರೆ ನಾನು ನನ್ನ ಇದು ಎಲ್ಲಿ ವಿಟಿಯಲ್ಲಿ ಏನ್ ಬರುತ್ತೆ ಎಲ್ಲಾನು ಅವ್ರಿಗೆ ಕರೆಕ್ಟ್ ಆಗಿ ಗೊತ್ತು. ಅಂಡ್ ಚೆನ್ನಾಗಿ ಆಡ್ತಾ ಇದ್ದಾರೆ ಕೂಡ. ಅಂಡ್ ಗುಡ್ ಆರ್ಟಿಸ್ಟ್. ಸೊ ಇವ್ರು ಮೂರಲ್ಲಿ ಒಬ್ರು ಅಂತ. ನಮ್ರತಾ ಅವರು ಅವರ ಗೇಮ್ ಸ್ಟ್ರಾಟಜಿ ಏನಿದೆ, ಅವರ ಗೇಮ್ ಪ್ಲಾನಿಂಗ್ ಏನಿದೆ ಸ್ವಲ್ಪ ಲೈಟ್ ಆಗಿ ಚೇಂಜ್ ಮಾಡ್ಕೊಂಡಿದ್ದಾರೆ ಅದನ್ನ. ಅಂದ್ರೆ ವಿನಯ್ ಆಪೋಸಿಟ್ ಟೀಮ್ ಅಲ್ಲಿ ಆಡ್ಬೇಕು ಅನ್ನೋದು ತುಂಬಾ ಬಂದಿದೆ ಅವರಿಗೆ. ಅಂಡ್ ಪ್ರತಿ ಸತಿ ಹಂಗ ಆಡಿದಾಗ ಅವರಿಗೆ ಒಳ್ಳೆ ಒಂದ್ಸತಿ ಕಿಚ್ಚನ ಚಪಾಳೆ ಸಿಕ್ಕಿದೆ, ಉತ್ತಮ ಸಿಕ್ಕಿದೆ, ಈಗ ಕ್ಯಾಪ್ಟನ್ ಆಗಿದ್ದಾರೆ. ಸೊ ಇದು ಅವ್ರಿಗೆ ವರ್ಕೌಟ್ ಆಗತ್ತೆ ಅನ್ಸುತ್ತೆ ನಮ್ರತಾ ಅವರಿಗೆ. ನಮ್ರತಾ ಅವರು ಕೂಡ ಒಳ್ಳೆ ಕಂಟೆಂಡರ್ ಆಕ್ಚುಲಿ. ಬಟ್ ಅವರಿಗೆ ಐ ಫೀಲ್ ಅವ್ರಿಗೆ ಸ್ವಲ್ಪ ಕಂಫರ್ಟ್ ಝೋನ್ ಅಲ್ಲಿ ತುಂಬಾ ಟೈಮ್ ಇದ್ರು ಅವರು. ವಿನಯ್ ಅವರ ಇದು ಗ್ಯಾಂಗ್ ಅಂತ ನಾನು ಹೇಳಲ್ಲ, ಬಟ್ ಆ ಕಂಫರ್ಟ್ ಝೋನ್ ಏನಿದೆಯಲ್ಲ ಅದು ಕೆಲವೊಮ್ಮೆ ನಮ್ಗೆ ಹ್ಯಾಬಿಟ್ ಆಗಿ ಹೋಗ್ಬಿಡತ್ತೆ. ನಮ್ಗೆ ಗೊತ್ತಾಗಲ್ಲ. ಆಕ್ಚುಲಿ ಫ್ರೆಂಡ್ಸ್ ಗ್ರೂಪ್ ಅಲ್ಲೂ ಹ್ಯಾಬಿಟ್ ಆಗಿ ಹೋಗ್ಬಿಡತ್ತೆ. ನಮ್ಮ ಪೊಟೆನ್ಶಿಯಲ್ ನಾವು ತೋರ್ಸಕ್ಕೆ ಆಗಲ್ಲ. ನಾವ್ ಅದಕ್ಕೆ ಹೇಳ್ತಾ ಇದ್ದೆ ನಾನು, ಎಲ್ಲೂ ಗ್ಯಾಂಗ್ ಅಲ್ಲಿ ನನ್ಗೆ ಯಾಕೆ ಬೇಡ ಅಂತಂದ್ರೆ ನಾನು ಒಂದ್ ಗ್ರೂಪ್ ಅಲ್ಲಿ ಇದ್ರೆ ನನ್ ಕಂಫರ್ಟ್ ಝೋನ್ ಆಗಿ ಹೋಗ್ಬಿಡುತ್ತೆ. ಆ ಗ್ರೂಪ್ ಅಲ್ಲೇ ನಾನು ಪರ್ಫಾರ್ಮ್ ಮಾಡ್ಬೇಕು ಅಂತ ಅನ್ಸುತ್ತೆ, ಅವ್ರಿಗೋಸ್ಕರ ಪರ್ಫಾರ್ಮ್ ಮಾಡ್ಬೇಕು ಅನ್ಸುತ್ತೆ ಅಂತ. ಇವ್ರಿಗೆ ಅದೊಂದು ಹೋಗ್ಬಿಟ್ಟಿದೆ. ಇವ್ರು ಇವಾಗ ಹೊರಗಡೆ ಬಂದ್ರು ಅಲ್ಲಿ ಏನೋ ಒಬ್ರು ಇದ್ ಮಾಡಿದ್ರು ಟಕ್ ಅಂತ ಬಂದ್ಬಿಡ್ತಾರೆ. ಅಲ್ಲಿ ಯಾರೋ ಒಬ್ರು ಅವ್ರನ್ನ ಸ್ವಲ್ಪ ಇದ್ ಮಾಡಿದ್ರು. ಯಾಕಂದ್ರೆ ಈ ಕಂಫರ್ಟ್ ಝೋನ್ ತುಂಬಾ ಹ್ಯಾಪಿ ಝೋನ್, ಅದು ಲೇಜಿ ಝೋನ್ ಕೂಡ. ಸೊ ಆ ಲೇಜಿ ಝೋನ್ಗೆ ಅವ್ರು ಬರ್ಲಿಲ್ಲ ಅಂದ್ರೆ ಅವ್ರಿಗೆ ಒಳ್ಳೇದಾಗತ್ತೆ. ಬಟ್ ಆ ತಿರ್ಗಾ ಕಂಫರ್ಟ್ ಝೋನ್ ಬಂದ್ಬಿಟ್ಟು ಅಟ್ ಲೀಸ್ಟ್ ಇಲ್ಲಿಂದ ನಾನು ಹೋಗ್ತೀನಿ ಅಂತಂದ್ರೆ ಕಷ್ಟ ಆಗತ್ತೆ. ಅವ್ರು ಇಂಡಿವಿಜುವಲ್ ಆಗಿ ಆಡ್ಬೇಕಿನ್ನು ಅಷ್ಟೇ. ಅವ್ರು ಮಾಡ್ತಾ ಇದಾರಂದ್ರೆ ತುಂಬಾ ಒಳ್ಳೇದು. ಓಕೆ, ಇದು ನಮ್ಮ ಶೋನ ಲಾಸ್ಟ್ ಸೆಗ್ಮೆಂಟ್, ಯಾರ್ಯಾರು ಹೆಂಗೆ ಅಂತ ಬಿಗ್ ಬಾಸ್ ನಲ್ಲಿ. ನೀವು ಬಂದಾಗಿಂದ ಯಾರ್ಯಾರೆಲ್ಲ ಕಂಟೆಸ್ಟೆಂಟ್ಸ್ ಇದ್ರಲ್ಲ ಅವ್ರ ಹೆಸರು ಹೇಳ್ತಾ ಹೋಗ್ತೀನಿ, ನಿಮ್ಗೆ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬೇಕು. ಪವಿ ಒಂದ್ ವರ್ಡ್ ಅಲ್ಲಿ ಹೇಳ್ಬೇಕೆಲ್ಲಾನು? ಒನ್ ವರ್ಡ್, ಒನ್ ಸೆಂಟೆನ್ಸ್. ಪವಿ ಅವರು ಪವಿ ಇಸ್ ಅ ಶ್ರೂಡ್ ಕ್ಯಾರೆಕ್ಟರ್. ಬಟ್ ಅವರಿಗೆ ಗೇಮ್ ಹೆಂಗ್ ಆಡ್ಬೇಕಂತ ಗೊತ್ತಿರ್ಲಿಲ್ಲ. ಸ್ನೇಹಿತ್ ಇನ್ನೋಸೆಂಟ್ ಬಟ್ ಲಾಸ್ಟ್ ಅಪರ್ಚುನಿಟಿ. ಮೈಕಲ್ ವೆರಿ ಬ್ರಿಲಿಯಂಟ್, ಗುಡ್ ಸ್ಪೋರ್ಟ್ಸ್ ಮೆನ್. ಬಟ್ ಟೆಂಪರ್ ಇಶ್ಯೂಸ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದು ಅವರಿಗೆ. ವಿನಯ್ ಅಗೇನ್ ಕನ್ನಿಂಗ್ಲಿ ಸ್ಮಾರ್ಟ್, ಅಗ್ರೆಸಿವ್ ಪರ್ಸನ್. ಬಟ್ ಅವರ ಸೆಲ್ಫಿಶ್ ಆಟಿಟ್ಯೂಡ್ ಮತ್ತೆ ನನ್ಗೆ ಬೇಕು ಅನ್ನೋ ಒಂದು ಇದರಿಂದ ಅದು ಅವರಿಗೆ ಮೈನಸ್ ಆಗ್ಬೋದು. ತನಿಷಾ ಅಗೇನ್ ಎಕ್ಸ್ಟ್ರೀಮ್ಲಿ ಇಂಟೆಲಿಜೆಂಟ್, ಎಕ್ಸ್ಟ್ರೀಮ್ಲಿ ಕ್ಲೆವರ್. ಬಟ್ ಅವ್ರಿಗೂ ಸ್ವಲ್ಪ ಒಂದು ಆ ಕಡೆ ಈ ಕಡೆ ಓಡಾಡೋ ಒಂದು ಹ್ಯಾಬಿಟ್ ಇದೆ. ಅದನ್ನ ಸ್ವಲ್ಪ ಸರಿ ಮಾಡಿದ್ರೆ ಚೆನ್ನಾಗಿರ್ಬೋದು ಅವ್ರಿಗೆ. ಅಗೇನ್ ಅಂಡರ್ ಡಾಗ್. ಕಾರ್ತಿಕ್ ಇಸ್ ಅನ್ ಅಂಡರ್ ಡಾಗ್. ಕಾರ್ತಿಕ್ ಇಸ್ ಅಗೇನ್ ಫೈಟರ್ ಅಂತಾನೆ ಹೇಳ್ಬೋದು. ಈಸ್ ಅ ಫೈಟರ್. ಕೆಲವೊಂದು ವಿಚಾರದಲ್ಲಿ ಹಿಂದೆ ಬಂದಿದ್ದಾರೆ. ಬಟ್ ಸ್ವಲ್ಪ ರೆಸ್ಪೆಕ್ಟ್ ಏನ್ ಕೊಡೋದಿದೆ ಜನರಿಗೆ, ಅದನ್ನ ಅವರು ಸ್ವಲ್ಪ ಜಾಸ್ತಿ ತಿಳ್ಕೊಂಡ್ರೆ ಅವ್ರಿಗೆ ಒಳ್ಳೇದಾಗ್ಬೋದು. ಸಂಗೀತ ಈಸ್ ಅ ರಿಯಲ್ ಫೈಟರ್. ನನಗೆ ಸಂಗೀತ ಈಸ್ ಏನು ನಮ್ಗೆ ಡಿಫ್ರೆನ್ಸ್ ಇದ್ರು ನಾನು ಹೇಳಿದ್ರು ಎಂಡ್ ಆಫ್ ದ ಡೇ ಅವ್ರ ಹತ್ರನೇ ಲಾಸ್ಟ್ ಮಾತಾಡಿ ಜಾಸ್ತಿ ಬಂದಿದ್ದು.
ಸಂಗೀತ ಈಸ್ ಒನ್ ಆಫ್ ದ ಟಾಪ್ ಕಂಟೆಂಡರ್ ಅಂತಾನೆ ಹೇಳ್ಬೋದು. ಬಟ್ ಅವ್ರು ಸ್ವಲ್ಪ ಅವ್ರನ್ನ ಇಮೋಷನ್ಸ್ ನ ಅವರು ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕಷ್ಟೇ. ಪ್ರತಾಪ್ ಗೇಮ್ ಚೇಂಜರ್. ಇವಾಗ ಲಾಸ್ಟ್ ಫಿನಾಲಲ್ಲಿ ಏನ್ ಬರುತ್ತೆ, ಪ್ರತಾಪ್ ಅವ್ರ ಗೇಮ್ ಚೇಂಜರ್ ಆಗ್ತಾರೆ ಅಂತ ನನ್ಗೆ ಹೇಳ್ಬೋದು. ಸಿರಿ ಮ್ಯಾಮ್ ಸ್ವೀಟ್ ಕ್ಯಾರಿಂಗ್ ಪರ್ಸನ್ ಅಂತಾನೆ, ಬಟ್ ನಾಟ್ ಆಪ್ಟ್ ಫಾರ್ ದ ಫಿನಾಲೆ. ತುಕಾಲಿ ಸಂತೋಷ್ ಕನ್ನಿಂಗ್ಲಿ ಸ್ಮಾರ್ಟ್ ಅಂಡ್ ವೆರಿ ಹಿಲೇರಿಯಸ್ ಗೈ. ಏನೇ ಒಂದು ಸಿಚುವೇಶನ್ ನ ಕಾಮಿಡಿ ಸೆನ್ಸ್ ಅಲ್ಲಿ ಅದನ್ನ ತರೋಬರೋದ್ರಲ್ಲಿ ಈಸ್ ಅನ್ ಅಮೇಸಿಂಗ್ ಗೈ. ಒಂದು ಏನು ಸಕಲಕ ವಲ್ಲಭ ಅಂತ ಹೇಳ್ತಾರಲ್ಲ, ಡೆಫಿನೆಟ್ಲಿ ಆ ಹೆಸರು ಅವ್ರಿಗೆ ಕೊಡ್ಬೋದು. ನಾರದ ಅಂತ ನಾನು ಹೆಸರಿಟ್ಟಿದ್ದು ಅವರಿಗೆ, ನಾರಾಯಣ ಅಂತ ಆಪ್ಟ್ ಆಗತ್ತೆ. ವರ್ತೂರ್ ಸಂತೋಷ್ ವೆರಿ ಜೆನ್ವಿನ್ ಪರ್ಸನ್, ವೆರಿ ಕೇರಿಂಗ್ ಪರ್ಸನ್. ಬಟ್ ಅವರಿಗೆ ಇನ್ನ ಗೇಮ್ ಅಂಡರ್ಸ್ಟ್ಯಾಂಡ್ ಆಗಿಲ್ಲ. ಬಿಗ್ ಬಾಸ್ ಗೇಮ್ ಶೋ ಏನು ಅಂತ ಅವ್ರಿಗೆ ಇನ್ನ ಗೊತ್ತಿಲ್ಲ ಪಾಪ, ಅಷ್ಟೇ. ಓಕೆ, ನಮ್ರತ ಅಗೇನ್ ಸ್ಟ್ರೀಟ್ ಸ್ಮಾರ್ಟ್, ಎಲ್ಲಿ ಏನ್ ಮಾಡ್ಬೇಕಂತ ಗೊತ್ತು. ಬಟ್ ಆದ್ರೂನು ಒಂದ್ ಕಡೆ ಫೇಲ್ಡ್ ಅಪರ್ಚುನಿಟಿ. ಓಕೆ, ನಿಮ್ಮ ಓವರ್ ಆಲ್ ಜರ್ನಿ ಬಗ್ಗೆ ಚಿಕ್ಕದಾಗಿ ಪುಟ್ಟದಾಗಿ ಹೇಳೋದಿದ್ರೆ? ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ ನಾನು. ಲೈಫಲ್ಲಿ ನನ್ಗೆ ತುಂಬಾ ಕಡಿಮೆ ಅಪರ್ಚುನಿಟೀಸ್ ಬಂದಿದ್ದು, ಎಲ್ಲ ಕಳ್ಕೊಂಡಿದ್ದೆ ಜಾಸ್ತಿ. ಬಟ್ ಈ ಅಪರ್ಚುನಿಟಿ ಬಂದಾಗ ಇವಾಗ ತುಂಬಾ ಜನರು ಹೇಳ್ತಾ ಇರ್ತಾರೆ, ಯಾಕೆ ವೈಲ್ಡ್ ಕಾರ್ಡ್ ಬಂದಿದ್, ನೀವು ಫಸ್ಟ್ ಗೆ ಬಂದಿದ್ರೆ ಡೆಫಿನೆಟ್ ಆಗಿ ಟಾಪ್ 5 ಕಂಟೆಸ್ಟೆಂಟ್ ಅಲ್ಲಿ ಇರುವವರೇ ವಿನ್ ಆಗ್ತಿದ್ರಿ. ಆ ಮನೆ ಶೆಟ್ಟಿ ಅಂತ ಹೆಸರಿಗೆ ತುಂಬಾ ಲಕ್ಕಿ ಹೆಸರು ಅದು. ನೀವು ಬಂದು ಶೈನ್ ಶೆಟ್ಟಿ, ರೂಪೇಶ್ ಶೆಟ್ಟಿ ಎಲ್ಲ ವಿನ್ನರ್ಸೇ. ಸೊ ನೀವು ವೈಲ್ಡ್ ಕಾರ್ಡ್ ಬರ್ಬಾರ್ದಾಗಿತ್ತು. ನೀವು ಫಸ್ಟ್ ಇಂದ ಬಂದಿದ್ರೆ ನಾವು ಅದೇ ತುಂಬಾ ಪ್ರೀತಿ ಸಿಗ್ತಾ ಇದೆ ನನ್ಗೆ. ಇನ್ಸ್ಟಾಗ್ರಾಮ್ ಆಗ್ಲಿ ಎಲ್ಲೇ ಇದ್ ಮಾಡಿದ್ರು ತುಂಬಾ ಚೆನ್ನಾಗಿ ಹೇಳ್ತಾ ಇದಾರೆ ಎಲ್ರು, ವೆರಿ ಜೆನ್ವಿನ್ ಪರ್ಸನ್, ವೆರಿ ಹಂಬಲ್ ಅದು ಅಂತ. ಬಟ್ ನನ್ಗೆ ಓವರ್ ಆಲ್ ಜರ್ನಿ ಹೇಳ್ಬೇಕಾದ್ರೆ ಹಂಬಲ್ಡ್ ಬೈ ದ ಲವ್ ಐ ಆಮ್ ಗೆಟಿಂಗ್ ಫ್ರಮ್ ಪೀಪಲ್. ನನ್ನ ಏನು ಕೆಲಸ ಇತ್ತು ಅದನ್ನ ನಾನು ಮಾಡಿದೀನಿ, ನನ್ನ ಏನು ಎಫರ್ಟ್ಸ್ ಏನಿತ್ತು ಅದನ್ನ ನಾನು ಹಾಕಿದೀನಿ. ಮನೆಗೆ ಕೊಡುವಂತ ರೆಸ್ಪೆಕ್ಟ್, ಆ ಬಿಗ್ ಬಾಸ್ಗೆ ಕೊಡುವಂತ ರೆಸ್ಪೆಕ್ಟ್ ಅನ್ನ ಇಟ್ಟಿದ್ದೀನಿ. ರೂಲ್ಸ್ ರೆಗ್ಯುಲೇಷನ್ಸ್ ಏನು ಅದಕ್ಕೆ ನಾನು ಸುಮ್ನೆ ಏನು ಮಾಡಿದೆ ಸರ್, ನಾನು ಹಿಂಗೆ ನನ್ಗೆ ಹೊಡೀರಿ, ನಾನು ಹಿಂದೆ ಹೊಡಿಯಲ್ಲ ಅಂತ ಪರ್ಸನ್ ಅಲ್ಲ ಆಕ್ಚುಲಿ. ಬಟ್ ಜನರಿಗೆ ಸುಮ್ನೆ ನೋವು ಮಾಡೋ ಅಂತ ಪರ್ಸನ್ ಅಲ್ಲ. ತುಂಬಾ ನೋವು ನೋಡಿದೀನಿ ಲೈಫ್ ಅಲ್ಲಿ. ಅದಕ್ಕೋಸ್ಕರ ನೋವು ಎಷ್ಟು ಒಬ್ರಿಗೆ ನೋವಾಗತ್ತೆ ಅಂತ ನನ್ಗೆ ಗೊತ್ತು. ಒಂದು ಮಾತಲ್ಲಿ ಎಷ್ಟು ನೋವಾಗತ್ತೆ ಅಂತ, ಹೊಡೆದ್ರೆ ಅದು ಏಟ್ ಹೋಗತ್ತೆ, ಬಟ್ ಮಾತಲ್ಲಿ ತುಂಬಾ ನೋವಾಗತ್ತೆ. ಆ ನೋವನ್ನ ನಾನು ಅಲ್ಲಿ ತಿಂದಿದ್ದೀನಿ ಜನರಿಂದ. ಬಟ್ ಎಲ್ಲಿ ಅದು ತೀರಾ ಸೆಲ್ಫ್ ರೆಸ್ಪೆಕ್ಟ್ ಗೆ ಹೊಡೆದಿದ್ದೆ ಅವಾಗ ಹೇಳಿದೀನಿ. ಬಟ್ ಅದರ್ವೈಸ್ ಅದನ್ನ ನುಂಗ್ಬಿಟ್ಟು ಇಟ್ಸ್ ಓಕೆ, ಮುಂದೆ ಹೋಗೋಣ, ಇದು ನನ್ಗೆ ಸ್ಟ್ರೆಂತ್ ಆಗತ್ತಂತ ನೋಡಿದೀನಿ. ಸೊ ಲೈಫ್ ಅಲ್ಲಿ ಮರೆಯಲಾರದ ಒಂದು ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಫಾರ್ ದ ಅಪರ್ಚುನಿಟಿ ಅಂತ ಹೇಳ್ತೀನಿ. ಬಹುಶಃ ಗೇಮ್ ಮಾಡಿದ ಕಲರ್ ಕೂಡ ನಿಮ್ ಕೈಯಿಂದ ಇನ್ನ ಹೋಗಿಲ್ಲ. ಇನ್ನ ನನ್ಗೆ ಐ ಥಿಂಕ್ ಏಟ್ಗಳು ಕಾಲು ಹಿಂದೆ ಎಲ್ಲೆಲ್ಲಿ ಏಟ್ಗಳಾಗಿದೆ ಅದನ್ನ ನೋಡಕ್ಕೂ ಹೋಗಿಲ್ಲ ಆಕ್ಚುಲಿ. ಅಂದ್ರೆ ಅದು ವೀಕ್ನೆಸ್ ಆಗತ್ತೆ ಅಥವಾ ಅದರಿಂದ ನಾಮಿನೇಷನ್ ಆಗ್ಬೋದು ಅಂತ, ಏಟು ಅದು ಇದು ಅಂತ. ಬಟ್ ದೀಸ್ ಆರ್ ಆಲ್ ಸೈನ್ಸ್ ಆಫ್ ಮೆಮೊರೀಸ್ ಅಂತ, ಬ್ಯೂಟಿಫುಲ್ ಸೈನ್ಸ್ ಆಫ್ ಮೈ ಮೆಮೊರೀಸ್ ಅಂತ ಇಟ್ಕೊಂಡಿದ್ದೀನಿ ಎಲ್ಲ. ಓಕೆ, ಅಂದ್ರೆ ನಿಮಗೆ ಸಿಕ್ಕಿರೋ ಅಂತ ಅವಕಾಶನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡ್ರಿ. ಮಾವುತ ಆಗಿದ್ರಿ, ಕುದುರೆ ಆಗಿದ್ರಿ, ಜಿಂಕೆ ಆಗಿದ್ರಿ, ಏನೇನ್ ಹೆಸರು, ಬೇರೆ ಬೇರೆ ತರ ಹೆಸರು. ಬಿಗ್ ಬಾಸ್ ಮನೆ ಒಂದು ಝೂ ಮಾಡ್ಬಿಟ್ಟಿದ್ರಿ. ಥ್ಯಾಂಕ್ ಯು. ಓಕೆ, ಒನ್ಸ್ ಅಗೇನ್ ಆಲ್ ದ ವೆರಿ ಬೆಸ್ಟ್ ನಿಮಗೆ, ನಿಮ್ಮ ಮುಂದಿನ ಎಲ್ಲಾ ಪ್ರಾಜೆಕ್ಟ್ಸ್ ಗೆ. ನಿಮ್ಮ ಜೀವನದಲ್ಲಿ ಎಲ್ಲವೂ ಒಳ್ಳೇದೇ ಆಗಲಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ಲೇಜರ್. ಓಕೆ, ಇದಿಷ್ಟು ಅವಿನಾಶ್ ಅವರ ಮಾತಾಗಿತ್ತು. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.